ಹಲೋ ನಮಸ್ಕಾರ ಅಂಡ್ ವೆರಿ ಗುಡ್ ಮಾರ್ನಿಂಗ್. ಇವತ್ತಿನ ಸೀದಾ ಸವಾಲ್ನಲ್ಲಿ ಹಲವಾರು ವರ್ಷಗಳಿಂದ ಮನುಷ್ಯರು ಮತ್ತು ಕಾಡು ಪ್ರಾಣಿಗಳ ನಡುವೆ ಇರುವಂತಹ ಸಂಘರ್ಷದ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತಾ ಇದ್ವಿ. ಬಟ್ ಅದು ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ. ಈ ಸಂಘರ್ಷ ಇದೇ ಮೊದಲೇನಲ್ಲ ನೋಡಿ. ಹಸಿರು ಕಾಡನ್ನ ಕಡಿದು ಕಾಂಕ್ರೀಟ್ ಕಾಡನ್ನು ಮಾಡಿದಂತಹ ನಮ್ಮ ತಪ್ಪ, ಅವುಗಳ ಅರಿವಿಗೆ ಬರದೆ ನಾಡಿಗೆ ಅಥವಾ ಊರಿನೊಳಗೆ ಬಂದು ಸೇರ್ಕೊಳ್ತಾ ಇರುವ ಕಾಡು ಪ್ರಾಣಿಗಳ ತಪ್ಪ. ವಿಪರೀತ ಬುದ್ಧಿವಂತರು ಅಂತ ಕರೆಸ್ಕೊಳ್ಳೋ ಮನುಷ್ಯರು ನಾವು ಸಹಬಾಳ್ವೆ ಅನ್ನೋದನ್ನೇ ಮರ್ತು ಬಿಟ್ವಾ. ಈ ಭೂಮಿ ನಮ್ದು ಮಾತ್ರ, ನಾವು ಮಾತ್ರ ಬದುಕಬೇಕು ಅನ್ನುವ ಹಂತಕ್ಕೆ ಹೋಗ್ಬಿಟ್ವಾ. ಪರಿಣಾಮ ಚಿರತೆಗಳು ಊರು ತುಂಬ ಕಾಣಿಸ್ಕೊಳ್ತಾ ಇದ್ದಾವೆ. ಇದ್ರ ಬಗ್ಗೆ ನಾವು ಚರ್ಚೆನ ಮಾಡ್ತಾ ಹೋಗೋಣ. ಚಿರತೆ ಮಾತ್ರ ಅಲ್ಲ, ಈಗ ಹಾಸನ ಚಿಕ್ಕಮಗಳೂರು ಭಾಗಕ್ಕೆ ಹೋಗಿ ಆನೆಗಳು ಬರ್ತವೆ. ಬೆಂಗಳೂರಿನ ಔಟ್ಸ್ಕರ್ಟ್ಸ್ ಅಂತ ಹೋಗಿ ರಾಮನಗರ, ತುಮಕೂರು, ಇಲ್ಲಿ ಚಿರತೆಗಳು ಯಾಕೆ ಹಿಂಗಾಗ್ತಾ ಇದೆ? ಭೌಗೋಳಿಕವಾಗಿ ಸಮಸ್ಯೆಯ ಅಥವಾ ಹವಾಮಾನ ವೈಪರೀತ್ಯವ ಅಥವಾ ನಮ್ಮದೇ ತಪ್ಪ? ಕಾಡನ್ನು ಕಡಿದು ನಾನು ರಿಯಲ್ ಎಸ್ಟೇಟ್ ಮಾಡ್ತೀನಿ, ಮತ್ತೊಂದು ಮಾಡ್ತೀನಿ ಅಂದ್ಕೊಂಡು ಕಾಲವ ಹರಣ ಮಾಡ್ತಾ ಇರೋದು ತಪ್ಪ? ಇದ್ರ ಬಗ್ಗೆ ನಾವು ಚರ್ಚೆನ ಮಾಡ್ತಾ ಹೋಗೋಣ. ಇದೇ ಹೊತ್ತಿನ ವಿಶೇಷ ಆಪರೇಷನ್ ಚಿರತೆ. ನಾನು ವಿದ್ಯಾ ಮಲ್ನಾಡ್. ಸೊ ನನ್ನ ಜೊತೆ ಗೆಸ್ಟ್ಗಳು ಕೂಡ ಇದ್ದಾರೆ, ವೆಲ್ಕಮ್ ಮಾಡ್ಕೊಳ್ತೀನಿ. ಮೊದಲನೇದಾಗಿ ಜಗದೀಶ್ ಭೈರಣ್ಣ ಅಂತ ಬ್ಯಾಡರಳ್ಳಿಯ ಸ್ಥಳೀಯರಿದ್ದಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಮತ್ತೊಂದು ಕಡೆ ಕಿರಣ್ ಕುಮಾರ್, ಬೆಂಗಳೂರು ನಗರದ ವನ್ಯಜೀವಿ ಪರಿಸರ ಸಂರಕ್ಷಕರು ಕೂಡ ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಕಿರಣ್ ಅವರೇ. ಸಾವಿತ್ರಮ್ಮ, ಪ್ರಾಣಿ ಪಾಲಕರು, ಬನ್ನೇರ್ಘಟ್ಟ ಜೈವಿಕ ಉದ್ಯಾನವನ, ಇವರು ಉದ್ಯಾನವನದಿಂದ ಸ್ಟುಡಿಯೋಗೆ ಬಂದು ಜಾಯಿನ್ ಆಗಿದ್ದಾರೆ. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಬಹಳ ಖುಷಿ ಆಯಿತು, ನಿಮ್ಮ ವಿಡಿಯೋಸ್ಗಳನ್ನು ನೋಡ್ತಾ ಇದ್ವಿ ಆ್ಯಂಡ್ ಈ ಚಿರತೆ ಮರಿ, ಹುಲಿ ಮರಿಗಳಿಗೆ ಹಾಲು ಕುಡಿಸ್ತಾ ಇದ್ದಿದ್ದನ್ನು ನೋಡಿದ್ವಿ. ನೇರವಾಗಿ ನೋಡ್ತಾ ಇದ್ದೀನಿ, ಖುಷಿ ಆಯಿತು, ಥ್ಯಾಂಕ್ ಯು. ಮತ್ತೊಂದು ಕಡೆ ಅಮಲ ಎಂ ಅನಿಲ್ ಅಂತ, ಶಿಕ್ಷಣಾಧಿಕಾರಿ, ಬನ್ನೇರ್ಘಟ್ಟ ಜೈವಿಕ ಉದ್ಯಾನವನದ ಶಿಕ್ಷಣಾಧಿಕಾರಿ, ಇವರು ಕೂಡ. ಮೇಡಮ್ ನಮಸ್ತೆ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜಗದೀಶ್ ಅವರೇ ನಿಮಗೆ ಕೇಳ್ತೀನಿ, ಒಟ್ಟು 4 ದಿನದಿಂದ ನಿದ್ರೆ ಇಲ್ಲದೆ ಜನ ಅಲ್ಲಿ ಪರದಾಡ್ತಾ ಇದ್ದಾರೆ. ನಮಗೆ ಮಕ್ಕಳು ಮರಿ ಓಡಾಡಕ್ಕಾಗ್ತಿಲ್ಲ, ದಯವಿಟ್ಟು ಚಿರತೆ ಹಿಡೀರಿ ಅಂತ ಕೇಳ್ತಾ ಇದ್ದೀರಿ. ಮೇಡಮ್ ಅದು ನಮಸ್ಕಾರ. ನಾನು ಮೊದಲನೇದಾಗಿ ಚಿರತೆಗೆ ಒಂದು ಥ್ಯಾಂಕ್ಸ್ ಹೇಳ್ತೀನಿ. ಊರ್ ಕ್ಲೀನ್ ಯಾಕಂತಂದ್ರೆ ಮೇಡಮ್ ತುಂಬಾ ಕಾಡ್ ಥರ ಬೆಳ್ಕೊಂಡ್ಬಿಟ್ಟಿತ್ತು. ಆ ಕಾಡ್ ಥರ ಬೆಳ್ಕೊಂಡು ಅದು ಯಾರು ಕ್ಲೀನ್ ಮಾಡಿಸೋದಾಗಲಿ ಮಟ್ಟದಾಗಲಿ ಏನೂ ಮಾಡಿರಲಿಲ್ಲ. ಅದು ಆ್ಯಕ್ಚುಲಿ ಫಸ್ಟ್ ಡೇ ಬಂತಲ್ಲಿ, ಫಸ್ಟ್ ಡೇ ಬಂದಾಗ ಎಲ್ಲ ನೋಡಿದ್ರು, CC ಕ್ಯಾಮ್ರಾದಲ್ಲೆಲ್ಲ ಸಿಕ್ಕಂಡು ಅದು ಇದು ರೆಕಾರ್ಡ್ ಆಗಿತ್ತು. ನೆಕ್ಸ್ಟ್ ಡೇ ಅವ್ರು ಮತ್ತೆ ಫಾರೆಸ್ಟ್ ಆಫೀಸ್ನವ್ರು ಬಂದು ಎಲ್ಲ ಇದು ಮಾಡಿ ಕ್ಲೀನ್ ಮಾಡಿ ಎಲ್ಲ ಮಾಡಿ ಇಟ್ಬಿಟ್ರು. ನಾನೇನು ಹೇಳ್ತೀನಿ, ಇವ್ರು ಕ್ಲೀನ್ ಮಾಡೋದಕ್ಕೆ ಮೊದಲೇ ಬೋನ್ ತಂದಿಟ್ಟಿದ್ರೆ ಚಿರತೆ ಬೀಳ್ತಾ ಇತ್ತು. ಈಗ ನಿನ್ನೆನೂ ಭಾನುವಾರ ರಾತ್ರಿನೂ ಚಿರತೆ ಕಾಣಿಸ್ಕೊಂಡೈತೆ. ಅದು ಕಾಣಿಸ್ಕೊತಾನೆ ಇದೆ. ರಾತ್ರಿ ಅದು 3 ಗಂಟೆ, 3:30, 4 ಗಂಟೆ ಒಳಗಡೆ ಬರ್ತೈತೆ. ಒಂದು 20 ನಿಮಿಷ ಈ ಕಡೆ ಇರ್ತೈತೆ, ಮತ್ತು ಆ ಕಡೆ ಹೋಗ್ತೈತೆ. ಆಗೇನಾಗುತ್ತೆ, ಅವರು ಏನೋ ಮಾಡ್ದೇನೆ, ಅದಕ್ಕೆ ಡಿಸ್ಟರ್ಬ್ ಮಾಡ್ದೇನೆ ಬೋನ್ ಇಟ್ಟಿದ್ರೆ ಚಿರತೆ ಸಿಗ್ತಾಯಿತ್ತು ಮೇಡಮ್. ಈಗ ಬೆಳಗ್ಗೆ ಪಾರ್ಕಲ್ಲಿ ಯಾರು ಜನ ಇಲ್ಲ, ವಾಕ್ ಮಾಡೋಕ್ಕೆ ಹೋಗ್ತಾಯಿಲ್ಲ. ನಮ್ಮ ಮನೇಲಿ ಆಚೆ ಹೋಗ್ಬೇಡ ಅಂತಾರೆ, ನಾವು ಪಾರ್ಕಿಗೆ ಹೋಗ್ಬೇಕು. ನನಗೆ 4 ಗಂಟೆಗೆ ಪಾರ್ಕಲ್ಲಿ ವಾಕ್ ಮಾಡಿದ್ರೆ ನಂಗೆ ಸಮಾಧಾನ. ಹಂಗಾಗಿ ಸಾರ್ವಜನಿಕರಿಗೆ ಭಾಳ ತೊಂದರೆ ಆಗ್ತಾ ಇದೆ. ಅದನ್ನ ದಯವಿಟ್ಟು ಸಂಬಂಧಪಟ್ಟವರು ಯಾರಿದ್ದಾರೆ ಅದನ್ನು ಸೆರೆ ಹಿಡಿಯೋದಾಗಲಿ ಅಥವಾ ಏನಾದರೂ ಆಗಲಿ ಅದು ಮಾಡಿ ನಮಗೆ ಸ್ವಲ್ಪ ಧೈರ್ಯ ಕೊಟ್ಟರೆ ನಾವು ಓಡಾಡೋದಕ್ಕೆ, ಮಾಡೋದಕ್ಕೆ, ವಾಕ್ ಮಾಡೋದಕ್ಕೆ, ಅಲ್ಲಿ ಸ್ಥಳೀಯ ಜನಗಳು, ಮಕ್ಕಳು ಮರಿ ಶಾಲೆಗೆ ಹೋಗೋ ಮಕ್ಕಳಿಗೆ ಎಲ್ಲ ತೊಂದರೆ ಆಗುತ್ತೆ. ದಯವಿಟ್ಟು ಸಂಬಂಧಪಟ್ಟವರು ಇದು ಮಾಡಬೇಕು ಮೇಡಮ್. ಓಕೆ ಕಿರಣ್ ಸರ್, ಯಾಕೆ ನಾವು ಇತ್ತೀಚೆಗೆ ಇಷ್ಟೊಂದು ಸುದ್ದಿ ಕೇಳ್ತೀವಲ್ಲ, ಚಿರತೆ ಬಂತು, ರಾತ್ರಿ ಹೊತ್ತು ಬಂತು, ದನಗಳನ್ನ ಅಥವಾ ಕರುಗಳನ್ನ ಅಟ್ಯಾಕ್ ಮಾಡ್ತು, ನಾಯಿನ ಎಳ್ಕೊಂಡು ಹೋಯ್ತು. ನಮ್ಮದ್ ತಪ್ಪ, ಅವ್ರಗಳ ತಪ್ಪ? ಗೊತ್ತಿಲ್ಲದೆ ಅವು ಬರ್ತಾ ಇದ್ದಾವ, ಅವ್ರ ಜಾಗನ ನಾವು ಅತಿಕ್ರಮಿಸ್ಕೊಂಡಿದ್ದೀವ? ಇದು ಮೇಜರ್ ಪ್ರಶ್ನೆ, ಬೇಸಿಕ್ ಪ್ರಶ್ನೆ. ಉತ್ತರ ಮಾತ್ರ ಸರಿಯಾಗಿ ಸಿಗ್ತಾ ಇಲ್ಲ ನಮಗೆ. ಮೇಡಮ್ ಎಲ್ಲ ಪ್ರಶ್ನೆಯಲ್ಲೂ ನಮ್ಮದೇ ಉತ್ತರ ಇದೆ ಅಲ್ಲ. ನೀವೇ ಹೇಳ್ತಾ ಇದ್ದೀರಾ ಎಲ್ಲ ಚಿರತೆ ಹೇಳ್ಕೊಂಡು ಹೋಗುತ್ತೆ, ಅದೇ ಹೇಳ್ಕೊಂಡು ಹೋಗುತ್ತೆ ಅಂತ. ಬಟ್ ಆದರೆ ಇವತ್ತು ಇಡೀ ಭಾರತಕ್ಕೆ ಚಿರತೆಗಳ ಸಂಖ್ಯೆಯಲ್ಲಿ ನಮ್ಮ ಕರ್ನಾಟಕ ನಂಬರ್ 1 ಇದೆ. ಅದನ್ನು ನಾವು ಗರ್ವವಾಗಿ ಹೇಳ್ಕೊತೀವಿ. ಮತ್ತು ಚಿರತೆ ಬಂತು ಅಂದರೆ ನಾವು ಯಾಕೆ ನಮ್ಮ ಮನೆಗೆ ಅತಿಥಿಗಳನ್ನು ಸ್ವೀಕಾರ ಮಾಡಬೇಕಾದ್ರೆ ಯಾಕೆ ಅತಿಥಿಗಳನ್ನ ಸ್ವೀಕಾರ ಮಾಡಬಾರ್ದಾ? ಯಾಕೆ ಚಿರತೆ ಬರಬಾರ್ದಾ ಬೆಂಗಳೂರಿಗೆ? ಯಾಕೆ ಬರಬಾರ್ದು ಹೇಳಿ? ಅದು ಗೆಸ್ಟ್ ಅಂತ ಕನ್ಸಿಡರ್ ಮಾಡಿ ನಾವು ಗೆಸ್ಟ್ ಅಂತಲೇ ಕನ್ಸಿಡರ್ ಮಾಡ್ತೀವಿ. ಈಗ ನಾವು ಗೆಸ್ಟ್ಗಳನ್ನ ಹೆಂಗೆ ವೆಲ್ಕಮ್ ಮಾಡ್ತೀವಿ? ಗೆಸ್ಟು ನಮ್ಮ ಮನೆಗೆ ಬರ್ತಾ ಇದ್ದಾರಪ್ಪ ಬನ್ನಿ ಅಂತ ವೆಲ್ಕಮ್ ಮಾಡ್ತೀವಿ. ಅದೇ ರೀತಿ ನಾವು ಜನಗಳು ವೆಲ್ಕಮ್ ಮಾಡ್ಬೇಕು ಅದನ್ನು. ಹೆಂಗೆ ಹೇಳ್ತಾ ಇದ್ದೀರಿ ಸರ್? ಮತ್ತೆ ಮೇಡಮ್ ಇವತ್ತಿನ ದಿವಸ ನಾವು ಪರಿಸ್ಥಿತಿ ಈ ರೀತಿಗೆ ತಂದ್ಕೊಂಡಿರೋದಕ್ಕೆ ಯಾರು ಕಾರಣ? ಇವತ್ತೆಲ್ಲ ರಿಯಲ್ ಎಸ್ಟೇಟ್ಗಳಿಂದ ಎಲ್ಲ ಮುಳುಗಿಸಿ ಎಲ್ಲದನ್ನ ನಾಶ ಮಾಡಿ ಬಂದಿದ್ದೀವಿ. ಇವಾಗ ಅವುಗಳ ಹವ್ಯಾಸ ಸ್ಥಾನಗಳನ್ನು ಬಿಟ್ಟು ಹೊರಗಡೆ ಬರ್ತಿದ್ದಾವೆ. ಏನಕ್ಕೆ ಬರ್ತಾ ಇದ್ದಾವೆ? ಅವಳಿಗೇನು ಸುಮ್ಮನೆ ಮಾಡೋಕ್ಕೆ ಕೆಲಸ ಇಲ್ವಾ? ಅವಳಿಗೇನು ಇದನ್ನು ನಮ್ಮನ್ನು ಇದು ಮಾಡ್ತಾ ಇದ್ದಾವ? ಇನ್ನು ನಾವು ಕಾಂತಾರ ಡೈಲಾಗೆ ಹೇಳ್ಬೇಕು, ನಿಮ್ಮನ್ನು ನೋಡೋಕ್ಕೆ ನಾವು ಬಂದಿದ್ದೀವಿ, ನಮ್ಮನ್ನು ನೋಡೋಕ್ಕೆ ನೀವು ಬರಬಾರ್ದು ಅಲ್ಲ. ಇದು ಒಳ್ಳೆ ಜನಕ್ಕೆ ಇವತ್ತಿನ ದಿವಸ ಹೆಂಗಾಗ್ತಿದೆ ಅಂದರೆ, ಇವತ್ತು ದಿವಸ ಬೆಂಗಳೂರು ನಗರೀಕರಣ ಆಗಿ ವಿಸ್ತಾರವಾಗಿ ಹೋಗ್ತಾ ಇದೆ. ಮಾಗಡಿವರೆಗೂ ತಲುಪಿಬಿಡುತ್ತೆ. ನೆಕ್ಸ್ಟ್ ಮಾಗಡಿವರೆಗೂ ರಿಯಲ್ ಎಸ್ಟೇಟ್ ಮಾಡಿಬಿಟ್ಟು ಎಲ್ಲ ಗುಡಿಸಿ ಗುಂಡಾಂತರ ಮಾಡಿ ಬೆಂಗಳೂರನ್ನ ಹಾಳು ಮಾಡಿ ಕೊಂಪೆ ಮಾಡಿ
ಎಲ್ಲದನ್ನು ಹಾಳು ಮಾಡ್ತಾ ಬರ್ತಾ ಇದ್ದೀವಿ. ಹೆಸರುಘಟ್ಟನ ಹಾಳು ಮಾಡಿದ್ವಿ, ಜ್ಞಾನಭಾರತಿ ಯೂನಿವರ್ಸಿಟಿನೂ ಹಾಳು ಮಾಡಿದ್ವಿ. ಎಲ್ಲಿದೆ ಕಾಡು ಬೆಂಗಳೂರಲ್ಲಿ? ಹಂಗಾದ್ರೆ ಬೆಂಗಳೂರಿನ ವಾತಾವರಣ 40ರಿಂದ 41 ಡಿಗ್ರಿಗೆ ಹೋಗ್ತಾ ಇದೆ. ಇವತ್ತು ಎಲ್ಲಿ ನಾವು ಬೆಂಗಳೂರಿನಲ್ಲಿ ಕಾಡುಗಳನ್ನು ಉಳಿಸ್ಕೊಂಡಿದ್ದೀವಿ? ಬನ್ನೇರುಘಟ್ಟ ಕಾಡು ಹೆಂಗಿತ್ತು ಒಂದು ಕಾಲದಲ್ಲಿ ಕಾಡು ಅಂದರೆ, ಈಗಲೂ ನಾನು ಸುಮಾರು ಸರಿ ನಾನು ಎಷ್ಟೋ ಜನರಿಗೆ ಹೇಳ್ತೀನಿ, ಆನೆಗಳಿಗೆ ಹವ್ಯಾಸ ಸ್ಥಾನವಾಗಿದ್ದು ಆನೆಕಲ್ಲು ಮತ್ತು ನಮ್ಮ ಬನ್ನೇರುಘಟ್ಟ ಕಾಡು. ಆ ಬನ್ನೇರುಘಟ್ಟ ಕಾಡು ಎಲ್ಲರಿಗೂ ಹೋಗ್ತಿತ್ತು. ಇವತ್ತು ಬನ್ನೇರುಘಟ್ಟ ಬಂದು ಈಸ್ಟ್ ವೆಸ್ಟರ್ನ್ ಘಾಟ್ಸ್ಗೆ ಮತ್ತು ಈಸ್ಟರ್ನ್ ಘಾಟ್ಸ್ಗೆ ಝೋನ್, ಅದು ಒಂದು ಮೇನ್ ಝೋನ್. ಮೇಡಮ್, ಇದೇ ಒಂದು ಕಾಡು, ಇದೇ ಒಂದು ಪ್ರಾಣಿಗಳ ಒಂದು ಸಂಖ್ಯೆ ಏನಾದರೂ ಬೇರೆ ಯಾವುದೋ ಒಂದು ದೇಶದಲ್ಲಿ ಇದ್ದಿದ್ದರೆ ಆನೆಗಳ ಬಗ್ಗೆ ಒಂದು ಯೂನಿವರ್ಸಿಟಿ ಆಗ್ಬಿಟ್ಟಿರೋದು. ಇವತ್ತು ನಮ್ಗೆ ಇನ್ನೊಂದು ಆತಂಕ, ನಾನು ಇನ್ನೂ ಯೋಚನೆ ಮಾಡ್ತಾ ಇದ್ದೀನಿ, ನಮ್ಮ ಹುಲಿ ಯಾಕೆ ಬೆಂಗಳೂರಿಗೆ ಬರಲಿಲ್ವಲ್ಲಪ್ಪ? ನಾನು ಈ ಪ್ರಶ್ನೆ ಕೇಳೋಣ ಅಂತಿದ್ದೆ. ಈಗ ನಾವು ಸಾಮಾನ್ಯ ದಿನ ಬೆಳಗಾದ್ರೆ ಹೆಡ್ಲೈನ್ಸ್ ಅಲ್ಲಿ ಓದ್ತಾ ಇರೋದು ರಾಮನಗರ, ತುಮಕೂರು, ಬೆಂಗಳೂರು ಔಟ್ಸ್ಕರ್ಟ್ಸ್ ಏನೇನಿದೆ ಇಲ್ಲಿ ಚಿರತೆ ಬರ್ತಾ ಇದೆ. ಹಾಸನ, ಚಿಕ್ಕಮಗಳೂರು ಆ ಕಡೆ ಹೋಗಿ ನೀವು ಕೊಡಗು ಆನೆ ದಾಳಿ ಮಾಡ್ತಾ ಇದೆ. ಇವೆರಡೇ ಪ್ರಾಣಿಗಳು ಯಾಕೆ ಬರ್ತಾ ಇದಾವೆ? ಬೇರೆಯವಕ್ಕೆ ಇನ್ನು ಯಾಕೆ ಇನ್ವಿಟೇಷನ್ ಸಿಕ್ಕಿಲ್ಲ? ಅದೇ ಇನ್ನೊಂದೇನಂದ್ರೆ ನೋಡಿ, ಟೆರಿಟೋರಿಯಲ್ ಅನಿಮಲ್ಸ್. ಇವಾಗ ಚಿರತೆಗಳು ಸಾಮಾನ್ಯವಾಗಿ ದಟ್ಟ ಕಾಡುಗಳಲ್ಲಿರಲ್ಲ, ಅವು ಸಾಮಾನ್ಯವಾಗಿ ಬೆಟ್ಟ ಗುಡ್ಡಗಳಲ್ಲಿ ಜಾಸ್ತಿ ಅವು ವಾಸ ಮಾಡೋದು. ಯಾಕಂದ್ರೆ ಅವುಗಳ ಒಂದು ಸಂತತಿ ಇವತ್ತಿಂದೆ ಅಂತಲ್ಲ, ನಮ್ಮ ಕೋಮಘಟ್ಟ, ಮಲತ್ತಳ್ಳಿ, ಆಮೇಲೆ ತಾವರೆಕೆರೆ, ಮಾಗಡಿ ಈ ಸಮರ್ಪಕದಲ್ಲಿ ನಾವು ವನ್ಯಜೀವಿ ಕಾರ್ಯಾಚರಣೆಗಳು ನಮಗೆ ಕರೆಗಳು ಬಂದಾಗ, ನಮಗೆ ಬೆಂಗಳೂರು ನಗರದ ವನ್ಯಜೀವಿ ಸಂರಕ್ಷಕರು ನಾವು. ಸೊ ನಮ್ಗೆ ಏನಂದ್ರೆ ಒಂದು ರ್ಯಾಪಿಡ್ ರೆಸ್ಕ್ಯೂ ತರ ನಾವು ಪ್ರತಿನಿತ್ಯ ನಮಗೆ ಬೆಂಗಳೂರಾದ್ಯಂತ ಪೊಲೀಸ್ ಕಂಟ್ರೋಲ್ ರೂಮು, ಫೈರ್ ಬ್ರಿಗೇಡ್ ಇಂದ ಕಾಲ್ಸ್ ಬರ್ತಾ ಇರುತ್ತೆ. ಎಲ್ಲಾ ತರ ಪ್ರಾಣಿಗಳ ಕಾಲ್ ಬರುತ್ತೆ. ರೀಸೆಂಟ್ಲಿ ನೈಸ್ ರೋಡಲ್ಲಿ ಒಂದು ಚಿರತೆ ಆಕ್ಸಿಡೆಂಟ್ ಆಯ್ತು. ಅದು ಪ್ರೆಗ್ನೆಂಟ್ ಚಿರತೆ. ಅದು ಪಾಪ ನಾವು ಹೋಗೋಷ್ಟೊಳಗೆ ಪಾಪ ಉಸಿರು ಎಳೆದೋಯ್ತು. ನಾವೇ ಅಲ್ಲಿ ಫಸ್ಟ್ ನಮಗೆ ಕಂಟ್ರೋಲ್ ರೂಮಿಂದ ಕರೆ ಬಂದಾಗ ನಾವೇ ಅಲ್ಲಿ ಹೋಗಿ ಫಸ್ಟು ಅದನ್ನ ನೋಡಿ, ಅದೇನಂದ್ರೆ ಅಲ್ಲಿ ಜನ ಮರಳೋ ಜಾತ್ರೆ ಮರಳೋ ಸತ್ತಿರೋ ಚಿರತೆನೇ ಬಿಡ್ತಿಲ್ಲ, ಅದನ್ನ ಎತ್ಕೊಂಡು ಫೋಟೋ ತಗೋತಾ ಇದ್ದಾರೆ. 4 ಮರಿ ಇದ್ದಂಥ ಪ್ರೆಗ್ನೆಂಟ್ ಚಿರತೆ ಈಗ ರೀಸೆಂಟ್ ಒಂದು 2 ತಿಂಗಳಾಯ್ತು ನೈಸ್ ರೋಡಲ್ಲಿ ಒಂದು ಚಿರತೆ ಸಾವಾಯ್ತು. ಅದು ದೇವಿಕಾರಣ್ಯ ಎಸ್ಟೇಟು, ಆಮೇಲೆ ಇದು ಯಾವ ಅಂಜನಾಪುರ, ಈ ಸುತ್ತಮುತ್ತ ಇರ್ತಕ್ಕಂಥ ಬೆಟ್ಟಗುಡ್ಡ, ಆ ಬೆಟ್ಟಗುಡ್ಡನೆಲ್ಲ ನಾಶ ಮಾಡಿ ರಿಯಲ್ ಎಸ್ಟೇಟ್ ಮಾಡ್ಬಿಟ್ರು, ಲೇಔಟ್ ಮಾಡ್ಬಿಟ್ರು. ಅವು ಎಲ್ಲೋಗ್ಬೇಕು? ಇಷ್ಟು ಶತಮಾನಗಳಿಂದ ಅವು ಪೂರ್ವಿಕರು ಏನೊಂದು ವಾಸಸ್ಥಾನ ಆಗಿತ್ತು, ಅವಾಗ ಬೆಂಗಳೂರಿನ ನಗರ ಹೆಂಗಿತ್ತು, ಎಷ್ಟು ವಿಸ್ತರಣೆ ಆಗಿತ್ತು. ನಾವು ತಿಂದಿದೀವಿ, ಈಗ ಅವು ನಮ್ಮನ್ನು ತಿನ್ನಕ್ ಬರ್ತಾ ಇದಾವೆ. ತಿನ್ನಕ್ ಬರಲ್ಲ ಮೇಡಮ್. ನಾನು ಹೇಳ್ತೀನಿ ತಿಳ್ಕೊಳ್ಳಿ, ಚಿರತೆ ತುಂಬಾ ಶೈ ಅನಿಮಲ್. ಅದು ನಾನು ಹೇಳ್ತೀನಲ್ಲ, ತುಂಬಾ ಸೂಕ್ಷ್ಮ ಜೀವಿ. ಯಾರನ್ನು ಅಷ್ಟಾಗಿ ಯಾವತ್ತು ಮನುಷ್ಯರ ಮೇಲೆ ಆಗಲಿ ಇದನ್ನೇ ಇದು ಮಾಡಬೇಕು ಅಂತೇನಿಲ್ಲ. ಅವಕ್ಕೇನು ಆಹಾರ ಬೇಕಾದಾಗ ಅವು ಬರ್ತಾ ಇದ್ದಾವೆ. ಇವಾಗ ನಾವು ಕಾಡನ್ನು ಹಾಳು ಮಾಡ್ಬಿಟ್ವಿ, ಬೆಟ್ಟ ಗುಡ್ಡಗಳನ್ನೆಲ್ಲ ಇಳಿಸಿ ಇದು ಮಾಡ್ಬಿಟ್ವಿ. ಅಲ್ಲೇನೋ ಒಂದು ಸೂಕ್ಷ್ಮ ಜೀವಿಗಳು, ಅವು ಇವು ಸಣ್ಣ ಪುಟ್ಟ ಜಿಂಕೆನೋ ಕಡವೆನೋ ಅವನು ಇವನು ಆ ಬೇಟೆ ಆಡ್ಕೊಂಡು ಅವು ತಿನ್ಕೊಂಡಿತ್ತು. ಇವಾಗ ಅವು ವಾಸ ಮಾಡಬೇಕು, ಅವು ಜೀವನ ಸಾಗಿಸ್ಬೇಕು. ಅವುಗಳಿಗನ್ನ ನಾವು ಇವಾಗ ಹೆಚ್ಚಾಗಿ ನಮಗೆ ಈ ರೀತಿ ಚಿರತೆಗಳು ಹೆಚ್ಚಾಗಿ ಕಾಣಿಸ್ಕೊಳ್ಳೋದು ಹೆಣ್ಣು ಚಿರತೆಗಳು. ನಾವು ಮೋಸ್ಟ್ ಪ್ರಾಪರಲ್ಲಿ ನಮಗೆ ಸಿಕ್ಕಿರೋಂಥ ಮಾಹಿತಿಗಳ ಪ್ರಕಾರ ಹೆಚ್ಚು ಹೆಣ್ಣು ಚಿರತೆಗಳೇ ಇವಾಗ ನಮಗೆ ಬೆಂಗಳೂರು ನಗರದಲ್ಲಿ ಎಲ್ಲ ಕಡೆ ಸಿಗ್ತಾ ಇರೋದು. ಈಗ ಗಂಡು ಚಿರತೆ ಹೆಣ್ಣು ಚಿರತೆ ಅನ್ನೋದೊಂದು ಇದಲ್ಲ. ಇಲ್ಲಿ ಚಿರತೆಗಳು ಯಾತಕ್ಕೆ ನಾಡಿಗೆ ಬರ್ತಾ ಇದ್ದಾವೆ? ಅವುಗಳ ಆಹಾರದ ಕೊರತೆ ಆಗ್ತಿದೆ, ಪ್ಲಸ್ ಅವುಗಳ ಹವ್ಯಾಸ ಸ್ಥಾನನ ನಾವು ಲೇಔಟ್ಸ್ಗಳು ಮಾಡಿ ಇವತ್ತು ಎಲ್ಲ ಬೆಂಗಳೂರಿನ ಎಷ್ಟು ವಿಸ್ತಾರ ಇದೆ. ಒಂದು ಗ್ರೀನ್ ಬೆಲ್ಟ್ ಝೋನ್ ಬೇಕಿತ್ತು ಬೆಂಗಳೂರು ನಗರಕ್ಕೆ. ಇತ್ತು ಮುಂಚೆ ಗ್ರೀನ್ ಬೆಲ್ಟ್ ಅಂತ ಇತ್ತು. ಹೌದು ಈಗ ಮೇಡಮ್, ಎಲ್ಲಿದೆ? ಹೌದು. ಇವರು ನಮ್ಮ ದೇವರಾಜ ಅರಸರ ಕಾಲದಲ್ಲಿ ದೇವರಾಜ ಅರಸರು ಮುಖ್ಯಮಂತ್ರಿ ಆದಾಗ ಬೆಂಗಳೂರು ನಗರಕ್ಕೆ ಒಂದು ಗ್ರೀನ್ ಬೆಲ್ಟ್ ಪ್ರಾಜೆಕ್ಟ್ ಅಂತ ತಗೊಂಡ್ಬಂದು ಬೆಂಗಳೂರಿನ ಸುತ್ತ ಒಂದು ಗ್ರೀನ್ ಬೆಲ್ಟ್ ಪ್ರಾಜೆಕ್ಟ್ ಮಾಡಿ ಇನ್ಸೈಡ್ ಒಳಗಡೆ ಸಿಟಿ ಹೇಗೆ ಡೆವಲಪ್ ಆಗಬೇಕು, ಬನ್ನೇರುಘಟ್ಟದಲ್ಲಿ ಎಷ್ಟು ಕಾಡಿದೆ, ಆಮೇಲೆ ಎಲ್ಲೆಲ್ಲಿ ನಮ್ಮ ಎಲಿಫೆಂಟ್ ಕಾರಿಡಾರ್ಸ್ ಇತ್ತು, ಇವೆಲ್ಲವನ್ನ ನಾವು ಸಂಪೂರ್ಣವಾಗಿ ನಮ್ಮದೇ ಎಡವಟ್ಟು, ಮನುಷ್ಯರದೇ ಎಡವಟ್ಟು, ಇನ್ನೇನು ಅಲ್ಲ ಅಂತ. Okay, ಬಂದೆ. ವನ್ಯಜೀವಿ ತಜ್ಞರು ಜೋಸೆಫ್ ಹೂವರ್ ಅವರು ನಮ್ಮ ಜೊತೆ ಝೂಮ್ ಲೈವ್ ಅಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಮಸ್ಕಾರ ಸರ್, ಗುಡ್ ಮಾರ್ನಿಂಗ್. ನನ್ನ ಧ್ವನಿ ನಿಮಗೆ ಕೇಳಿಸ್ತದೆ ಅನ್ಕೊಳ್ತೀನಿ. ನಮಸ್ಕಾರ ಸರ್. ಆರಂಭದಲ್ಲಿ ಒಂದು ಮಾತು ಹೇಳಿದೆ, ಈ ಸಂಘರ್ಷ ಮೊದಲೇನಲ್ಲ, ಇತ್ತೀಚೆಗೆ ತುಂಬಾ ಕಾಮನ್ ಆಗಿ ಆಗ್ತಾ ಇದೆ ಕಾಡು ಪ್ರಾಣಿಗಳು ಮತ್ತು ಮನುಷ್ಯರು ಅಂತ ಬಂದಾಗ. ಬಟ್ ಪರ್ಟಿಕ್ಯುಲರ್ ಆಗಿ ಚಿರತೆ ಅಂತಲೇ ಮಾತಾಡಿದಾಗ ಯಾಕೆ ಬೆಂಗಳೂರು ಔಟ್ಸ್ಕರ್ಟ್ಸ್ ಚಿರತೆಗೆ ಅಷ್ಟೊಂದು ಹಾಟ್ ಸ್ಪಾಟ್ ಆಗಿ ಕಾಣಿಸ್ತಾ ಇದೆ? ಒಂದು, ಅವುಗಳ ಜಾಗವನ್ನ ನಾವು ತಿಂದು ತೇಗ್ಬಿಟ್ಟಿದೀವಿ, ಕಬಳಿಸಿದೀವಿ. ಅದನ್ನ ಹೊರತುಪಡಿಸಿ ಬೇರೆ ಏನಾದ್ರೂ ರೀಸನ್ಸ್ ಇದೆಯಾ ಸರ್? ಕಾಣಿಸ್ತಾ ಇದೆಯಾ ಸರ್? ನಾವು ಅರ್ಥ ಮಾಡ್ಕೋಬೇಕು, ಚಿರತೆ ಬೇರೆ ಇಂಡಿಯಾ ಆಗಿಲ್ಲ, ಸೌತ್ ಆಫ್ರಿಕಾ ಬೇರೆ ಕಡೆ ಎಲ್ಲ ಬಹಳ ಅಡ್ಯಾಪ್ಟಿವ್ ಸ್ಪೀಶೀಸ್. ಅದ್ ಬೇಕಾದ್ರೆ ಕಾಡು ಸವಾನಾ ಫಾರೆಸ್ಟ್ ಒಳಗಿರತ್ತೆ, ಎವರ್ಗ್ರೀನ್ ಫಾರೆಸ್ಟ್ ಒಳಗಿರತ್ತೆ, ಬೆಟ್ಟ ಗುಡ್ಡದೊಳಗಿರತ್ತೆ, ನಮ್ಮ ಫಾರ್ಮ್ ಗಳಿಗೆ ಬಂದು ಸೇರ್ಕೊಳ್ಳುತ್ತೆ, ಎಸ್ಟೇಟ್ಗಳೊಳಗೆ, ಮತ್ತೆ ಬೆಂಗಳೂರು ಅರ್ಬನ್ಗೂ ಬಂದು ಸೇರ್ಕೊಳ್ಳುತ್ತೆ. ಅದು ಬಹಳ ಅಡ್ಯಾಪ್ಟಿವ್ ಸ್ಪೀಶೀಸ್. ಸೊ ಅದು ನಾಯಿ
ಸಿಕ್ಕಿದ್ರೆ ಅದಕ್ಕೆ ಬಿರಿಯಾನಿ ತರ. ಸೊ ಅದಕ್ಕೆ ಸಿಕ್ಕದೆ ಆಹಾರ ಜಾಸ್ತಿ ನಾಯಿಗಳು. ಅದು ಇದ್ದಿದ್ದು ಹಂದಿಗಳನ್ನ ನಾವು ಸಾಯಿಸ್ತೀವಿ, ತಿಂತಾ ಇದ್ದೀವಿ. ಇಡೀ ಬೆಂಗಳೂರು ಸರೌಂಡಿಂಗು ಹಂದಿ ಬಿಡ್ತಿಲ್ಲ, ಕಾಡಂದಿನ, ಜಿಂಕೆ ಬಿಡ್ತಿಲ್ಲ. ಅದೇನ್ ತಿನ್ಬೇಕು, ಎಲ್ಲಿ ಹೋಗ್ಬೇಕು, ಅದು ಕೋಟೆ ಪಾಡಿದೆ. ಆಮೇಲೆ ಅದಿರೋ ಜಾಗ ಎಲ್ಲ ನಾವು ಪಾಲ್ ಮಾಡ್ಬೇಕು. ಇವತ್ತು ಬಂದ್ಬಿಟ್ಟು ಚಿರತೆ ನಮ್ ಮನೆ ಬಂದ್ಬಿಟ್ಟು ಚಿರತೆ ಬಂತಾರೆ. ಅದುಗಳು ತಪ್ಪ, ನಮ್ ತಪ್ಪ? ಇವತ್ತು ನಾವೆಲ್ಲ ವನ್ಯಜೀವಿ ಬಗ್ಗೆನೆ ಹೇಳ್ತೀವಿ. ಅವ್ರು ಆನೆ ಬಂದ್ಬಿಟ್ಟು, ಆನೆ ತಪ್ಪು ದಾಳಿ ಮಾಡ್ಬಿಡ್ತು, ಆನೆ ತುಳಿದ್ಬಿಡ್ತು, ಆನೆ ಕ್ರಾಪರೇಟ್ ಮಾಡ್ಬಿಡ್ತು, ಟೈಗರ್ ಬಂದ್ಬಿಡ್ತು, ಯಾರಿಗೋ ದಾಳಿ ಮಾಡ್ಬಿಡ್ತು, ಹೊಡ್ಬಿಡ್ತು, ಚಿರತೆ ಬಂತು, ಹಿಂಗ್ ಮಾಡ್ತು ಹಂಗ್ ಮಾಡ್ತು ಅಂತ ಹೇಳ್ತಿದ್ದೆ. ನಾವ್ ಮಾಡಿರೋದು ಯಾರೋ ಮಾತಾಡ್ತೀವಿ. ನಾವ್ ಎಷ್ಟ್ ತಪ್ಪು ಮಾಡಿದೀವಿ ಗೊತ್ತಾ? ಇರೋ ಕಾಡ್ನೆಲ್ಲ ಬಿಡಿ, ಬೆಂಗಳೂರು ಬಿಡಿ, ಇದು ಡೆಡ್ ಸಿಟಿ. ಇದು ಎನ್ವೈರನ್ಮೆಂಟ್ಲಿ ಡೆಡ್ ಸಿಟಿ. ಇದ್ರೊಳಗೆ ಏನು ಇಲ್ಲ, ಜೀವನೇ ಇಲ್ಲ. ಅದು ಆ ಕಾಡುಗಳಿಗೆ ಇರೋದನ್ನ ನಾವು ಓಡಿಸಿ ಈ ಕಡೆ ಬರ್ಸಿದೀವಿ. ಈಗ ಬೆಟ್ಟ ಹೊಡಿಯೋದು, ಇವ್ರ ಕ್ವಾರಿ ಇವ್ರಿಗೆ ಇಂಪಾರ್ಟೆಂಟ್. ಈಗ ಮೊನ್ನೆ ಗೊತ್ತಾಯ್ತಲ್ಲ ನಿಮ್ಗೆ ಏನಾಯ್ತು ಬೆಂಗಳೂರು ಆಚೆ ಕ್ವಾರಿ ಮಾಡಿದ್ಮೇಲೆ ಎಷ್ಟೋ ಜನ ಸತ್ರು. ಅದೇ ಕ್ವಾರಿ ಹತ್ರ ಒಂದು ಚಿರತೆ ಹೊಟ್ಟೆ ಮರಿ ಇತ್ತು, ಅದು ಸತ್ತೋಯ್ತು ಕ್ವಾರಿಯಿಂದ, ಇದು ಹೊಡೆದು. ಸೊ ಇದು ಎಲ್ಲಾ ಕಡೆನೂ ನಡೀತಿದೆ. ಈಗ ನಮಗ್ ಬರೋ ಮಾಹಿತಿ ಬೆಂಗಳೂರು ಸರೌಂಡಿಂಗು ಒಂದು 30-40 ಚಿರತೆಗಳಿದೆ. ಸೊ ನಾನಿರೋ ರಾಜರಾಜೇಶ್ವರಿ ಚಿರತೆ ಬಂದಿತ್ತು ಹೋದ್ ವರ್ಷ. ನಿಮ್ಗೆಲ್ಲ ಜ್ಞಾಪಕ ಇರ್ಬೇಕು, ಒಂದ್ 3-4 ವರ್ಷದ ಹಿಂದೆ ನಮ್ಮ ಗಿರಿನಗರ ಹತ್ರ ಒಂದ್ ಬೆಟ್ಟ ಇದೆ, ಅಲ್ಲಿ ಗುಡ್ಡೆ, ನೈಸ್ ರೋಡ್ ಪಕ್ಕ. ಅರವಳಿಕೆ ಕೊಡ್ಲಿಕ್ಕೆ ಹೋಗಿ ಒಂದ್ ಜೀವ ಹೋಯ್ತು, ಒಂದ್ ಚಿರತೆ. ಅದು ಬೇರೆ, ಇದು ಬೆಂಗಳೂರು ನಡುವೆ ಇದೆ. ಬೆಂಗಳೂರು ಸಿಟಿ, ನಾಯಂಡಹಳ್ಳಿ ಮತ್ತೆ ಗಿರಿನಗರ ಮಧ್ಯ ಒಂದ್ ಚಿರತೆ ಬಂದು 10 ಕುರಿಗಳನ್ನ ಸಾಯಿಸಿತ್ತು, ಎತ್ಕೊಂಡು ಹೋಗಕ್ ಒಂದೇ ದಿವಸ. ಎಲ್ಲರಿಗೂ ಜ್ಞಾಪಕ ಇರ್ಬೇಕು. ಇದೆಲ್ಲ ಆಗಿದ್ದು ಹಾರ್ಟ್ ಆಫ್ ದ ಸಿಟಿ. ಎಲ್ಲಿ? ನಮ್ಮ ನಾಯಂಡಹಳ್ಳಿ ಇನ್ನರ್ ರಿಂಗ್ ರೋಡ್ ಅಂತೀವಲ್ಲ, ದೇವೇಗೌಡ ಪೆಟ್ರೋಲ್ ಬಂಕ್ ಹೋಗುತ್ತಲ್ಲ, ಆ ರೋಡ್ ನಾಯಂಡಹಳ್ಳಿಯಿಂದ ಬರ್ಬೇಕಾದ್ರೆ ಅಲ್ಲೊಂದ್ ಲೆಫ್ಟ್ ತಗೊಂಡ್ರೆ ನೈಸ್ ರೋಡ್ ಪಕ್ಕ ಅಲ್ಲೊಂದ್ ಗುಡ್ಡೆ ಬರ್ತದೆ, ಅಲ್ಲಿ ಬಂದಿತ್ತು. ನಾನ್ ಖುದ್ದಾಗೆ ಚಿರತೆ ನಮ್ಮ ಆರ್.ಆರ್. ನಗರ ನೋಡಿದ್ವಿ. ಈಗಲೂ ನಮ್ಮ ಆರ್.ಆರ್. ನಗರ ಒಳಗೆ ಕಾಡ್ಬೇಕಿದೆ. ಸರ್, ಇದ್ರ ಜೊತೆಗೆ ಈಗ ಈ ಬ್ಯಾಟಹಳ್ಳಿಯಲ್ಲೆಲ್ಲ ನೋಡ್ತಾ ಇದೀವಲ್ಲ, ಇಲ್ಲಿ ಡೆವಲಪ್ಮೆಂಟ್ ಅನ್ನೋದು ಮರೀಚಿಕೆ. ನಾವು ನೋಡ್ತಿರೋಂಗೆ ಕಸದ ರಾಶಿ, ಪೊದೆ ಬೆಳ್ಕೊಂಡಿರುತ್ತೆ, ಕರೆಂಟ್ ಇರಲ್ಲ ರಾತ್ರಿ ಹೊತ್ತು ಓಡಾಡಕ್ಕೆ. ಸೊ ಇವು ಕೂಡ ತುಂಬಾ ಸಪೋರ್ಟ್ ಮಾಡ್ತಾ ಇದೆಯಾ ಚಿರತೆಗೆ ಬಂದು ಆರಾಮಾಗಿರಕ್ಕೆ ಅಥವಾ ಓಡಾಡಕ್ಕೆ? ಚಿರತೆಗೇನು ರಾತ್ರಿ ಏನ್ ಬರ್ಬೇಕಂತ ಏನಿಲ್ಲ, ಡೇ ಟೈಮ್ಗೂ ಬರುತ್ತೆ. ಅದು ಹಂಟ್ ಮಾಡೋದು ಇಲ್ಲೆಲ್ಲ ಡಿಸ್ಟರ್ಬೆನ್ಸ್ ಇರೋದ್ರಿಂದ ಅದು ನೈಟ್ ಬರುತ್ತೆ ಅಷ್ಟೇ. ನೀವು CCTV ಕ್ಯಾಮ್ರಾ ನೋಡ್ತಿರ್ತೀರಾ, ಅದ್ ಎಷ್ಟೋ ಕಡೆ ಓಡಾಡ್ತಿರತ್ತೆ. CCTV ಕ್ಯಾಮ್ರಾ ಇರೋದ್ರಿಂದ ನಿಮ್ಗೆ ಕಾಣ್ತಾ ಇದೆ. CCTV ನೋಡಿದ ತಕ್ಷಣ ಓ ಚಿರತೆ ಬಂದ್ಬಿಡ್ತು, ನಮ್ ತೂರಳಿ ಪಕ್ಕ ಚಿರತೆ ಬಂದ್ಬಿಡ್ತು, ಬನಶಂಕರಿ ಹತ್ರ ಇಲ್ಲಿಗ್ ಬಂದ್ಬಿಡ್ತು ಚಿರತೆ ಅಂದ್ಬಿಟ್ಟು ಕೂಗಾಡ್ತೀವಿ. ಇಲ್ದರೆ ಯಾರು ನೋಡ್ತಾರೆ? ಕಾಡು ಫಾರೆಸ್ಟ್ ಒಳಗೆ ಜನ ನೋಡಲ್ಲ, ಗೊತ್ತಾ? ಕಾಯ್ಬೇಕು. ನಾವಿವಾಗ ಸಫಾರಿಗೆ ಹೋಗ್ತೀವಿ ಅಂತ ತಿಳ್ಕೊಳ್ಳಿ, ಈ ಬೆಂಗಳೂರಿಂದ ಸಫಾರಿ. ಕರೆಕ್ಟ್. ಯಾವ್ದಾದ್ರು ಪ್ರಾಣಿ ಸಿಗುತ್ತೆ ಅಂತ ಕಾಯ್ತಾ ಇರ್ತೀವಿ. ಕರೆಕ್ಟ್, ನೀವ್ ಹೇಳಿದ್ದು. ಚಿರತೆ ಸಿಕ್ಕತ್ತ ನಿಮ್ಗೆ? ಸಿಕ್ಕಲ್ಲ. ಇದು ಅಪ್ಪಿ ಊಟಕ್ಕೋಸ್ಕರ, ಸೇಫ್ಟಿಗೋಸ್ಕರ ಈ ಕಡೆ ಬಂದಿದೆ. ಸೊ ಎಲ್ಲೋ ಒಂದ್ ಕಡೆ ಅದಕ್ಕೆ CCTV ಕ್ಯಾಮೆರಾ ಇಂದ ನಾವುಗಳು ಇಷ್ಟೆಲ್ಲ ಚರ್ಚೆ ಮಾಡ್ಕೊಂಡು ತಲೆ ಕೆಡ್ಸ್ಕೊಂಡು ಕೂತೀವಿ. ಅದ್ ಪಾಠ ಅದ್ ಬರತ್ತೆ, ಹೋಗತ್ತೆ. ಅದನ್ನ ಬಿಟ್ರೆ ಹಾಗೆ ಇರಕ್ಕಾಗಲ್ವಲ್ಲ ಸರ್, ಮಕ್ಳು ಮರಿ ಹೊರಗೆ ಓಡಾಡಕ್ ಆಗ್ತಾ ಇಲ್ಲ, ಬರುತ್ತೆ ಹೋಗುತ್ತೆ ಅನ್ನಕ್ ಆಗಲ್ವಲ್ಲ. ಬರ್ತೀನಿ ಸರ್, ಬರ್ತೀನಿ ನಾನು ನಿಮ್ಮ ಹತ್ರ. ಸರ್ ನಾನು ಬಂದೆ ನಾನು ನಿಮ್ಮ ಹತ್ರ. ಸಾವಿತ್ರಮ್ಮ ಅವರೇ, ನಿಮ್ಮ ಹಲವಾರು ವಿಡಿಯೋಸ್ಗಳನ್ನು ನೋಡ್ತಾ ಇದ್ವಿ ನಾವು. ಅವುಗಳನ್ನು ಒಂದು ರೀತಿ ಮಕ್ಳಿಗಿಂತ ಹೆಚ್ಚಾಗಿ ನೀವು ಸಾಕ್ತಾ ಇದ್ರಿ. ನನಗೀಗ ಹೇಳಿ, ಈ ಕಾಡಿಂದ ನಾಡಿಗೆ ಬಂದಂತಹ ಚಿರತೆಗಳು ನಾವೆಷ್ಟು ಹೆದರ್ಕೊಳ್ತೀವೋ ಅವು ಅಷ್ಟೇ ಹೆದರ್ತವೆ ಅಂತ ಕೇಳಿದೀವಿ, ನಾವು ಓದಿದ್ದೀವಿ. ಅವುಗಳ ಮನಸ್ಥಿತಿ ಹೆಂಗಿರುತ್ತೆ? ನಾವು ಕಿರ್ಚಾಡೋದು, ಸಿಕ್ಕ ಕಲ್ಲಲ್ಲಿ ಹೊಡಿಯೋದು, ಕೂಗಾಡೋದು, ಅವುಗಳನ್ನ ಎಷ್ಟು ಡಿಸ್ಟರ್ಬ್ ಮಾಡುತ್ತೆ ಅಂತ ಅನ್ಸುತ್ತೆ? ಕಲ್ಲಲ್ಲಿ ಅದೆಲ್ಲ ಹೊಡಿಬಾರ್ದು. ಅವತ್ತನ್ನ ಬಂದಾಗ ತುಂಬಾ ಭಯನೇ ಇರ್ತವೆ ಮರಿಗಳು. ಆದ್ರೆ ದೊಡ್ಡವೇ ಆಗ್ಲಿ ಯಾವೇ ಆಗ್ಲಿ, ನಾವು ಅವತ್ತನ್ನ ಎಷ್ಟು ಪ್ರೀತಿಯಿಂದ ನೋಡ್ಕೊಂತೀವೋ ಅಷ್ಟು ಕ್ಲೋಸ್ ಆಗ್ಬಿಡ್ತಾವ. ಜಾಸ್ತಿ ಭಯನೇ ಇರ್ತಾವ. ಕಾಡಿಂದ ಬಂದಿರ್ತಾವಲ್ಲ, ದೊಡ್ಡ ದೊಡ್ಡ ಚಿರತೆಗಳನ್ನೇ ತಂದಿರ್ತಾರೆ ಇವಾಗ ಅಲ್ಲಿ. ಅಂತವೆಲ್ಲ ನಾವು ಪಳಗ್ಸಿದೀವಿ. ಅದ್ರ ಬರ್ಬೇಕಾದ್ರೆ ತುಂಬಾ ಗಾಬರಿಯಾಗಿರ್ತವೆ. ಅದ್ರ ಕಚ್ಚಲ್ಲ ಅವು. ನಮ್ಮನ್ ಕಂಡ್ರೆ ಅವಕ್ಕೂ ಭಯ, ಅವ್ರನ್ನ ಕಂಡ್ರೆ ನಮಗೂ ಭಯ. ಆ ತರ ಇರ್ತವೆ. ನಾವ್ ಹೆಂಗ್ ಪ್ರೀತಿಯಿಂದ ನೋಡ್ಕೊಂಡು ಅವ್ರನ್ನ ಹೆಂಗ್ ಪಾಲನೆ ಪೋಷಣೆ ಮಾಡ್ತೀವೋ ಆ ತರ ಅವು ಬೆಳ್ಕೊಂತಾವ ನಮ್ಮ ಹತ್ರ.
ಈಗ ಹಂಗನ್ಕೊಂಡು ಕಾಡು ಪ್ರಾಣಿಗಳನ್ನು ನಾವು ಊರೊಳಗೆ ಸೇರ್ಸಕ್ಕೂ ಆಗಲ್ಲ. ಹೌದು, ಅವ್ರ ಜಾಗವನ್ನ ನಾವು ತಿಂದು ಬಿಟ್ಟಿದ್ದೀವಿ. ಯಾಕೆ ಈ ಪ್ರಶ್ನೆ ಕೇಳಿದೆ ಅಂದ್ರೆ, ತುಂಬಾ ಜನ ಹೇಳ್ತಾರೆ, ನೀವು ಹೇಳಿದ್ರಿ ತುಂಬಾ ಶೈ ಸ್ವಭಾವ ಅದ್ರದ್ದು, ಮತ್ತೆ ಭಯ ಕೂಡ ಅದಕ್ಕಿರುತ್ತೆ ಅಂತ. ಅಟ್ ದ ಸೇಮ್ ಟೈಮ್ ತುಮಕೂರಿನಲ್ಲಿ ಒಂದು ಮಗುವನ್ನ ಕರುಳನ್ನೇ ಎಳೆದು ಬಿಟ್ಟಿತ್ತು, ಮತ್ತೆ ಅಟ್ಯಾಕ್ ಮಾಡಿರೋದನ್ನು ನೋಡಿದೀವಿ. ಕೇವಲ ಅವು ಕರುಗಳನ್ನ ಎಳ್ಕೊಂಡು ಹೋಗೋದು, ನಾಯಿಗಳನ್ನ ಎಳ್ಕೊಂಡಲ್ಲ, ಮನುಷ್ಯರ ಮೇಲೂ ಅಟ್ಯಾಕ್ ಮಾಡಿದ್ದಾವೆ. ಯಾವುದೇ ಒಂದು ಪ್ರಾಣಿ ಆಗಲಿ, ಸಿ ಲೈಕ್ ಟೈಗರ್ ಇರ್ಬೋದು, ಲೆಪರ್ಡ್ ಇರ್ಬೋದು, ನಮ್ಮ ಕಾರ್ನಿವರಸ್ ಅಲ್ಲಿ ಯಾವುದೇ ಒಂದು ಪ್ರಾಣಿ ಟಿಲ್ ದೆನ್ ಇಟ್ ಟೇಸ್ಟ್ ಹ್ಯೂಮನ್ ಫ್ಲೆಶ್, ಅಂದರೆ ಮನುಷ್ಯನ ಮಾಂಸವನ್ನು ಟೇಸ್ಟ್ ಮಾಡೋವರೆಗೂ ಯಾವುದೇ ಒಂದು ಪ್ರಾಣಿ ಮ್ಯಾನ್ ಈಟರ್ ಆಗಲ್ಲ. ಸಂದರ್ಭಗಳಲ್ಲಿ ಇವಾಗ ಹೆಚ್ಚಾಗಿ ನಾವು ಮ್ಯಾನ್ ಈಟರ್ಸ್ಗಳನ್ನು ಟೈಗರಲ್ಲಿ ನೋಡ್ತೀವಿ. ಏನಕ್ಕೋಸ್ಕರ ಅಂದರೆ, ಇವಾಗ ನಮ್ಮೊಂದು ಕಾಡು ಇರುತ್ತೆ, ಒಂದು ಕಾಡಿನಲ್ಲಿ ಅವಳದೇ ಆದಂಥ ಒಂದು ಟೆರಿಟರಿ ಮಾಡ್ಕೊಂಡಿರ್ತೇವೆ. ಎಕ್ಸಾಂಪಲ್, ಬಿಫೋರ್ ಒಂದು ಹುಲಿ ವಾಸಸ್ಥಾನ ಬಂದು 15 ಕಿಲೋಮೀಟರ್ ಇತ್ತು, ಅದಕ್ಕೆ 15 ಕಿಲೋಮೀಟರ್ಗೆ ಒಂದೊಂದು ಟೆರಿಟರಿ. ಈಗ ಹುಲಿಗಳ ಸಂಖ್ಯೆ ಬಂಡೀಪುರ, ಈ ಸರೌಂಡಿಂಗ್, ನಮ್ಮ ನಾಗರೋಳೆ ಈ ಕಡೆ ಎಲ್ಲ, ಕಬಿನಿಲೆಲ್ಲ ಈ ಹುಲಿಗಳ ಸಂಖ್ಯೆ ಜಾಸ್ತಿ ಆಗಿರೋದ್ರಿಂದ ಅವುಗಳ ಒಂದು ಟೆರಿಟರಿ ಏನಾಗಿದೆ 5 ಕಿಲೋಮೀಟರ್ಸ್ ಬಂದು ನಿಂತಿದೆ. ಇಲ್ಲಿ ಮೇನ್ ಪ್ರಾಬ್ಲಮ್ ಏನಂದ್ರೆ, ಯಾರು ಸ್ಟ್ರಾಂಗೆಸ್ಟ್ ಲೀಡರು, ನಿನ್ನ ಟೆರಿಟರಿಗೆ ನೀನು ಲೀಡ್ರು, ನನ್ನ ಟೆರಿಟರಿ ಒಳಗಡೆ ಎಷ್ಟು ನನ್ನ ಹಾರ್ಬಿವರಸ್ ಅನಿಮಲ್ಸ್ ಇದೆ, ನಾನು ಎಷ್ಟು ಹಂಟ್ ಮಾಡ್ಕೋಬೇಕು, ನಾನು ಇಲ್ಲಿರೋ ಇದನ್ನೆಲ್ಲ ನಾನು ಹಂಟ್ ಮಾಡಿ ತಿನ್ಬಿಟ್ಟಿದ್ದೀನಿ, ಈಗ ನನ್ನ ಹತ್ರ ಏನೂ ಇಲ್ಲ. ಅವಾಗ ಏನಾಗುತ್ತೆ, ನೆಕ್ಸ್ಟ್ ಟೆರಿಟರಿಗೆ ಹೋಗ್ತವೆ. ಅಲ್ಲೇನಾಗುತ್ತೆ, ಡಾಮಿನೆನ್ಸ್, ಇಬ್ಬರಿಗೂ ಒಂದಕ್ಕೊಂದು ಕಿತ್ತಾಟಗಳು ನಡೀತವೆ. ಈ ಕಿತ್ತಾಟಗಳೆಲ್ಲ ಯಾವುದು ಸ್ಟ್ರಾಂಗ್ ಉಳ್ಕೊಳ್ಳುತ್ತೋ ಅದು ಟೆರಿಟರಿನ ಆಕ್ಯುಪೈ ಮಾಡ್ಕೊಳ್ಳುತ್ತೆ. ಟೆರಿಟರಿ ಬಿಟ್ಟು ಹೋಗ್ಲೇಬೇಕಾದಂಥ ಸಂದರ್ಭದಲ್ಲಿ ಅದು ಅಟ್ಲೀಸ್ಟ್ ಅಲ್ಲಿ ಸಾಯ್ಬೇಕು, ಇಲ್ಲ ಟೆರಿಟರಿ ಬಿಟ್ಟು ಆಚೆ ಬರಬೇಕು. ಅವಾಗ ಈ ಹುಲಿಗಳು ಬಫರ್ ಝೋನಿಂದ ಹೊರಗಡೆ ಬಂದು, ಇವುಗಳು ವಯಸ್ಸಾದಂತಹ ಕಾಲದಲ್ಲಿ, ಅಂದ್ರೆ ಎಕ್ಸಾಂಪಲ್ ಇವಾಗ ಹುಲಿ ಆಗಿರ್ಬೋದು, ಸಿಂಹ ಆಗಿರ್ಬೋದು, ಚಿರತೆ ಆಗಿರ್ಬೋದು, ಇವುಗಳು ವಯಸ್ಸಾದಂಥ ಕಾಲದಲ್ಲಿ ಅವುಗಳಿಗೆ ಸಾಧಾರಣವಾಗಿ ಕಾಡಲ್ಲಿ ಹೋಗಿ ಹಂಟ್ ಮಾಡೋಕ್ಕಾಗದೇ ಇರೋ ಸಿಚುವೇಶನ್ನಲ್ಲಿ ಇವೇನು ಮಾಡ್ತವೆ, ನಾಡಿಗೆ ಬಂದು ಅವಕ್ಕೆ ಏನು ಆಹಾರ ಸಿಗೋದಕ್ಕೆ ಇದಾಗುತ್ತೋ ಅವಾಗ ಅಂಟು ಮಾಡ್ತೇವೆ. ಈಗ ಹಸುಗಳನ್ನ ಅಂಟು ಮಾಡ್ಬೋದು, ನಾಯಿಗಳನ್ನ ಅಂಟು ಮಾಡ್ಬೋದು, ಇನ್ನು ಬೇರೆ ಇತರ ಪ್ರಾಣಿಗಳನ್ನ ಅಂಟು ಮಾಡ್ಬೋದು. ಯಾವಾಗ ಮನುಷ್ಯನ ಮೇಲೆ ಅವು ಎರಗಕ್ಕೆ ಬರ್ತವೆ ಅಂದರೆ, ತಮ್ಮ ಆತ್ಮರಕ್ಷಣೆಗೆ ಯಾವಾಗ ಮನುಷ್ಯ ಅಡ್ಡಿ ಪಡಿಸಕ್ಕೆ ಹೋಗ್ತಾನೆ, ಇವಾಗ ಮೇಡಮ್ ಹೇಳ್ದಂಗೆ ಕಲ್ಲಲ್ಲಿ ಹೊಡೆಯೋದು, ಅವುಗಳಿಗೆ ಹಿಂಸೆ ಕೊಡೋದು, ಅವುಗಳಿಗೆ ಕೂಗಾಡೋದು, ಇದು ಮಾಡೋಕ್ಕೆ ಬಂದಾಗ ಅವು ಸಾಧಾರಣವಾಗಿ ಗೊತ್ತಿಲ್ಲದೆ ಹೋಗಿ ಇದು ಮಾಡಿರ್ತವೆ. ಇದೇ ಒಂದು ಚಿರತೆ ಇನ್ಸಿಡೆಂಟು ನಮ್ಮ ನಾಗಮಲೆ MMLs ಅಲ್ಲಿ ಒಂದು ಮಗುನ ಎಳ್ಕೊಂಡು ಹೋಗಿ ಇದು ಮಾಡ್ತು ಅಂತ. ನಾಗಮಲೆನಲ್ಲಿ ಒಂದು ಮಗುನ ಎಳ್ಕೊಂಡು ಹೋಗೋ ಒಂದು ಇನ್ಸಿಡೆಂಟ್ ಇದಾಗಿದೆ ಚಿರತೆ ಅಂದರೆ, ಅದು ಆಲ್ರೆಡಿ ಯಾರೋ ಮನುಷ್ಯನ ಫ್ಲೆಶ್ನ ಟೇಸ್ಟ್ ಮಾಡಿದೆ. ಮನುಷ್ಯನ ಮಾಂಸವನ್ನು ಟೇಸ್ಟ್ ಮಾಡೋವರೆಗೂ ಯಾವುದೇ ಕಾರ್ನಿವರಸ್ ಅನಿಮಲ್ಸ್ ಮ್ಯಾನ್ ಈಟರ್ಸ್ ಆಗಲ್ಲ. ಇದು ನಮ್ಮ ಎಂಟೈರ್, ಇವತ್ತು ನಾವು ಎಲ್ಲೇ ಒಂದು ಪ್ರೀ ಹಿಸ್ಟ್ರಿ ತಗೊಂಡ್ರು, ಬುಕ್ ಆಫ್ ಹಿಸ್ಟ್ರಿನಲ್ಲಿ ಯಾವುದೇ ನಾವು ಇದನ್ನ ತಗೊಂಡ್ರು, ಯಾವುದೇ ಒಂದು ಪ್ರಾಣಿ ಮನುಷ್ಯನ ಮಾಂಸ ತಿನ್ನೋವರೆಗೂ, ಮನುಷ್ಯನ ಮಾಂಸನ ಟೇಸ್ಟ್ ಮಾಡೋವರೆಗೂ ಮ್ಯಾನ್ ಈಟರ್ಸ್ ಆಗಕ್ಕಾಗಲ್ಲ. ಓಕೆ, ಬಂದೆ. ಆಮೇಲೆ ಅವರೇ, ಈಗ ಈ ರೀತಿಯಾಗಿ ರೆಸ್ಕ್ಯೂ ಮಾಡಿರೋದನ್ನ ಕರೆಕ್ಟ್ ಬನ್ನೇರ್ಘಟ್ಟ ಈ ಕಡೆ ಎಲ್ಲ ಬಿಡ್ತಾರೆ. ಕಾಡಿಂದ ನಾಡಿಗೆ ಬಂದವು ಮತ್ತು ನಿಮ್ಮ ಹತ್ರ ಬಿಡುವಂತಹ ಸಂದರ್ಭದಲ್ಲಿ ಅವ್ರಗಳ ಮನಸ್ಥಿತಿ ಹೇಗಿರುತ್ತೆ, ಮತ್ತೆ ನಾರ್ಮಲ್ ಡೇಸಿಗೆ ಅವು ಬರೋಕೆ ಎಷ್ಟು ಸಮಯ ತಗೊಳುತ್ತೆ, ಹೇಗೆ ನೋಡ್ತೀರಿ ನೀವು ಅವುಗಳನ್ನ, ರೆಸ್ಕ್ಯೂ ಮಾಡಿಬಿಟ್ಟಿರುವಂತಹ ಪ್ರಾಣಿಗಳನ್ನ? ಹಾಂ ಮ್ಯಾಮ್, ಸೊ ರೆಸ್ಕ್ಯೂ ಆಗಿ ಬಂದಿರೋದು ಬೇರೆ ಬೇರೆ ಸಿಚುವೇಶನ್ಸ್ ಅಲ್ಲಿ ಬರುತ್ತೆ. ಫಾರ್ ಎಕ್ಸಾಂಪಲ್ ಮರಿನೇ ಇರ್ಬೋದು, ಒಂದೊಂದ್ಸತಿ ಅದನ್ನ ಕಣ್ಣು ಬಿಟ್ಟಿರಲ್ಲ, ಮತ್ತೆ ಓಡಾಡಕ್ಕೂ ಆಗಲ್ಲ. ಸೊ ಒಂದು ನಾವೇನು ಅರ್ಥ ಮಾಡ್ಕೊಬೇಕಂದ್ರೆ, ಆ ಮರಿಗಳು ಯಾಕೆ ನಮ್ಮ ಹತ್ರ ಫಸ್ಟ್ ಬರುತ್ತೆ ಅಂದ್ರೆ, ಅಮ್ಮ ಬಂದು ಸಿಟಿಯಲ್ಲಿ ಅದಕ್ಕೊಂದು ಫೇವ್ರೆಟ್ ಫುಡ್ ಓಡಾಡ್ತಾ ಇರುತ್ತೆ, ನಾಯಿಗಳು, ಬೀದಿ ನಾಯಿ. ಸೊ ಬೀದಿ ನಾಯಿ ಪಾಪ್ಯುಲೇಷನ್ ಕಂಟ್ರೋಲ್ ಇಲ್ಲ. ಮತ್ತೆ ಯಾಕೆ ಬೀದಿ ನಾಯಿ ಜಾಸ್ತಿ ಆಗ್ತದೆ ಅಂದ್ರೆ, ಎಂಡ್ ಆಫ್ ದ ಡೇ ಇಟ್ ಕಮ್ಸ್ ಟು ನಮ್ಮಿಂದಾನೆ. ಯಾಕಂದ್ರೆ ನಾವು ಗಾರ್ಬೇಜ್ ಎಲ್ಲಾದ್ರೆ ಅಲ್ಲಿ ಬಿಸಾಕ್ತಾ ಇದ್ರೆ ಅದು ಒಂದು ಈಸಿ ಸೋರ್ಸ್ ಫಾರ್ ದ ಡಾಗ್ಸ್ ಆಲ್ಸೋ. ಸೊ ಅದರಿಂದ ನಾಯಿ ಸಂಖ್ಯೆ ಜಾಸ್ತಿ ಆಗ್ತಾ ಇದ್ರೆ, ಚಿರತೆ ಆಲ್ಸೋ ಅದು ನಮ್ಗೆ ಈಸಿ ಊಟ ಸಿಗುತ್ತೆ ಅಂತ. ಸೊ ನಾವೇ ಒಂದು ಬಸ್ರಿ ಚಿರತೆ ಆಗಿದ್ರೆ ಯೋಚನೆ ಮಾಡಿ. ಸೊ ನಾನು ಕಾಡಲ್ಲಿ ಹೋಗಿ ಬೇಟೆ ಆಡ್ತೀನ, ಇಲ್ಲ ಊರಲ್ಲಿ ನಂಗೆ ಆರಾಮಾಗಿ ಊಟ GBA ಮೇಲೂ ನಾವು ಕಂಪ್ಲೇಂಟ್ ಮಾಡ್ಬೋದು. ಇವಾಗ ನೋಡಿ, ಬೀದಿ ನಾಯಿಗಳ ಸಂಖ್ಯೆ ಜಾಸ್ತಿ ಆಗ್ತಾರೆ ಅಂದ್ರೆ ಚಿರತೆ ಬೆಂಗಳೂರಿಗೆ ಬರ್ತಾ ಇದೆ. ಬಟ್ ಅಟ್ಲೀಸ್ಟ್ ಸಿಟಿಸನ್ಸ್ ಆಲ್ಸೋ ಕ್ಯಾನ್ ಟೇಕ್ ರೆಸ್ಪಾನ್ಸಿಬಿಲಿಟಿ. ಸೊ ಇವಾಗ ನಾವೇ ನಮ್ಮ ಮನೆ ಹತ್ರ ಯಾವ್ದೋ ಒಂದು ಬೀದಿ ನಾಯಿಗೆ ನೀವು ಊಟ ಆಗ್ತಾ ಇದ್ರೇನು ಅದು ತಪ್ಪು ಅಂತ ಹೇಳ್ತಾರೆ ಒಂದೊಂದ್ಸತಿ. ಅದೇ ಬೀದಿ ನಾಯಿ ನಿಮ್ ಜೊತೆ ಕ್ಲೋಸ್ ಆದ್ರೆ ಅದನ್ನ ಕರ್ಕೊಂಡು ಹೋಗಿ ಒಂದು ಆಪರೇಷನ್ ಮಾಡಿಸಿ. ಸೊ ಅಟ್ಲೀಸ್ಟ್ ಆ ಜನರೇಷನ್ ಅಲ್ಲಿ ಎಂಡ್ ಆಗುತ್ತೆ. ಸೊ ನಾವ್ ಯಾವಾಗೂ ಗವರ್ಮೆಂಟ್ ನು ಬ್ಲೇಮ್ ಮಾಡಕ್ ಆಗಲ್ಲ. ಮೇಡಮ್, ಅದು ಒಂದು ದೊಡ್ಡ ಮಾಫಿಯಾ ಆಗ್ಬಿಟ್ಟಿದೆ ಮೇಡಮ್. ಇವಾಗ ಏನ್ ಗೊತ್ತಾ, ಹಳ್ಳಿ ಯಾವ್ದೋ ಒಂದು ಹಳ್ಳಿ ವರ್ಗದಿಂದ ನಾಯಿಗಳನ್ನ ಏನ್ ಮಾಡ್ತಾರೆ, ಈ ಇದಕ್ಕೆ ತಗೊಂಡ್ಬಂದು ಸಿಟಿಲಿ ಬಿಟ್ಬಿಡ್ತಾರೆ.
ಇದೊಂದು ABCದು ಒಂದು ದೊಡ್ಡ ಸ್ಕ್ಯಾಮ್ ಇದು. ಮತ್ತೆ ಚಿರತೆ ಆಲ್ಸೋ ನಮ್ಗೆ ಕಾಡಲ್ಲಿ ಬೇಕಾಗಿದೆ ಮ್ಯಾಮ್. ಸೊ ಇವಾಗ ನಾವೇನ್ ಜಿಂಕೆನೆ ಇಲ್ಲ ಅಂತ ಹೇಳಕ್ಕಾಗಲ್ಲ ನಮ್ ಕಾಡಲ್ಲಿ, ಇಲ್ಲ ಅದಕ್ಕೆ ನ್ಯಾಚುರಲ್ ಊಟ ಇಲ್ಲ ಅಂತ ಹೇಳಕ್ಕಾಗತ್ತೆ, ಹೇಳಕ್ಕಾಗಲ್ಲ, ಇದೆ. ಸೊ ನಾವು ಯಾವಾಗ ಅದು ನಮ್ಮ ಹತ್ರ ಮನುಷ್ಯರ ಹತ್ರ ಬಂದು ಊಟ ಆರಾಮಾಗಿ ಸಿಗುತ್ತೋ. ಸೊ ಸರ್ ಹೇಳ್ತಾ ಇದ್ರು ಅವ್ರ ಮನೆ ಹತ್ರ ಒಂದು ಅಬ್ಯಾಂಡೆಂಟ್ ಶೆಡ್ ಇದೆ, ಅಲ್ಲಿ ತುಂಬಾ ಯಾರು ಯೂಸ್ ಮಾಡಲ್ಲ, ಹಳೆ ಮನೆ. ಮತ್ತೆ ಚಿರತೆಗೆ ತುಂಬಾ ಸುಲಭವಾಗಿ ಅಂಡ್ ತುಂಬಾ ಟೇಸ್ಟಿ ಆಗಿರೋ ಮೀಟ್ ಯಾವುದು ಅಂದ್ರೆ ನಾಯಿಗಳು ಊರುಗಳ ಕಡೆಗೆ ಜಾಸ್ತಿ ಬರ್ತಾ ಇದೆ. ನಾಯಿಗಳ ಸಂಖ್ಯೆ ಯಾಕೆ ಜಾಸ್ತಿ ಆಗ್ತಾ ಇದೆ? ಇಲ್ಲಿ ABC ಮಾಡ್ತೀವಿ ಅನ್ಕೊಂಡು ಹಣ ತಿಂತಾ ಇದಾರೆ. ನಮ್ ಬೆಂಗಳೂರಿನಲ್ಲಿ ಮನುಷ್ಯರ ಪಾಪ್ಯುಲೇಷನ್ ಗಿಂತ ನಾಯಿದು ಇನ್ನೇನ್ ಸ್ವಲ್ಪ ದಿನ ಬಿಟ್ರೆ ಅದು ಜಾಸ್ತಿ ಆಗೋಗ್ಬಿಡುತ್ತೆ ಅಂತ. ನೆಕ್ಸ್ಟ್ ಹೇಳ್ತೀನಿ ತಿಳ್ಕೊಳ್ಳಿ. ಒಂದೊಂದು ಏರಿಯಾದಲ್ಲಿ ಏನಿಲ್ಲ ಅಂದ್ರೂ 10-15 ನಾಯಿ ಇದಾವೆ. ಅಲ್ಲ, ಚಿರತೆಗಳಿಗೂ ನೆಕ್ಸ್ಟ್ ಕಾಯಿಲೆಗಳು ಬರ್ತವೆ. ಯಾಕಂದ್ರೆ ಇವಾಗ ನಮ್ಮ ಬೆಂಗಳೂರಿನ ಬೀದಿ ನಾಯಿಗಳಿಗೆ ಕೆನೈನ್ ಡಿಸ್ಟೆಂಪರ್ ಮತ್ತೆ ರೇಬಿಸ್ ಇವೆಲ್ಲ ಏನೇನೋ ಬರ್ತಾ ಇದಾವೆ. ಜೋಸೆಫ್ ಸರ್ ಮಾತಾಡ್ತಾ ಇದ್ರಿ, ಪ್ಲೀಸ್ ಗೋ ಹೆಡ್ ಸರ್. ಓಕೆ, ಈಗ ನಾಯಿಗಳು ಬೆಂಗಳೂರಿನಲ್ಲಿ ಒಂದು ಕಾಡನ್ನ ನಾಶ ಮಾಡಿದ್ವಿ, ಹಾಗಾಗಿ ಪ್ರಾಣಿಗಳು ಇಲ್ಲಿ ಬರ್ತಾ ಇದಾವೆ. ಅದಕ್ಕಿಂತ ಹೆಚ್ಚಿನದಾಗಿ ಚಿರತೆನೇ ಯಾಕೆ ಬರ್ತಾ ಇದೆ? ಚಿರತೆಗೆ ತುಂಬಾ ಈಸಿಯಾಗಿ ಬೇಟೆಯಾಡೋಕ್ ಸಿಗೋದು ನಾಯಿ, ಮತ್ತು ನಾಯಿ ಮಾಂಸ ತುಂಬಾ ಪ್ರಿಯವಾದ್ದು. ಬೆಂಗಳೂರಿನಲ್ಲಿ ನಾಯಿಗಳು ಜಾಸ್ತಿ ಆಗ್ತಾ ಇದೆ ಅನ್ನೋದು ಒಂದು ಕಾರಣ. ಸೊ ಅಗೇನ್ ಇದು ಎಲ್ಲಿಗೆ ಬರುತ್ತೆ ರೆಸ್ಪಾನ್ಸಿಬಿಲಿಟಿ ನಾವು ಅದರ್ಥ ಮಾಡ್ಕೊಬೇಕು. ಸೊ ನಾವು ಒಬ್ಬೊಬ್ಬರ ಮನೆಯಲ್ಲೂ ನಾವು ಒಂದು ಬೀದಿನ ಕರ್ಕೊಂಡೋಗಿ ಹಾಸ್ಪಿಟಲ್ ಕರ್ಕೊಂಡೋಗಿ ನಾವೇ ಆಪರೇಷನ್ ಮಾಡಿದ್ರೆ ಕಸ ವಿಲೇವಾರಿದು ಈಗ್ಲೂ ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕಾಗ್ತಾ ಇಲ್ಲ. ಬೆಂಗಳೂರಾದ್ಯಂತ ನಮ್ಮ ಜನಕ್ಕೆ ಸಿವಿಕ್ ಸೆನ್ಸ್ ಇಲ್ಲ. ಎಲ್ಲಂದ್ರಲ್ಲಿ ಕುಡಿದು ಬಾಟ್ಲು ತಿಂದು ರಾತ್ರಿ ಹೊತ್ತು ಯಾರನ್ನ ಕಸ ತಗೊಂಡ್ಬಂದ್ಬಿಟ್ಟು ರಾತ್ರಿ ಎಲ್ಲ ಬಿಸಾಕ್ಬಿಟ್ಟು ಹೋಗ್ಬಿಡ್ತಾರೆ. ಇವಾಗ ಅದನ್ನು ಅವಲಂಬಿತವಾಗಿರೋದು ಬೀದಿ ನಾಯಿಗಳು. ಬೀದಿ ನಾಯಿಗಳಿಗೆ ಏನು ಬೇಕೋ ಅವು ಊಟ ಬೇಕು, ಬರ್ತವೆ. ಇವಾಗ ಒಂದು ಮನೆಯಲ್ಲಿ ಒಂದು ನಾಯಿ ಸಾಕ್ತೀವಿ, ಆ ನಾಯಿನ ನಾವು ಸಾಕೋಷ್ಟು ದಿನ ಸಾಕ್ಬಿಟ್ಟು ಬೀದಿಗೆ ಬಿಟ್ಬಿಡ್ತೀವಿ. ಇವಾಗ ನಮ್ಗೆ ಸುಮಾರು ಕೇಸ್ಗಳು ಬರ್ತೀವಿ, ಅಬ್ಯಾಂಡೆಂಟ್ ಕೇಸ್ಗಳು, ಅನಿಮಲ್ಸ್ದು ಬೀದಿಗೆ ಬಿಟ್ಬಿಡ್ತೀವಿ. ಪಾಪ ಆ ನಾಯಿ ಬದುಕಬೇಕು, ತಿನ್ನೋಕೆ ಅನ್ನ ಬೇಕು. ಅವಾಗ ಏನು ಮಾಡುತ್ತೆ, ಗಾರ್ಬೇಜ್ ಹತ್ರ ಹೋಗುತ್ತೆ. ಯಾರೋ ತಂದು ಗಾರ್ಬೇಜ್ ಬಿಸಾಕಿರ್ತಾರೆ. ಈ ಫುಡ್ ವೇಸ್ಟು, ಹೋಟೆಲ್ನಿಂದ ಬರೋಂಥ ಫುಡ್ ವೇಸ್ಟು, ಇವು ಚಿಕನ್ ಶಾಪ್ಗಳಿಂದ ಬರೋ ಚಿಕನ್ ವೇಸ್ಟು, ಇವನ್ನೆಲ್ಲ ತೊಗೊಂಡು ರೋಡಲ್ಲಿ ಡಂಪ್ ಮಾಡಿಬಿಡ್ತಾರೆ. ಇದು ಸರ್ಕಾರ ಮೊದಲು ಜನಕ್ಕೆ ಸಿವಿಕ್ ಸೆನ್ಸ್ ಕಲಿಸ್ಲಿಲ್ಲ. ಕಸನ ಹೇಗೆ ವಿಲೇವಾರಿ ಮಾಡಬೇಕು, ಎಷ್ಟೊತ್ತಿಗೆ ಇದು ಮಾಡಬೇಕು, ಅದಕ್ಕೂ ಇವಾಗ ಪಬ್ಲಿಕ್ದಲ್ಲಿ ಜಗಳ. ಅವ್ನು ಕಸದವನು ಎಷ್ಟೊತ್ತಿಗೋ ಬರ್ತಾನೆ, ಎಷ್ಟೊತ್ತಿಗೋ ತೊಗೊಂಡೋಗ್ತಾನೆ. ನಾವು ಅದಕ್ಕೇನು ಮಾಡಬೇಕು, ಬೆಳಗ್ಗೆ ಕೆಲಸ ಕೊಡೋ ಬ್ಯುಸಿನಲ್ಲಿ ಇವತ್ತು ಬೆಂಗಳೂರು ನಗರದ್ದು ಈ ಒಂದು ಬ್ಯುಸಿ ಶೆಡ್ಯೂಲ್ಸ್ಗಳನ್ನ ನಾವು ಮಾಡ್ಕೊಂಡಿರೋದ್ರಿಂದ ಎಲ್ಲ ಸಮಸ್ಯೆಗಳು ನಮಗೆ ಬರ್ತಾ ಇರೋದು. ಇವತ್ತು ಚಿರತೆ ಸಿಟಿಗೆ ಏನಕ್ಕೆ ಬರ್ತಾ ಇದೆ? ನಾಯಿನ ಅಟ್ಯಾಕ್ ಮಾಡಕ್ಕೆ ಬರ್ತಿದೆ. ನಾಯಿಗೆ ಏನು ಬೇಕು? ಊಟ ಬೇಕು. ಆ ನಾಯಿ ಎಲ್ಲಿಂದ ಬಂತು? ನಮ್ಮ ಮನೆಯಿಂದ ಬಂತು. ಇವತ್ತು ನಾವು ಒಬ್ಬ ಇಂಡಿಯನ್ಸ್ ಆಗಿ ಒಂದು ಕಾಲದಲ್ಲಿ ನಮ್ಮ ಇಂಡಿಯನ್ ಡಾಗ್ಸ್ಗಳು, ನಮ್ಮ ಇವತ್ತು ಇಂಡಿಯನ್ ಬ್ರೀಡ್ ಡಾಗ್ಸ್ಗಳನ್ನು ನಾವು ಸಾಕೊಂಡಿರ್ತಿದ್ವಿ. ಇವಾಗ ಏನಾಗ್ಬಿಟ್ಟಿದೆ, ವಿದೇಶಿ ಪ್ರಿಯರಾಗ್ಬಿಟ್ಟಿದ್ದೀವಿ. ಎಲ್ಲರಿಗೂ ಸಿಡ್ಜು ಬೇಕು, ಡಾಬರ್ಮ್ಯಾನ್ ಬೇಕು, ರಾಟ್ವೀಲರ್ ಬೇಕು, ಬೇರೆ ಬ್ರೀಡ್ಗಳು ಮನೆಯಲ್ಲಿ ಪ್ರೀತಿಯಿಂದ ಸಾಕೊಂಡು ನಮ್ಮ ಭಾರತೀಯ ನಾಯಿಗಳು ಅಂದ್ರೆ ನಮ್ಮ ದೇಶದ ನಾಯಿಗಳನ್ನ ಬೀದಿಗೆ ಬಿಟ್ಟರು. ಆ ಬೀದಿ ನಾಯಿಗಳಿಗೆ ಇವತ್ತು ಅವುಗಳ ಸಂಖ್ಯೆ ಜಾಸ್ತಿ ಆಯ್ತು. ಇವಾಗ ಸರ್ಕಾರದ ಮೇಲೆ ಹೊಣೆ ಹಾಕ್ತಾರೆ. ಎಲ್ಲದಕ್ಕೂ ಇಲ್ಲಿ ನಾವೇ ಕಾರಣ. ಒಂದು ನಗರ ವಿಸ್ತೀರ್ಣ, ಎಲ್ಲದಕ್ಕೂ ನಾವೇ. ಒಂದು ಬ್ರೇಕ್ ತಗೊಳ್ಳೋ ಟೈಮ್ ಆಗಿದೆ. ವೈಲ್ಡ್ ಲೈಫ್ ಕಾರಿಡಾರ್ನ ಒತ್ತುವರಿ ಮಾಡಿಕೊಂಡು ಲೇಔಟ್ ಅಂತ ಮಾಡಕ್ ಹೋದ್ವಿ. ಅದಾದ್ಮೇಲೆ ಮತ್ತೊಂದ್ ಕಡೆ ನಾವೇ ಮಾತಾಡ್ತೀವಿ ಅಂದ್ರೆ ಸರ್ಕಾರದವರೇ ಮಾತಾಡ್ತಾರೆ, ಇಲ್ಲ ಬರೀ ಲೇಔಟ್ ರಿಯಲ್ ಎಸ್ಟೇಟ್ ಮಾತ್ರ ಅಲ್ಲ, ಈ ವೈಲ್ಡ್ ಲೈಫ್ ಕಾರಿಡಾರ್ಗಳು ಕೂಡ ತುಂಬಾ ಇಂಪಾರ್ಟೆಂಟ್ ಅಂತ. ಅಂದ್ರೆ ಇದೊಂದು ರೀತಿ ಹಿಪೋಕ್ರಸಿ, ಬೂಟಾಟಿಕೆ ರೀತಿಯಲ್ಲಿ ಕಾಣಿಸ್ತದೆ. ಪರಿಣಾಮ ಕಾಡು ಪ್ರಾಣಿಗಳು ಒಂದೊಂದೇ ನಾಡಿನೊಳಗೆ ಬಂದು ಸೇರ್ಕೊಳ್ತಾ ಇದ್ದಾವೆ. ಸಾರ್ವಜನಿಕರಾಗಿ ಅಂದ್ರೆ ಪಬ್ಲಿಕ್ ಆಗಿ ನಮ್ಮ ಕರ್ತವ್ಯ ಏನು, ರಾಜ್ಯ ಸರ್ಕಾರ ಎಲ್ಲಿಡುತ್ತಾ ಇದೆ, ಮತ್ತು ಕಾಡು ಪ್ರಾಣಿಗಳು ಈ ಪ್ರಮಾಣದಲ್ಲಿ ನಾಡಿನೊಳಗೆ ಬಂದು ನಮಗೆ ಭಯ ಹುಟ್ಟಿಸುವಂತಹ ಸಾಧ್ಯತೆಗಳು ಯಾಕೆ ಜಾಸ್ತಿ ಆಗ್ತದೆ, ಇದ್ರ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಚಿಕ್ಕ ಬ್ರೇಕ್ ತಗೊಂಡು ವಾಪಸ್ ಬೇಗ ಬರ್ತೀನಿ. ಎಲ್ಲೂ ಹೋಗ್ಬೇಕಾಯ್ತಾ? ವೆಲ್ಕಮ್ ಬ್ಯಾಕ್. ಸಾವಿತ್ರಮ್ಮ ಅವರೇ, ನೀವು ಇಲ್ಲಿ ತನಕ ಬಹುಶಃ 100 ಅಂತಹ ಮರಿಗಳಿಗೆ ಹಾಲು ಕುಡಿಸಿ ಪೋಷಣೆ ಮಾಡಿದ್ದೀರಿ. ಹೇಗನ್ಸುತ್ತೆ ನಮ್ಮ ನಾಡಿನೊಳಗೆ ಬಂದಾಗ ರೆಸ್ಕ್ಯೂ ಆಪರೇಷನಲ್ಲಿ ಕೆಲವೊಂದು ಸತ್ತು ಹೋಗಿದ್ದಾವೆ, ಆಮೇಲೆ ಇಷ್ಟು ತನಕ ಎಕ್ಸಾಂಪಲ್ ಅವ್ರು ಕೊಡ್ತಾ ಇದ್ರು. ನಮ್ಗೆ ಅಂದ್ರೆ ಆ ಸಿವಿಕ್ ಸೆನ್ಸ್ ಎಷ್ಟು ಕಳ್ಕೊಬಿಟ್ಟಿದ್ದೀವಿ ನಾವು, ಅಥವಾ ಅಡ ಇಟ್ಬಿಟ್ಟಿದ್ದೀವಿ ಅಂದರೆ, ಒಂದು ಪ್ರಾಣಿಗೆ ಏನಾದರೂ ಪೆಟ್ಟಾಯಿತು ಅಂದರೆ ನವಿಲ್ನೂ ನೋಡ್ತಾ ಇದ್ವಿ, ನವಿಲ್ ಒದ್ದಾಡ್ತಾ ಇದೆ, ಅದ್ರ ಗರಿನೆಲ್ಲ ಕಿತ್ಕೊಳ್ಳೋಕ್ಕೆ ಹಾತೊರಿತಾ ಇದ್ದಾರೆ ಜನ. ಅಂದರೆ ಯಾವ ಪ್ರಮಾಣದಲ್ಲಿ ನಮ್ಮ ಮೈಂಡ್ ಸೆಟ್ ಅನ್ನೋದು ಹಾಳಾಗೋಗ್ಬಿಟ್ಟಿದೆ ಅಂತ. ಒಬ್ಬ ಪ್ರಾಣಿ ಪ್ರಿಯರಾಗಿ ನಮ್ಮ ಈ ವರ್ತನೆ ಕಾಡು ಪ್ರಾಣಿಗಳ ಮೇಲೆ ಏನು ಅನ್ಸುತ್ತೆ? ಎಷ್ಟು ಬೇಜಾರಾಗುತ್ತೆ ನಿಮಗೆ? ನಮಗೆ ಬೇಜಾರಾಗುತ್ತೆ ಮೇಡಮ್. ಅಲ್ಲಿ ಬರೋವಂತ ಅಂದರೆ ಒಂದು ಕಾಲಿಲ್ಲ, ಒಂದು ಕೈ ಇಲ್ಲ, ಮತ್ತು ಒಂದು ತೀರಾ ಸುಸ್ತಾಗಿರ್ತದೆ ಅಂಥವನ್ನೆಲ್ಲ ತರ್ತಾರೆ. ಒಂದು ದಿವಸದ ಮರಿನೂ ಬರುತ್ತೆ ಅಲ್ಲಿ, ಒಂದು ದಿವಸದ ಮರಿನೂ ಬರುತ್ತೆ. ಅಂಥ ಮರಿಗಳನ್ನೆಲ್ಲ ನಾವು ನೋಡ್ಕೊಂಡು ಬಂದಿದ್ದೀವಿ. ಇನ್ನೊಂದು ಏನು ಹೇಳ್ತೀನಿ ಅಂದರೆ, ಈ ಚಿಕನ್ ಕಟ್ ಮಾಡ್ತಾರೆ ಹಲ್ವಾರು ಕಡೆ, ಕಟ್ ಮಾಡಿಬಿಟ್ಟು ಈ ಕಡೆ ಕಾಡು,
ಈ ಕಡೆ ಊರು, ಆ ರೋಡ್ ಸೆಂಟ್ರಲ್ಲೇ ಹಾಕ್ಬಿಟ್ಟು ಬಂದಿರ್ತಾರೆ. ಅದೇನ್ ಮಾಡುತ್ತೆ, ನೈಟ್ ಆ ವಾಸನೆಗೆ ಬಂದೇ ಬರ್ತವೆ. ನಾಯಿಗಳು ಗುಂಪು ಅಲ್ಲಿರ್ತಾವೆ. ನಾನು ನೋಡ್ದಂಗೆ ನಾಯಿಗಳು ಗುಂಪಿದೆ. ನಾವು ಬೆಳಗ್ಗೆ ಒಂದು 5:30 ಹಂಗೆ ಹೋಗ್ಬೇಕು, ನಮ್ಮೂರಿಗೆ ಕಾಡಲ್ಲೇ ಹೋಗ್ಬೇಕು. ಆ ಕಡೆಯಿಂದ ಚಿರತೆ ಐತೆ, ಈ ಕಡೆಯಿಂದ ನಾಯಿ ಐತೆ. ಅವಾಗ ಏನ್ ಮಾಡುತ್ತೆ ಹೇಳ್ರಿ ಮೇಡಮ್, ಬೆಂಗಳೂರಲ್ಲಿ ಎಲ್ಲಾ ಮಟನ್ ಶಾಪ್ಗಳದು ಕೋಳಿದಿರ್ಬೋದು, ನಾಯಿದಿರ್ಬೋದು, ಮತ್ತೆ ಯಾವುದೇ ಪ್ರಾಣಿದಿರ್ಬೋದು ಏನ್ ಮಾಡ್ತಾರಲ್ಲ, ಆ ವೇಸ್ಟೇಜ್ ಎಲ್ಲ ತಂದು ರೋಡಲ್ಲಿ ಕಾರ್ಪೊರೇಷನ್ ಗಾಡಿಗೂ ಕೊಡಲ್ಲ. ಗಾಡಿ ಕೊಡಕ್ ಹೋದ್ರೆ ಅವ್ನು ತಗೊಳೋದಿಲ್ಲ. ಅವಾಗ ನಾವು ಹೋಗ್ತಾ ಇದೀವಿ, ಆ ಕಡೆಯಿಂದ ಚಿರತೆ ಐತೆ, ಈ ಕಡೆಯಿಂದ ನಾಯಿಗಳು ಫುಲ್ಲು ಅಟ್ಯಾಕ್. ಅವಾಗ ನಮ್ಗೆ ಭಯ ಆಯ್ತು. ನಮ್ಮ ಹುಡುಗ ಭಯ ಬಿದ್ದಿಲ್ಲ. ಆಮೇಲೆ ಗಾಡಿ ಅಷ್ಟು ದೂರದಲ್ಲಿ ನಿಲ್ಸ್ಬಿಟ್ಟು ಕಲ್ ತಗೊಂಡು ಅದು ನೋಡಿಸಿ ನಾಯಿಗಳನ್ನ ಸೇಫ್ಟಿ ಮಾಡ್ದ ಅವನು. ಅಪ್ಪ ಹಿಂಗೆಲ್ಲ ಹೋಗ್ಬಾರ್ದು ಕಣೋ, ಅಕಸ್ಮಾತ್ ಏನಾನ ಹೆಚ್ಚು ಕಮ್ಮಿ ನಮ್ಗಾದ್ರೆ ಆ ತರ ನಾವು ಕಂಡು ನೋಡಿದೀವಿ. ಮೇಡಮ್, ಇನ್ನೊಂದೇನಂದ್ರೆ ಆ ತರ ಮಾಡಬಾರ್ದು. ಇವತ್ತೇನಾಗಿದೆ ಅಂದ್ರೆ, ಈಗ ಬೆಂಗಳೂರು ನಗರದಲ್ಲಿ ಇಷ್ಟು ದೊಡ್ಡ ವಿಸ್ತರಣೆ ಆಗಿರೋದ್ರಿಂದ ಸರ್ಕಾರ ಆಯಾ ವಾರ್ಡ್ಸ್ಗಳು, ಇವಾಗ ವಾರ್ಡ್ಸ್ಗಳಲ್ಲಿ ನಾವು ಎಷ್ಟು ವಿಸ್ತಾರ ಮಾಡಿದ್ವಿ, ಎಷ್ಟು ಚಿಕನ್ ಶಾಪ್ಗಳಿದೆ, ಎಷ್ಟು ಮಟನ್ ಶಾಪ್ಗಳಿದೆ, ಅವ್ರಿಗೊಂದು ಮಾರ್ಗಸೂಚಿ ಕೊಡಬೇಕು. ಇವತ್ತು ಹಣಬೆಗಳ ತರ ಉಟ್ಕೊಂತಾ ಇದಾವೆ ಚಿಕನ್ ಶಾಪ್ಗಳು, ಮಟನ್ ಶಾಪ್ಗಳು. ಯಾರು ಬೇಕಾದ್ರೂ ಬಿಸ್ನೆಸ್ ಮಾಡಬಹುದು. ಹೆಚ್ಚಾಗಿ ನಮಗೆ ಇನ್ನೊಂದು 4 ದಿನದಿಂದಲೂ ಒಂದು ಚಿರತೆಯನ್ನ ಹುಡುಕಕ್ ಆಗ್ತಾ ಇಲ್ಲ ಅಂದ್ರೆ ಫೇಲ್ಯೂರ್ ಯಾರ್ದು? ಮೇಡಮ್, ಸಿಗಲ್ಲ ಬಿಡಿ, ಅದು ಯಾಕೆ ಸಿಗಲ್ಲ. ಅವಕ್ಕೆ ತನ್ನದೇ ಆತಂಕ ಇರುತ್ತೆ. ನಾನು ಈಗಲೂ ಹೇಳ್ತಾ ಇದೀವಿ, ಸುಮ್ಮನೆ ನ್ಯಾಯ ಕರೆಕ್ಟ್ ಆಗಿ ಬೋನ್ ಇಟ್ಬಿಟ್ಟು ಇವರು ಇದು ಮಾಡಿದ್ದಾರೆ. ಸರ್ ಹಂಗಲ್ಲ ಬೀಳಲ್ಲ, ಸುಮ್ಮನೆ ಸರ್. ಸರ್ ಅವ್ರನ್ನೇ ಕೇಳಿ ಎಕ್ಸ್ಪರ್ಟ್ಸ್ ಇದಾರೆ. ಅಲ್ಲಲ್ಲ ಅಮಲಾ ಮೇಡಮ್, ನಾವ್ ಹೋಗ್ಬಿಟ್ಟು ಸುಮ್ಮನೆ ಬೋನ್ ಇಕ್ಕಿದ ತಕ್ಷಣ, ಕೋಳಿ ಇಕ್ಕಿದ ತಕ್ಷಣ ಬಂದ್ಬಿಡೋದು. ರೆಸ್ಕ್ಯೂ ಹೆಂಗ್ ನಡೀತದೆ? 4 ದಿನದಿಂದ ಇದಾರೆ, ಅಲ್ಲೇ ಇದಾರೆ ಅಂತ ನಾವು ನ್ಯೂಸ್ ಓದ್ತಾ ಇದೀವಿ. ಈ ಡ್ರೋನ್ ಗೀಡ್ನೆಲ್ಲ ಯೂಸ್ ಮಾಡೋದನ್ನ ಮಾಡ್ತಾ ಇದಾರಾ? ಯಾವ ಡ್ರೋನ್ ಇಲ್ಲ ಮೇಡಮ್. ಬೋನ್ ಒಳಗಡೆ ಹೋಗ್ಬಿಟ್ಟು ನಾಯಿ ಬಿದ್ದೈತೆ. ಅಲ್ಲ, ಇವರೇ ಬಿಟ್ಟಿರ್ತಾರೆ. ಅದಲ್ಲ, ನಾಯಿ ಬಿದ್ದಿದೆ. ಇವ್ರು ಚಿರತೆಗೆ ಅಂತ ಬೋನ್ ಇಕ್ಕಿದ್ದಾರೆ, ಅದ್ರೊಳಗಡೆ ಬಂದು ನಾಯಿ ಬಿದ್ದ. ಸರ್ ನಾನು ಹೇಳ ಬರೀ ಬೋನ್ ಇಡ್ತಾರ ಅಥವಾ ನಾಯಿ ಇಟ್ಟಿರ್ತಾರ? ಬೋನ್ ಒಳಗಡೆ ಒಂದು ಕೋಳಿ ಇಟ್ಟಿದ್ದಾರೆ. ಆ ಕೋಳಿ ಹಿಡಿದಕ್ಕೆ ಚಿರತೆ ಬರ್ತದೆ ಅಂತ ದಿನ ಅದು ಟೈಮ್ಗೆ ಬರ್ತದೆ ಮೇಡಮ್. ನಮ್ಗೆ ಒಂದೇನಂದ್ರೆ, ನಾನು ಚಿರತೆಗೆ ಧನ್ಯವಾದ ಹೇಳ್ತೀನಿ. ಅಟ್ಲೀಸ್ಟ್ ಆ ಬಂದ ಏರಿಯಾನಾದ್ರೂ ನಮ್ಮ ಏರಿಯಾನಾದ್ರೂ ಕ್ಲೀನ್ ಮಾಡಿ ಭಯ ಎಕ್ಸ್ಬಿಟ್ ಆದ್ರೂ ಹೋಗ್ತಾ ಇರಲ್ಲ ಪಲ್ಲಿ. ಮಾಡ್ತಾರೆ ಮಧ್ಯಮ ವರ್ಗ. ಬೋರ್ಡ್ ಹಾಕ್ಬಿಡಿ, ಚಿರತೆ ಇದೆ ಎಚ್ಚರಿಕೆ, ಕಳ್ಳರು ಬರಲ್ಲ. ಬೋನ್ ಇಟ್ಟಿದ್ದಾರೆ. ಬೋನ್ ಏನಕ್ಕೆ ಇಟ್ಟಿದ್ದಾರೆ? ಒಂದ್ ಸೆಕೆಂಡ್. ಬೋನ್ ಇಟ್ಟಿದ್ದಾರೆ, 4 ದಿನದಿಂದ ಚಿರತೆ ಆಟ ಆಡಿಸ್ತಾ ಇದೆ. ಬೋನ್ ಯಾಕೆ ಇಟ್ಟಿದ್ದಾರೆ ಅಂದ್ರೆ ಚಿರತೆ ಬರ್ಲಿ ಅಂತ. ಬೋನ್ ಒಳಗೊಂದು ಕೋಳಿ ಇದೆ, ಬಟ್ ಆ ಕೋಳಿ ಹಿಡಿಲಿಕ್ಕೆ ಚಿರತೆ ಬಂದಿಲ್ಲ, ನಾಯಿ ಹೋಗ್ತಿದೆ. ಅಲ್ಲ, ಬೈಲರ್ ಕೋಳಿ ಅದು. ಯಾಕೆ ಬೋನ್ಗಳು ಇಟ್ರು ಚಿರತೆ ಬೀಳ್ತಾ ಇಲ್ಲ ಅನ್ನೋದಕ್ಕೆ ಹೌದು ಮೇಡಮ್. ಇವಾಗ ನೋಡಿ, ನಮ್ಗೆ ಇವಾಗ ತೂರಹಳ್ಳಿ ಫಾರೆಸ್ಟ್ ಹೇಗಿದೆ, ಇವಾಗ ನಾವು ಮಾಗಡಿ ಕಡೆ ಬಂದಾಗ ಇವಾಗ ಆಲ್ರೆಡಿ ಇವ್ರ ಏರಿಯಾಗಳೆಲ್ಲ ಲೇಔಟ್ಗಳಾಗಿ ಇದು ಮಾಡ್ಬಿಟ್ಟು ತಾವರೆಕೆರೆವರೆಗೂ ಕಂಪ್ಲೀಟ್ಲಿ ಕಾಡು ನಾಶ ಆಗ್ಬಿಟ್ಟಿದೆ. ಇನ್ನು ನಾವು ಕಾಡು ನೋಡ್ಬೇಕಂದ್ರೆ ಇನ್ನೇನಿದ್ರು ಮಾಗಡಿಯಿಂದ ಆಚೆ ನಮ್ಮ ದುರ್ಗದ ಬೆಟ್ಟ ಇದಾವಲ್ಲ, ಆ ಬೆಟ್ಟಗಳು ಗುಡ್ಡಗಳು ಅವನ್ನ ನೋಡ್ಕೊಂಡು ನಮ್ಮ ಆಫೀಸರ್ಸ್ಗೆ ಆ ಟೆಕ್ನಾಲಜಿ ಅಡಾಪ್ಟ್ ಅಷ್ಟೊಂದು ಕ್ಲೆವರ್ ಇದಾವ ಅಂತ. ಹೌದು ಮೇಡಮ್. ಇವಾಗ ನಾವು ಅಲ್ಲಿ ಹ್ಯಾಬಿಟೇಟ್ ಸ್ಟಡಿ ಮಾಡ್ಬೇಕಾಗತ್ತೆ. ಈಗ ಬರೀ ಬಂಡೆಗಲ್ಲು ಗುಡ್ಡೆಗಲ್ಗಳು ಇದ್ರೋ ಜಾಗದಲ್ಲಿ, ಇವಾಗ ಲಾಸ್ಟ್ ಟೈಮ್ ನಮಗೆ ಕೋಮ್ಘಟ್ಟನಲ್ಲೂ ನಾನು 2014 ಒಂದು ರೆಸ್ಕ್ಯೂ ಆಪರೇಷನ್ಸ್ಗೆ ನಾವು ವೀಕ್ಷಣೆ ಮಾಡಕ್ಕೆ ಹೋಗಿದ್ವಿ, ಹೆಂಗೆ ಇದು ರೆಸ್ಕ್ಯೂ ಆಪರೇಷನ್ಸ್ ನಡೆಯುತ್ತೆ ಅಂದ್ಬಿಟ್ಟು. ಅವಾಗ ಒಂದು ಬೆಟ್ಟದ್ದು ಇದ್ರ ಹತ್ರ ಒಂದು ಬೋನ್ ಇಟ್ಟಿದ್ರು. ಇವತ್ತು ಮೇಡಮ್ ಅದೇ ಜಾಗದಲ್ಲಿ ಇವತ್ತು ನಾವು ಹೋಗಿ ಎಲ್ಲ ಬೋನ್ ಇಟ್ಟಿದ್ರು, ಆ ಬೆಟ್ಟ ಗುಡ್ಡಗಳ ಹತ್ರ ಏನು ಬೋನ್ ಇಟ್ಟಿದಾಗ ಅವಾಗ ಚಿರತೆ ಬಿದ್ದೋಗಿತ್ತು, ರೆಸ್ಕ್ಯೂ ಆಗಿತ್ತು. ಇವತ್ತು ಅದೇ ಜಾಗದಲ್ಲಿ ನಾವು ಹೋಗಿ ನೋಡಿದ್ರೆ ಬರೀ ರಿಯಲ್ ಎಸ್ಟೇಟ್ ಏನೆಲ್ಲ ಲೇಔಟ್ಗಳಾಗಿ ಡಿವೈಡ್ ಮಾಡಿ ಇಟ್ಬಿಟ್ಟಿದ್ದಾರೆ. ಕಾಡನ್ನ ತೆಗೆದು ಸಿಗಲ್ಲ ಮೇಡಮ್ ಆ ಜಾಗದಲ್ಲಿ. ಇಟ್ ವಿಲ್, ನಾನು ಹೇಳ್ತೀನಿ ಪರಿಹಾರ ಏನು ಮೇಡಮ್, ಪರಿಹಾರ ಅಂತಲ್ಲ. ಈಗ ಏನಾಗುತ್ತೆ ಗೊತ್ತಾ, ಚಿರತೆ ಇವಾಗ 4 ದಿವಸ ಅಲ್ಲಿ ಕಾಣಿಸ್ಕೊಂಡಿದೆ, ಅದಕ್ಕೇನು ಊಟ ಸಿಕ್ತಿಲ್ಲ, ಇದೀಗ ನೆಕ್ಸ್ಟ್ ಮುಂದಕ್ಕೆ ಹೊರಟ್ಬಿಡುತ್ತೆ. ಈಗ ನಾನು ಹೇಳ್ತೀನಲ್ಲ, ಎಲ್ಲಿ ಕಾಡು ಅದಕ್ಕೆ ಎಲ್ಲಿ ಊಟ ಸಿಗುತ್ತೋ ಅದನ್ನ ಮುಟ್ಕೊಂಡು ಹೋಗುತ್ತೆ. ನಾವ್ ಹೇಳ್ತಾ ಇದೀವಲ್ಲ, ಕಾಲಹರಣ ಮಾಡ್ತಾ ಇದೀವಿ ಅಷ್ಟೇ. ನಾನು ಈಗಲೂ ಅದನ್ನೇ ಹೇಳ್ತಾ ಇದ್ದೀನಿ, ಚಿರತೆ ಕೈಗೆ ಸಿಗೋದೇ ಬೇಡ ಪಾಪ. ಅದು ಒಂದು ನ್ಯಾಚುರಲ್ ಹ್ಯಾಬಿಟೇಟ್ ಬೆಳೆದಿರೋ ಪ್ರಾಣಿ. ಇವ್ರುಗಳಿಗೆ ಗೊತ್ತು, ಒಂದು ಪ್ರಾಣಿ ಝೂಗ್ ತಗೊಂಡ್ಬಂದಾಗ ಅವುಗಳ ರಿಯಾಕ್ಷನ್ ಹೆಂಗಿರುತ್ತೆ ಅಂದರೆ ಮೇಡಮ್, ಈ ನಮ್ಮ ಜನ ಸುಮ್ಮನೆ ಇರ್ತಾರ, ಚಿರತೆ ಸಿಕ್ಕಿದ ತಕ್ಷಣ ಆ ಬೋನ್ ಹತ್ರ ಹೋಗ್ಬಿಟ್ಟು ಆ ಫೋಟೋಗ್ರಾಫಿ ತೆಗೆದು ಮಾಡೋದು, ಅದಕ್ಕೆ ಚುಚ್ಚೋದು, ಇದು ಮಾಡೋದು, ಅದು ಮೇಡಮ್ ಆ ಹಿಂಸೆ ತಾಳಲಾರ್ದೆ ಹೋಗಿ ಡಿಚ್ಚಿ ಹೊಡ್ಕೊಳ್ಳುತ್ತೆ. ಅಟ್ಲೀಸ್ಟ್ ಅದು ಹೆಂಗೆ ಗೊತ್ತಾ, ಅದು ತುಂಬ ಶೈ ಅನಿಮಲ್. ಅದು ನಾವು ಇನ್ನೊಂದು ಹೇಳ್ಬೇಕಂದ್ರೆ ತುಂಬ ಪಾಪ ಶೈ ಅನಿಮಲ್. ಅದು ತನ್ನಕ್ಕೆ ತಾನೇ ಬೇಕಾದ್ರೆ ಹರ್ಟ್ ಮಾಡ್ಕೊಂಡು ಸತ್ತೋಗ್ಬಿಡುತ್ತೆ. ನಾನು ಹೇಳ್ತೀನಲ್ಲ, ಬೋನಿಗೆ ಬೀಳ್ಸೋದಕ್ಕೆ ಇವ್ರು ಕಾಯ್ತಾ ಇದ್ದಾರೆ, ಬಟ್ ಆದರೆ ಆ ಪ್ರಾಣನೇ ಕಳ್ಕೊಂಡ್ಬಿಡುತ್ತಾರೆ ಏನಾದ್ರು ಬೋನಿಗೆ ಬಿದ್ದರೆ.
ಯಾಕಂದ್ರೆ ಅದು ಸ್ವತಂತ್ರ ಪ್ರಾಣಿ, ಅದು ತನ್ನ ಸ್ವತಂತ್ರ ಜೀವಿ ಸರ್. ಅಥವಾ ನಾಗರಿಕ ಪ್ರಜ್ಞೆನ ಸರ್ ಹೌದು ಸರ್, ಇವತ್ತು ನೀವು ಆತಂಕದಲ್ಲಿ ಇದ್ದೀರಾ ನಮಗೆ ಗೊತ್ತು, ನಿಮ್ಮ ಆತಂಕದಿದೆ. ಹೌದು ಸರ್, ಇವತ್ತು ನೀವು ಮನೆ ಜಾಗದಲ್ಲಿ ವಾಸ ಮಾಡ್ತಾ ಇದ್ದೀರಾ, ಇವ್ರು ವಾಸ ಮಾಡ್ತಾ ಅವರು ಇದ್ದಾರೆ, ಪ್ರಾಣಿಗಳ ಬಗ್ಗೆ ಅಧ್ಯಯನ ಮಾಡ್ಕೊಂಡಿದ್ದಾರೆ, ನೋಡಿರ್ತಾರೆ, ಹೇಳ್ತಾ ಇದ್ದಾರೆ. ನಮಗೆ ಗೊತ್ತಿಲ್ವಲ್ಲ. ಗೊತ್ತಿಲ್ಲ. ಅಲ್ಲ ಅದ್ ಹೌದು. ಈಗ ಸರ್, ಚಿರತೆ- ಪೂರ್ವಿಕರು ಒಂದ್ ನಿಮ್ಮ second, ಜಾಗದಲ್ಲಿ ಒಂದ್ ಯಾಕೆ second, ಉಳಿಸ್ಕೊಂಡ್ ಕಿರಣ್ ಅವರೇ ಒಂದ್ ಸೆಕೆಂಡ್. ಹೌದು, ಚಿರತೆ ಬಂದಾಗ ಇವರೆಲ್ಲ ಹೇಳ್ತಾರೆ ಹೆದರ್ಕಬೇಡಿ, ಅದೆಲ್ಲ ಅವ್ರು ನೋಡಿರ್ತಾರೆ, ಓದಿರ್ತಾರೆ, ತಿಳ್ಕೊಂಡಿರ್ತಾರೆ, ಅನುಭವ ಇರುತ್ತೆ, ನಮ್ಗಳಿಗೆ ಗೊತ್ತಿರಲ್ಲ. ನಮ್ಗೆ ಗೊತ್ತಿರುತ್ತೆ. ಹಂಗಂದು ಮಾತ್ರಕ್ಕೆ ಅದು ಸಿಕ್ಕಾಗ ಒಂಥರ ನಾಗರಿಕತನವನ್ನ ಬಿಟ್ಟು ವರ್ತಿಸಬಾರ್ದು. ನಾವುಗಳು ನೋಡಿದೀವಲ್ಲ, ನಾನು ಈಗಲೂ ಎಕ್ಸಾಂಪಲ್ ಕೊಡ್ತಾ ಇದ್ದೆ. ಬೈಕಿಗೆ ಒಂದು ನವಿಲ್ ಸಿಕ್ಕಿ ಸತ್ತೋಗುತ್ತೆ, ಒದ್ದಾಡ್ತಾ ಇರುತ್ತೆ, ಅದು ಅರ್ಧ ಜೀವ. ಮನುಷ್ಯತ್ವ ಅನ್ನೋರು ಏನ್ ಮಾಡ್ಬೇಕು, ತಗೊಂಡೋಗಿ ಸೈಡಿಗೆ ಬಿಡ್ಬೇಕು ಅಥವಾ ಟ್ರೀಟ್ಮೆಂಟ್ ಕೊಡ್ಸ್ಬೇಕು, ಇಂಥದ್ದೇನಾದ್ರೂ ಮಾಡ್ಬೇಕು. ಹಂಗ್ ಮಾಡಿಲ್ಲ. ಆ ತರ ಜನ ಎಲ್ಲಿದ್ದಾರೆ ಮೇಡಮ್? ಆ ತರ ಜನ ಇಲ್ಲ. ಒಬ್ಬ ಮನುಷ್ಯ ಒಂದು accident ಆಗಿ ಬಿದ್ಬಿಟ್ರೆ ಯಾವುದೇ ಒಂದು ಕಾರ್ಯಾಚರಣೆ ಮಾಡ್ಬೇಕಾದ್ರೆ ವಿಡಿಯೋ ಮಾಡ್ತಿರ್ತಾರೆ, ವಿಡಿಯೋ ಮಾಡ್ಕೊಂಡು ಅದೇ ಪಾಯಿಂಟಿಗೆ ನಾನು ಬರ್ತಾ ಇದ್ದೀನಿ ಮೇಡಮ್. ಇವಾಗ ಅವ್ರಿಗೆ ಒಂದು ಗ್ಲಾಸ್ ನೀರು ಕೊಡೋಣ, ಏನಾಗಿದೆ ನೋಡೋಣ, ಇಲ್ಲ ಯಾರು ಮಾಡಲ್ಲ. ಮೇಡಮ್ ಇಲ್ಲಿ ಏನಾಗ್ತಿದೆ ಗೊತ್ತಾ, ಒಂದು ಕಾರ್ಯಾಚರಣೆ ನಡಿಬೇಕಾದ್ರೆ ಅಲ್ಲಿ ನಮ್ಮ ಒಂದು ಡಿಪಾರ್ಟ್ಮೆಂಟ್ ಬರುತ್ತೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಬಂದಿದ ತಕ್ಷಣ ಅಲ್ಲಿನ ಸಾಮಾನ್ಯ ನಾಗರಿಕರಿಗೆ ಒಂದು ಸಿವಿಕ್ ಸೆನ್ಸ್ ಇರುತ್ತಾ, ಏನೋ ಅಲ್ಲಿ ಚಿರತೆ ಬಂದ್ಬಿಡ್ತು ಅಂದಿದ ತಕ್ಷಣ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರನ್ನ ಮೇಲೆ ಅಟ್ಟಿಸ್ಕೊಂಡು ಹೋಗೋದು, ಗಲಾಟೆ ಮಾಡೋದು, ಇದು ಮಾಡೋದು. ಅಲ್ಲಿ ಮೇಯ್ನು ನಾವು ಪ್ರಿಕಾಷನರಿ ಮೆಥಡ್ಸ್ಗಳು ಏನು ತಗೋಬೇಕು, ಒಂದು ಪ್ರೋಟೋಕಾಲ್ ಪ್ರಕಾರ ಅಲ್ಲೊಂದು ಕರ್ಫ್ಯೂ ಹಾಕಬೇಕು, ಯಾರು ಮನೆಯಿಂದ ಹೊರಗಡೆ ಬರಬಾರ್ದು. ಇದೇ ಒಂದು ಇನ್ಸಿಡೆಂಟ್ ಮೈಸೂರಿನಲ್ಲಿ ಆದಾಗ ಆನೆ ಒಂದು ಸಿಟಿನಲ್ಲಿ ಓಡಾಡಿ ATMನಲ್ಲಿ ಇದ್ದ ಒಬ್ಬ ಸೆಕ್ಯೂರಿಟಿನೆಲ್ಲಾನು ಸಾಯಿಸಿದಕ್ಕೆ, ಆ ಸೆಕ್ಯೂರಿಟಿ ಸಾವಾಗೋದಕ್ಕೆ ಮೇನ್ ಪಬ್ಲಿಕ್ಗೆ ಕಾರಣ. ಆನೆ ಬಂದ ತಕ್ಷಣ ಏನು ಫೋಟೋ ವಿಡಿಯೋ ಇದು ಮಾಡ್ಕೊಂಡು ಅದನ್ನ ಚೇಸ್ ಮಾಡ್ಕೊಂಡು ಪಾಪ ಅದು ಆತಂಕದಲ್ಲಿರುತ್ತೆ, ತಾನು ಎಲ್ಲಿ ಹೋಗ್ಬೇಕು ಅಂತ ಗೊತ್ತಿರಲ್ಲ. ಇವತ್ತು ಚಿರತೆ ಪರಿಸ್ಥಿತಿನೂ ಅದೇ ಆಗಿರೋದು. ಇವತ್ತು ಚಿರತೆಯಲ್ಲಿ ಎಲ್ಲೋ ಬಚ್ಚಿಕೊಂಡಿದೆ, ಇದಾಗ್ತಿದೆ ಅಂದ್ರೆ ಅದು ಆಚೆ ಹೋಗೋದಕ್ಕೆ ಟ್ರೈ ಮಾಡ್ತಾ ಇದೆ. ಆಮೇಲೆ ಅವರೇ ಪ್ರಕೃತಿ ನಮಗೊಂದು ಫೈನಲ್ ವಾರ್ನಿಂಗ್ ಕೊಡ್ತಾ ಇದೆ ಅಂತ ಅನ್ಕೋಬೋದಾ ನಾವು? ಇದು ಭೂಮಿ ನಂದು ಮಾತ್ರ ಅನ್ನೋ ಒಂದು ಅತಿಯಾದಂತಹ ವ್ಯಾಮೋಹಕ್ಕೆ ಜನ ಹೋಗಿದ್ದಾರೆ. ಪರಿಣಾಮ ಚಿರತೆ ಬರ್ತಾ ಇದೆ, ಆನೆ ಬರ್ತಾ ಇದೆ, ನಾಳೆ ಎಲ್ಲಾ ಪ್ರಾಣಿಗಳು ಬರ್ತವೆ. ಮ್ಯಾಮ್, ಎಲ್ಲ ಪ್ರಾಣಿ ಬರೋಕ್ಕಿಂತ ನಾವು ಒಂದೇನು ಅರ್ಥ ಮಾಡ್ಕೊಬೇಕು, ನಾವು ಬರೀ ಇವಾಗ ಸೋಷಿಯಲ್ ಮೀಡಿಯಲ್ಲಿ ನಮಗೆ ಸಡನ್ ಆಗಿ ಒಂದು ಫೇಕ್ ಆಡಿಯನ್ಸ್ ಇದೆ. ಸೊ ಲೈಕ್ಸು ಕಮೆಂಟ್ಸ್ಗೋಸ್ಕರ ನಾವು ವೀಡಿಯೋಸ್ ಮಾಡ್ತೀವಿ. ಅದು ಈ ಥರ ಪ್ರಾಣಿಗಳು ವೀಡಿಯೋಸ್ ಮಾಡಿಕೊಂಡು ನಿಮ್ಮ ಮೆಜಾರಿಟಿ ಆಫ್ ದ ವೀಡಿಯೋಸ್ ಯಾವ್ದು ವೈರಲ್ ಆಗ್ತಾ ಇದೆ ನೋಡ್ತೀರಾ, ಒಂದೊಂದೆಲ್ಲ AI ಇರುತ್ತೆ. ಇವಾಗ AI ಬಂದಿರೋದ್ರಿಂದ ಅದು ನಿಜ ವಿಡಿಯೋನೋ ಫಾಲ್ಸ್ ವಿಡಿಯೋನೋ, ಅದು ಎಲ್ಲಿ ಯಾವ ಲೊಕೇಶನ್ ಆಗಿದೆ, ಯಾವುದೋ ಬೇರೆ ಹಳೆ ವಿಡಿಯೋಸ್ ತಗೊಂಡು ಬೇರೆ ದೇಶದಲ್ಲಿ ಆಗಿದ್ದು ನಮ್ಮ ಏರಿಯಾಲ್ ಆಗಿದೆ ಅಂತ ತೋರಿಸ್ಕೊಡ್ತಾ ಇದ್ದಾರೆ. ಒಂದು ಆ ಫಾಲ್ಸ್ ಭಯದಿಂದಾನೇ ಅರ್ಧ ನಾವು ಪ್ರಾಣಿಗಳ ಜೊತೆ ಹೊಂದ್ಕೊಂಡು ಹೋಗೋಕ್ಕೆ ಯಾರು ಒಪ್ಕೊಳಕ್ ರೆಡಿ ಆಗಿಲ್ಲ. ಅದೇ ನೀವು ಸೇಮ್ ಒಂದು ನಾಗರಹೊಳೆ ಬಂಡೀಪುರ್ಗೆ ಹೋಗಿ, ಅಲ್ಲಿ ನಮ್ಮ ಬುಡಕಟ್ಟ ಜನಾಂಗ ಇದ್ದಾರೆ, ಅವ್ರ ಮನೆಗಳೆಲ್ಲ ಅವ್ರು ಬಿದ್ರಲ್ಲಿ ಕಟ್ಟಿರ್ತಾರೆ, ಅವ್ರಿಗೊಂದು ಕರೆಕ್ಟ್ ಆಗಿರೋ ಡೋರ್ ಇರಲ್ಲ, ಏನೂ ಇರಲ್ಲ. ಅವ್ರು ಅಲ್ಲೇ ಆ ಮನೆಗಳಲ್ಲೇ ಮಲಗ್ತಾರೆ. ಅವ್ರ ಮನೆ ಪಕ್ಕ ಹಾಡಿಯಲ್ಲೇ ಆನೆಗಳು ಹೋಗುತ್ತೆ, ಚಿರತೆಗಳು ಹೋಗುತ್ತೆ. ಅವ್ರು ಯಾಕೆ ಕಂಪ್ಲೇಂಟ್ ಮಾಡ್ತಾ ಇಲ್ಲ? ಯಾಕಂದ್ರೆ ನಮ್ಮ ಆ ಪ್ರಾಣಿ ಜೊತೆ ನಾವು ಹೊಂದ್ಕೊಂಡು ಹೋಗ್ಬೇಕು, ಅದು ಸುಮ್ಮನೆ ನಮ್ಗೇನು ಮಾಡಲ್ಲ ಅಂತ. ಮತ್ತೆ ನಾವೆಲ್ಲ ದೇವಸ್ಥಾನಗಳಲ್ಲಿ ಹೋಗ್ಲಿ, ದೇವರಲ್ಲಿ ನೋಡ್ಲಿ, ಯಾವುದೋ ಒಂದು ಪ್ರಾಣಿ ಅದಕ್ಕೆ ಅಸೋಸಿಯೇಷನ್ ಆಗಿರುತ್ತೆ, ನಾವು ಆ ಪ್ರಾಣಿನ ಪೂಜೆ ಮಾಡ್ತೀವಿ. ಸೊ ಯಾವತ್ತೇ ಆಗಿರಲಿ ಯಾವುದೇ ಪ್ರಾಣಿ ಅದು ಸುಮ್ಮನೆ ಬಂದು ನಮ್ಮನ್ನು ಬೇಟೆ ಆಡಲ್ಲ. ಎಸ್ಪೆಷಲಿ ಚಿರತೆನೂ ನೀವು ಯಾವ ವಿಡಿಯೋನೇ ನೋಡಲಿ, ಅದು ಜಾಸ್ತಿ ರಾತ್ರಿ ಹೊತ್ತೇ ಓಡಾಡೋದು, ಇಲ್ಲ ಮನುಷ್ಯರು ಕಮ್ಮಿ ಇರೋ ಟೈಮು, ಇಲ್ಲದೆ ಇರೋ ಟೈಮಲ್ಲೇ ಓಡಾಡೋದು. ಸೊ ಅದು ನಮ್ಮ ಕಾಂಪಿಟೇಷನ್ ಅಂತ ಫಸ್ಟು ನಾವು ಅರ್ಥ ಮಾಡ್ಕೊಬೇಕು. ಮತ್ತು ಅದು ನಮಗೆ ಥ್ರೆಟ್ ಅಲ್ಲ. ನಾವು ಮಕ್ಕಳಿಗೆ ಆದರೆ ಪ್ರಿಕಾಷನ್ ಕೊಡಬೇಕು. ಸೊ ದಯವಿಟ್ಟು ನೀವು ಯಾವುದೇ ಒಂದು ಝೂಗೆ ಹೋಗಿರ್ಬೋದು, ತುಂಬ ವೈರಲ್ ವೀಡಿಯೋಸ್ ನೋಡಿರ್ಬೋದು, ಮಕ್ಕಳನ್ನೆಲ್ಲ ಎನ್ಕ್ಲೋಜರ್ ಮುಂದೆ ನಿಲ್ಲಿಸಿರ್ತಾರೆ, ಅವಾಗ ಲಯನ್ ಎಲ್ಲ ಅದು ನೋಡಿ ಒಂಥರ ಬೇಟೆ ಆಡೋ ಥರ ಬರುತ್ತೆ. ಯಾಕಂದರೆ ಚಿಕ್ಕದು ಯಾವುದೋ ಒಂದು ಪ್ರಾಣಿಗಿನೇನೋ ಚಿಕ್ಕದು ಕಾಣಿಸಿದ್ರೆ ಅದಕ್ಕೆ ನನ್ನ ಬೇಟೆ ಅಂತ ಅನಿಸ್ಬೋದು. ಸೊ ಅದಕ್ಕೆ ಮಕ್ಕಳನ್ನ ದಯವಿಟ್ಟು ಕಾಪಾಡಿ, ಒಬ್ಬೊಬ್ಬನೇ ಆಚೆ ಹೋಗೋಕೆ ಬಿಡಬೇಕು. ಎಸ್ಪೆಷಲಿ ಕತ್ಲಾದ್ಮೇಲೆ ನಿಮ್ಗೆ ಗೊತ್ತು ಆ ಪ್ರಾಣಿ ಏನನ್ನ ಅಲ್ಲಿ ಸೈಟಿಂಗ್ ಇದ್ರೆ ಭಯ ಬೀಳೋಕ್ಕಿಂತ ನಾವೇನು ಪ್ರಿಕಾಷನ್ ತೊಗೊಬೇಕು ಅಂತ ನಾವು ಯೋಚನೆ ಮಾಡಬೇಕಾಗತ್ತೆ. ಸೊ ಪ್ರಾಣಿ ಇದೆ ಅಂದ್ರೆ ನಮ್ಮ ಆಕ್ಷನ್ಸ್ ನಾವು ಸ್ವಲ್ಪ ಚೇಂಜ್ ಮಾಡ್ಕೊಬೇಕಾಗತ್ತೆ. ಸೊ ಮಕ್ಕಳು ಮಾಡ್ಕೊಂಡು ಬರೋ ಪ್ರಾಣಿಗಳನ್ನ ನೀವು ಹೇಗೆ ಟ್ರೀಟ್ಮೆಂಟ್, ಅಂದ್ರೆ ಅದಕ್ಕೆ ಎಷ್ಟು ಇಂಪಾರ್ಟೆಂಟ್ ಅದು ನಮ್ ಸಪರೇಟ್ ಆಗಿ ರೆಸ್ಕ್ಯೂ ಸೆಂಟರ್ ಇದೆ ಮ್ಯಾಮ್. ಸೊ ನಮ್ಮ ಪಾರ್ಕ್ ಅಲ್ಲಿ ಮೆಜಾರಿಟಿ ಬಿಗ್ ಕ್ಯಾಟ್ಸ್ ಜಾಸ್ತಿ ಇದೆ ಅಂದ್ರೆ ಚಿರತೆನೆ. ಆಲ್ಮೋಸ್ಟ್ 90 ಲೆಪರ್ಡ್ಸ್ ಇದೆ. ಅದ್ರಲ್ಲಿ ನಮ್ ಝೂ ಅಲ್ಲಿ ಬ್ರೀಡ್ ಆಗಿರೋದು ಆಲ್ಮೋಸ್ಟ್ ಯಾವ್ದು ಇಲ್ಲ. ಸೊ ಎಲ್ಲ ರೆಸ್ಕ್ಯೂ ಆಗಿ ಬರೋದೇ ನಮ್ಮ ಬನ್ನರ್ಘಟ್ಟಕ್ಕೆ ಆಲ್ಮೋಸ್ಟ್ ಎವ್ರಿ ಮಂತ್ ಮಿನಿಮಮ್ ಒಂದು ಚಿರತೆ ಬರುತ್ತೆ. ಸೊ ಇವಾಗ ನಾವು ಮರಿಗಳು ಏನಂತ ಇದೀವಲ್ಲ, ಆ ಮರಿಗೆ ನಾವು ಒಂದು ಚಿಕ್ಕ ಚಾನ್ಸ್ ಕೊಟ್ಟಿದ್ರೆ ಅದು ವಾಪಸ್ ಅಮ್ಮ ಜೊತೆ ಹೋಗ್ಬೋದಾಗಿತ್ತು. ಸೊ ನಾವು ಯಾವಾಗ ಒಂದು ಪ್ರಾಣಿಗಳನ್ನ ಮುಡ್ತೀವೋ, ಇಲ್ಲ ಒಂದು ಪ್ಲಾಸ್ಟಿಕ್ ಕವರ್ನೇ ಮುಡ್ತೀವೋ, ನಮ್ಮ ಬೆವರು ಅದ್ರ ಮೇಲೆ ಮೆತ್ಕೊಳುತ್ತೆ. ಸೊ ಆ ಉಪ್ಪು ಟೇಸ್ಟ್ ಸ್ಮೆಲ್ ಯಾವತ್ತೂ ಮುಟ್ಬಾರ್ದು. ಮಾಡ್ಬೇಕು ಈ ತರದೊಂದು ಯಾವ್ದು. ಈಗ ನಾವು ಸುದ್ದಿಗಳಲ್ಲಿ ತುಂಬಾ ನೋಡ್ತಾ ಇದ್ವಿ, ಕಬ್ಬಿನ ಗದ್ದೆ ಒಳಗೆ ಚಿರತೆ ಮರಿ ಹಾಕ್ಬಿಟ್ಟಿದೆ ಅಂತ. ಯಾಕಂದ್ರೆ ಅದು 9 months ಕ್ರಾಪ್ ಮ್ಯಾಮ್. ಆ 9 months ವರ್ಗೂ ಯಾರು ಅಲ್ಲಿ ಹೋಗಲ್ಲ. ಒಂದ್ಸತಿ ಸೇಫ್ ಅನ್ಸುತ್ತೆ. ನೀವು ಅದೊಂದು ಸಿಕ್ಕ ಟೈಮ್ ನಲ್ಲಿ ನಾವ್ ಏನ್ ಮಾಡ್ಬೇಕು? ಮತ್ತೆ ಮರಿಗಳನ್ನ ಮುಟ್ಟಬಾರ್ದು ಅಂದ್ರೆ ಅವ್ರು ಮುಟ್ಟಬಾರ್ದು. ಒಂದು ತಿಂಗಳ ಸ್ವಲ್ಪ ನಾವು ಅವಾಯ್ಡ್ ಮಾಡ್ಬಿಟ್ರೆ, ಅದು ಸುತ್ತಾಡೋದು, ಜನಗಳನ್ನ ಯಾರನ್ನೂ ಸೇರಿಸ್ದೆ
ಬೆಳೆಸ್ತೀರ ಅದು ಇದ್ಬಿಟ್ರೆ 1 ತಿಂಗಳಾದ್ಮೇಲೆ ಮರಿಗಳಿಗೆ ಜ್ಞಾನ ಬರುತ್ತೆ, ಅವಾಗ ಅಮ್ಮ ಕರ್ಕೊಂಡು ಹೋಗ್ಬಿಡ್ತಾಳೆ. ನಾವೇನು ಮಾಡ್ತೀವಿ, ಒಂದು ಕಣ್ಣು ಬಿಟ್ಟಿರೋ ಮರಿನೋ ಸ್ವಲ್ಪ ಒಂದು 10 ದಿವಸ ಆಗಿರೋದು ನಾವು ನೋಡಿದ ತಕ್ಷಣನೇ ಮುಟ್ಬಿಟ್ರೆ ಅಮ್ಮ ಮುಟ್ಟಲ್ಲ. ಆದ್ರೆ 1 ಮರಿಯನ್ನಾದ್ರೂ ತಗೊಂಡು ಹೋಗುತ್ತೆ, ಅದು 2 ಮರಿನ ಬಿಡುತ್ತೆ, ಅದು ಜಾಸ್ತಿ 4 ಮರಿ ಹಾಕೋದು. ಸೊ ಯಾವತ್ತು ನಮ್ ಸ್ಮೆಲ್ ಬೇರೆದ ಮೇಲೆ ಬಿದ್ರೆ ಆ ಪ್ರಾಣಿ ಬಂದು ಇದೇನೋ ಬೇರೆ ಇದೆ ನನಗೂ ತೊಂದರೆ ಆಗುತ್ತೆ, ಎಲ್ಲಾ ಪ್ರಾಣಿ ಒಂದು ಪಕ್ಷಿನೇ ಆಗಿರ್ಲಿ ಮುಟ್ಟಬಾರ್ದು. ಎಸ್ಪೆಷಲಿ ವೆನ್ ಅನಿಮಲ್ಸ್ ಯಾವುದೇ ಒಂದು ವೈಲ್ಡ್ ಲೈಫ್ ಟೆರಿಟರಿನಲ್ಲಿ ವೈಲ್ಡ್ ಲೈಫ್ ಅನಿಮಲ್ಸ್ಗಳನ್ನ ನಾವು ಯಾವುದೇ ಒಂದು ಪ್ರಾಣಿ, ಇವಾಗ ಎಕ್ಸಾಂಪಲ್ ನಾವು ಒಂದು ಕಾಗೆನೇ ಇರ್ಬೋದು, ಕಾಗೆ ಮುಟ್ಟಿದ ತಕ್ಷಣ ತನ್ನ ಮರಿಗಳಾಗಲಿ ಕಾಗೆ ಇದನ್ನು ಅದು ಗುಂಪೇ ಇರುತ್ತೆ. ಇವಾಗೆಲ್ಲೋ ಒಂದು ಕಡೆ ನಮಗೆ ರೆಸ್ಕ್ಯೂ ಕಾಲ್ಸ್ ಒಂಥರ ಹೆಂಗೆ ಬರುತ್ತೆ ಅಂದರೆ, ಇವಾಗೆಲ್ಲೋ ಕಾಗೆ ಮೇಲೆ ಗೂಡಿಂದ ಕೆಳಗಡೆ ಬಿದ್ದೋಗ್ಬಿಟ್ಟಿರುತ್ತೆ, ತಾಯಿ ಅಲ್ಲಿಂದ ಅದನ್ನು ಚೇಸ್ ಮಾಡ್ಕೊಂಡು ಇದು ಮಾಡ್ತಾ ಇರುತ್ತೆ, ಟ್ರೈನಿಂಗ್ ಮಾಡ್ತಾ ಇರುತ್ತೆ. ಯಾರೋ ಬಂದ್ಬಿಟ್ಟು ಇವಾಗ ಅಯ್ಯೋ ಕಾಗೆ ಬಿದ್ದೋಗ್ಬಿಟ್ಟಿದೆ ಬಂದು ರೆಸ್ಕ್ಯೂ ಮಾಡಿ ಹಿಂಸೆ ಇಟ್ಬಿಡ್ತಾರೆ. ನಾವು ಅಲ್ಲಿ ಹೋಗಿ ಕಾಗೆ ಏನೋ ಇದನ್ನು ನೋಡ್ತೀವಿ ಸುತ್ತಮುತ್ತ, ಅಲ್ಲಿ ಹೇಳ್ತೀವಿ ಅವ್ರಿಗೆ ಪಬ್ಲಿಕ್, ಇಲ್ಲ ರೀ ಅದು ಕಾಗೆ ಟ್ರೈನಿಂಗ್ ಕೊಡ್ತಾ ಇದೆ ತನ್ನ ಮರಿಗೆ, ಯಾವತ್ತು ಅದು ಬಿಡಬಾರ್ದು. ಇಲ್ಲ ಸರ್ ಬೆಳಗ್ಗೆಯಿಂದ ಸಾಯಂಕಾಲವ್ರು ಹಿಂಗೆ ಆಗ್ತಿದೆ, ಪಬ್ಲಿಕ್ಕೆಲ್ಲ ತುಂಬ ತೊಂದರೆ ಕೊಡ್ತಿದೆ. ನಾವು ಹೋಗ್ಬಿಟ್ಟು ಅದನ್ನ ಮುಟ್ಟಿದಾಗ ಇಮಿಡಿಯೇಟ್ ಕೈಗೆ ಮುಟ್ಟಿದಾಗ ಮತ್ತೆ ತಾಯಿ ಅದನ್ನ ಅಲೋ ಮಾಡಲ್ಲ. ಇವಾಗ ಗುಬ್ಬಚ್ಚಿಗಳು ಅಷ್ಟೇ, ನಾವು ಹೇಳ್ತಾ ಇದೀವಲ್ಲ ಮೇಡಮ್, ಪ್ರಾಣಿಗಳು ಮನುಷ್ಯರಿಗಿಂತ ಹೆಚ್ಚಾಗಿ ಅವುಗಳ ನೆಗೆಟಿವಿಟಿನ ನಾವು ಇದು ಮಾಡ್ತಾರೆ, ಸೋರ್ಸ್ ಇದು ಮಾಡ್ತಾರೆ. ಯಾವುದೇ ವನ್ಯಜೀವಿ ಪ್ರಾಣಿಗಳು ಟೆರಿಟರಿನಲ್ಲಿ ನಮಗೆ ಕಂಡು ಬಂದಾಗ ಇಮಿಡಿಯೇಟ್ ಆಗಿ ಹೋಗಿ ನಾವು ಅದನ್ನ ಮುಟ್ಟಬಾರ್ದು. ಯಾಕಂದ್ರೆ ನಮ್ಮ ಕೈಯಲ್ಲಿ ಇರ್ತಕ್ಕಂಥ ಒಂದು ಸ್ವೆಟ್ ಗ್ಲಾನ್ಸ್ ಅನ್ನೋದು ಏನಿರುತ್ತೆ, ಇಟ್ ವಿಲ್ ಬಿ ಲೈಕ್ ಸಾಲ್ಟ್, ಲೈಕ್ ನಮ್ಮ ಕೈಗಳು ನಮಗೆ ಟೇಸ್ಟ್ ಆಗಿ ಹೆಂಗಿರುತ್ತೆ ಸೇಮ್ ಅದೇ ಥರನೇ ಅದರದ್ದೇ ಆದಂಥ ಒಂದು ಅವಯವ ಸ್ಥಾನಗಳಲ್ಲಿ ನಾವು ವಾಸ ಮಾಡ್ತಾ ಇರ್ತೇವೆ. ಸೊ ನಾವು ಅಲ್ಲಿ ಹೋಗಿ ಅವನ್ನ ಮುಟ್ಟಿದಾಗ ಏನಾಗುತ್ತೆ, ಐದರ್ ನಾವು ಮುಟ್ಟಿದ ತಕ್ಷಣ ಅದನ್ನು ಫಸ್ಟ್ ಥಿಂಗ್ ವಿ ನೀಡ್ ಟು ಸೆಂಡ್ ಇಟ್ ಬ್ಯಾಕ್ ಟು ರಿಹ್ಯಾಬಿಟೇಷನ್ ಸೆಂಟರ್. ಅದರ್ವೈಸ್ ವಿ ಶುಡ್ ನಾಟ್ ಗೋ ಅಂಡ್ ಟಚ್ ದೆಮ್ ಟಿಲ್ ದೆನ್ ಇಟ್ ಅಡ್ಜಸ್ಟ್ ಫಾರ್ ದ ನ್ಯಾಚುರಲ್ ಟೆರಿಟರಿ. ಇವಾಗ ಸಾಧಾರಣವಾಗಿ ನಮಗೆ ಬೇಸಿಗೆಗಾಲದಲ್ಲಿ ತುಂಬ ಹದ್ದುಗಳದ್ದು ಕೇಸ್ ಬರುತ್ತೆ, ಈ ಗಾಳಿಪಟ ದಾರಗಳಲ್ಲಿ, ಆಮೇಲೆ ಡಿಹೈಡ್ರೇಷನ್ ಕೆಳಗಡೆ ಬಿದ್ದೋಗುವಂಥ ಪಕ್ಷಿಗಳದ್ದು ನಮಗೆ ಜಾಸ್ತಿ ಬೇಸಿಗೆಗಾಲದಲ್ಲಿ ರೆಸ್ಕ್ಯೂ ಕಾಲ್ಸ್ ಬರುತ್ತೆ. ನಾವು ಹೋಗಿ ಅದು ಹದ್ದುಗಳನ್ನ ನಾವು ಹೋಗಿ ರೆಸ್ಕ್ಯೂ ಮಾಡೋಕ್ಕೆ ಹೋಗಕ್ಕೆ ಮುಂಚೆ ನಾನು ಫಸ್ಟ್ ಡಿಸೈಡ್ ಆಗಿರಬೇಕು, ಅದನ್ನ ರೆಸ್ಕ್ಯೂ ಮಾಡಿ ನಾನು ರಿಹ್ಯಾಬ್ ಸೆಂಟ್ರಿಗೆ ಕಳಿಸಲೇಬೇಕು ಅಂತ. ಇಲ್ಲಾಂದರೆ ಅದಕ್ಕೆ ನಾವು ಒಂಚೂರು ಎಲ್ಲೆಲ್ಲ ನಾನು ಸ್ವಲ್ಪ ನೀರು ಇಟ್ಬಿಟ್ರೆ ಅದು ಪಾಡಿಗೆ ಅದು ನೀರು ಕುಡ್ಕೊಂಡು ಅದ್ರ ಪಾಡಿಗೆ ಅದು ಹೊಂಟೋಗುತ್ತೆ. ಸೊ ಅದೇ ಥರನೇ ಯಾವುದೇ ಒಂದು ಅನಿಮಲ್ನ ನಾವು ಇವಾಗ ಮೇಡಮ್ ಹೇಳ್ದಂಗೆ ಚಿರತೆ ಮೆಲ್ಲೋ ಮರಿಗಳು ಹಾಕ್ಬಿಡ್ತು, ಇವಾಗ ಅಲ್ಲೂ ಏನಾಗ್ಬಿಟ್ಟಿರುತ್ತೆ ಅಂದ್ರೆ ರೈತರು ಈಗ ಸಾರ್ವಜನಿಕ ಪ್ರದೇಶಕ್ಕೆ ಈ ಕಾಡು ಪ್ರಾಣಿಗಳು ಬಂದಾಗ do and don'ts ಅಂತ ಇರುತ್ತೆ, ಏನ್ ಮಾಡ್ಬೇಕು ಏನ್ ಮಾಡಬಾರ್ದು. ನಮ್ಗೆ ಫಸ್ಟ್ ಮೇಡಮ್ ರೈತರ ಗದ್ದೆನಲ್ಲಿ ಏನಾಗುತ್ತೆ ಅಂದ್ರೆ, ಇವಾಗ ರೈತರ ಗದ್ದೆನಲ್ಲಿ ಬುಷಸ್, ಈಗ ಬುಷಸ್ ನಲ್ಲಿ ಏನಾಗುತ್ತೆ ಅಂದ್ರೆ ಮರಿ ಇಟ್ಬಿಟ್ಟಿರುತ್ತೆ. ರೈತ ಏನ್ ಮಾಡ್ತಾನೆ, ತನ್ನ ಗದ್ದೆನಲ್ಲಿ ಇವಾಗ ಕಬ್ಬು ಹಾಕಿರ್ತಾನೆ, ಆ ಕಬ್ಬಿನ ಗದ್ದೆನಲ್ಲಿ ಆತರ ಓಡಾಡ್ತಾ ಇರ್ತಾನೆ. ಅಕಸ್ಮಾತಾಗಿ ಮರಿ ಇದ್ದಾಗ ತಾಯಿಗೂ ತುಂಬ ಕೋಪ ಇರುತ್ತೆ. ನಾವು ಆನೆಗಳಲ್ಲಾಗಿರ್ಬೋದು, ಚಿರತೆಗಳಲ್ಲಾಗಿರ್ಬೋದು, ಯಾವುದೇ ಒಂದು ಪ್ರಾಣಿಗಳು ಮರಿ ಹಾಕಿದಾಗ ಅತಿ ಹೆಚ್ಚು ಕೋಪ ಯಾಕಿರ್ತವೆ ಅಂತ ತನ್ನ ಮರಿನ ಪ್ರೊಟೆಕ್ಷನ್ ಮಾಡ್ಕೊತಾ ಇರ್ತವೆ. ಆ ಸಂದರ್ಭಗಳಲ್ಲಿ ಈ ಥರ ದಾಳಿಗಳು ಆಗ್ತವೆ. ಮನುಷ್ಯ ಮತ್ತೆ ಪ್ರಾಣಿ ಒಂದು ಸಂಭವ, ಈ ಥರ ಒಂದು ಗಲಾಟೆಗಳು ಏನಕ್ಕೆ ಆಗ್ತವೆ ಅಂದ್ರೆ ಜೋಸೆಫ್ ಸರಿ ಕೇಳೋಣ ಅನ್ಕೊಂಡೆ, ಅವರು ಮತ್ತೆ ಲೈವ್ ಕನೆಕ್ಟ್ ಆಗ್ತಾ ಇಲ್ಲ. ಈಗ ಒಂದು ಚಿರತೆಗೆ ಒಂದು ದಿನದಲ್ಲಿ ಇಷ್ಟು ಓಡಾಡೋ ಸಾಮರ್ಥ್ಯ ಅಂತ ಇರುತ್ತೆ, ಹೇಗೆ ನೋಡ್ಬೋದು ನಾವು? ಯಾಕಂದರೆ ಅಲ್ಲಿ ಆ ಬ್ಯಾಡ್ರಳ್ಳಿ ಭಾಗದಲ್ಲಿ 4 ದಿನದಿಂದ ಕಾಣಿಸ್ಕೊಳ್ತಲೇ ಇದೆ. ಆಹಾರ ಸಿಕ್ಕಿಲ್ಲ ಅಂದಾಗ ಅದರ ಮನಸ್ಥಿತಿ, ಆ್ಯಂಡ್ ಆಹಾರಕ್ಕೋಸ್ಕರ ಅದು ಓಡಾಡುವಂತಹ ಕ್ರಮಿಸುವಂತಹ ಕಿಲೋಮೀಟರ್ಸ್ ಎಷ್ಟು ಹೆಂಗಿರುತ್ತೆ, ಮತ್ತು ಅವುಗಳ ಸ್ವಭಾವ ಹೇಗೆ? ಸೊ ಅವ್ರು ಹೇಳೋ ಥರನೇ ಅದು ತುಂಬ ಶೈ ಸ್ಪೀಶೀಸ್ ಮ್ಯಾಮ್, ಕಾಣಿಸ್ಕೊಳಲ್ಲ. ಮತ್ತು ಅದು ಏನಕ್ಕೆ ಓಡಾಡ್ತಾ ಇದೆ ಅಂತ ನಾವು ಫಸ್ಟ್ ಕಂಡುಹಿಡಿಬೇಕು. ಸೊ ಅದು ಇದರ್ ಮರಿ ಹಾಕೋಕ್ಕೆ ಬಂದಿರ್ಬೋದು, ಇಲ್ಲ ಏನಕ್ಕೆ ಟೆರಿಟೋರಿಯಲ್ ಆಗಿ ಇವಾಗ ಅಮ್ಮಯಿಂದ 2 ಇಯರ್ಸ್ವರೆಗೂ ಅಮ್ಮ ಜೊತೆ ಇರುತ್ತೆ, ಮತ್ತು ಅವರು ಸ್ವಲ್ಪ ಸಪ್ರೇಟ್ ಹೋಗಿ ಅದ್ರ ಟೆರಿಟರಿ ಅಂತಲೇ ಹುಡ್ಕೊಂಡು ಹೋಗ್ತಾ ಇರ್ಬೋದು. ಇಲ್ಲ ಆ್ಯನಿಮಲ್ಸ್ಗೆ ಏನು ನಾವು ಇವಾಗ ಆ್ಯನಿಮಲ್ ಕಾರಿಡಾರ್, ಎಲಿಫೆಂಟ್ ಕಾರಿಡಾರ್ ಅಂತ ಹೇಳ್ತೀವಿ, ಪ್ರಾಣಿಗಳು ಬೇರೆ ಬೇರೆ ಸೀಸನ್ಸಲ್ಲಿ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗ್ತಾ ಇರುತ್ತೆ. ಸೊ ಹೋಗೋ ದಾರಿಯಲ್ಲಿ ಈ ಜಾಗ ಅಡ್ಡ ಇದ್ದು ಅದಕ್ಕೆ ದಾಟಕ್ಕೆ ಆಗ್ತಾ ಇಲ್ಲ ಅಂದರೆ ಅದು ಒಂದು ಪ್ರಾಬ್ಲಮ್ ಇರ್ಬೋದು. ಬಟ್ ಡಿಸ್ಟರ್ಬ್ ಆಗಿರೋದ್ರಿಂದ ಅದು ಅಲ್ಲೇ ಇದೆ ಅಂತಲೂ ನಾವು ಕನ್ಫರ್ಮ್ ಮಾಡೋಕ್ಕಾಗಿಲ್ಲ. ಮೋಸ್ಟ್ ಪ್ರಾಬ್ಲಿ ಅದು ಬೇರೆ ದಾರಿಗೆ ಹೋಗಿರುತ್ತೆ. ಯಾವಾಗ ಅದನ್ನೆಲ್ಲ ಸಮ ಮಾಡ್ಬಿಟ್ಟು ಎಲ್ಲ ಇದು ಮಾಡಿ ಗಿಡ ಎಲ್ಲ ಕಿತ್ತಾಕಿದ್ರು, ಅದು ಅವಲ್ಲಿ ಅವತ್ತು ನೈಟ್ ಆದ್ರೆ ಬಂದು ಹೋಗಿದೆ. ನೀವು ಅಲ್ಲದ ಮಾತ್ರ ಮಾತಾಡ್ತಾ ಮತ್ತೆ ಕ್ಯಾಮೆರಾ ಟ್ರಾಪ್ಸ್ ಇವರು ಪೂರ್ವಿಕರು ಯಾರಿದ್ರಲ್ಲಿ, ಇವ್ರಿಗೆ ಮುಂಚೆ ನಿಮ್ ಮುಂಚೆ ಪೂರ್ವಿಕರು ನಮ್ಮ ಮುಂಚೆ ನಮಗೆ ಗೊತ್ತಿಲ್ಲ ಸರ್, ಅದು ನೀವು ಹೊಸದಾಗಿ ಬಂದಿರೋದು. ನಾವು ಇಲ್ಲ ಏನಂತ ಇದ್ದಾರೆ ಇವಾಗ ನಿಮಗೆ ಆಫೀಸರ್ಸ್ ಏನಂತ ಅಭಯ ಕೊಡ್ತಾ ಇದ್ದಾರೆ? ಆರಾಮಾಗಿ ಓಡಾಡಿ ಅಂತ ಇದ್ದಾರಾ, ಅಥವಾ ಸಂಜೆ ಮೇಲೆ ಮನೆಯಿಂದ ಹೊರಗೆ ಬರಬೇಡಿ ಅಂತ ಇದ್ದಾರಾ? ಪೊಲೀಸರು ಎಲ್ಲ ಹೇಳಿದ್ರು, ಯಾರು ಹೊರಗಡೆ ಬರಬೇಡಿ, ಸಂಜೆ ಬಾಗಿಲು ಹಾಕೊಳ್ಳಿ, ಮಕ್ಕಳ ಬಗ್ಗೆ ಹುಷಾರಾಗಿರಿ ಅಂತ ಹೇಳಿದ್ದಾರೆ. ಆದ್ರೂ ಭಯ ಅನ್ನೋದು ಇವಾಗ ಎಷ್ಟು ದಿನ ಮಾಡ್ಬೇಕಂತ ಹಂಗೆ ಗೊತ್ತಿಲ್ಲ, ಅದನ್ನ ಅವ್ರನ್ನೇ ಕೇಳ್ಬೇಕು. ನಮ್ಮಲ್ಲಿ ರೆಸ್ಕ್ಯೂ ಮಾಡೋರಿಗೆ ಇನ್ನೂ ಕೂಡ ಇದ್ರ ನಾಲೆಡ್ಜ್ ನ ಒಂದು ಕೊರತೆ ಕಾಣ್ತಾ ಇದೆಯಾ ಅಂತ ರೀಸೆಂಟ್ ಆಗಿ ನಾವು ನೋಡ್ತಾ ಇದ್ವಿ. ಅಲ್ಲ, ಯಾಕೆ ಕೇಳ್ದೆ ಈ ಪ್ರಶ್ನೆ ಅಂದ್ರೆ, ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ ಅಷ್ಟೇ, ನಾನು ಹೀಗಾಗ್ತಾ ಇದೆ ಅಂತ ಹೇಳ್ತಾ ಇಲ್ಲ. ಲಾಸ್ಟ್ ಟೈಮ್ ಅದೊಂದು ಮೆಡಿಸಿನ್ ಕೊಡ್ಬೇಕಾದ್ರೆ ಇಂಜೆಕ್ಟ್ ಮಾಡಿ ಪ್ರೆಗ್ನೆನ್ಸಿ ಜೀವನೇ ಹೋಗಿತ್ತು ಅಂದ್ರದು
ಜೀವನೇ ಹೋಗಿತ್ತು. ಇತ್ತೀಚೆಗೆ ಬೆಂಗಳೂರಿನಲ್ಲಿ ಒಂದು 3-4 ವರ್ಷದ ಹಿಂದೆ ಆ ಘಟನೆನ ನೆನಪಿಸ್ತಾ ಇದ್ದೀನಿ ನನಗೆ. ಎಕ್ಸಾಕ್ಟ್ ಆಗಿ ಇದೇ ಪ್ಲೇಸ್ ಅಲ್ಲಿ ಏನ್ ಮೇಡಮ್ ಗೊತ್ತಿಲ್ಲ. ಇದೇ ಬನ್ನೇರ್ಘಟ್ಟದಲ್ಲಿ So, ಕೊರತೆ ಚಿರತೆ ಕಾಣಿಸ್ತಾ ಕಾರ್ಯಾಚರಣೆ ಇದೆಯಾ? ಇದೆ. ನಮ್ಮ ಚಿರತೆ ರೆಸ್ಕ್ಯೂ ಇದಿದೆ, ರ್ಯಾಪಿಡ್ ಫೋರ್ಸ್, ಲೆಪರ್ಡ್ ರ್ಯಾಪಿಡ್ ಫೋರ್ಸ್ ಅಂತಿದೆ. ಈಗ ಬೆಂಗಳೂರು ನಗರಕ್ಕೆ ಚಿರತೆದು ರ್ಯಾಪಿಡ್ ಫೋರ್ಸ್ನ ಕರೆಸ್ಕೊಂಡ್ರು. ನಮ್ಮ ಬೆಂಗಳೂರಿನ ಅಕ್ಷಯ್ ನಗರ, ನಮ್ಮ ಉಳಿಮಾವ್ ಹತ್ರನೇ ಆ ಚಿರತೆ ಸೆರೆ ಮಾಡೋದಕ್ಕೆ ಹೋಗಿದ್ದು. ಒಂದೇ ಜಾಗದಲ್ಲಿ ಅದು ಅಲ್ಲೇ ಓಡಾಡ್ಕೊಂಡಿದ್ದು, ಅದು ಸೇಮ್ ಟೆರಿಟರಿ. ಅಲ್ಲಲ್ಲ, ಈಗ ಚಿರತೆ ಬಂದ್ರೆ ಹಿಡಿಯೋಕ್ ಏನೇನ್ ಒಂದು ಬೋನ್ ಇಡ್ತಾರೆ, ಅದು ಬಿಟ್ರೆ ಇನ್ನೇನು ಅರವಳಿಕೆ ಮದ್ದನ್ ಚುಚ್ಚುತ್ತಾರೆ. ನಾವು ಫಸ್ಟ್ ಕ್ಯಾಮ್ರಾ ಟ್ರಾಪ್ ಹಾಕಿ ನಾವು ಮಾನಿಟರ್ ಮಾಡ್ಬೇಕು ಮ್ಯಾಮ್. ಚಿರತೆ ಎಲ್ಲೆಲ್ಲಿ ಓಡಾಡ್ತಾ ಇದೆ, ಏನ್ ಮಾಡ್ತಾ ಇದೆ, ಅದು ಸ್ವಲ್ಪ ಅಬ್ಸರ್ವೇಷನ್ ಮಾಡ್ಬೇಕು. ಒಂದೇನಂದ್ರೆ ನಮ್ಗೆ ಸಿಟಿಸನ್ಸ್ಗೂನು ನಮ್ಗೆ ಗೊತ್ತು, ತುಂಬಾ ಈಸಿಯಾಗಿ ನಾವು ಹೇಳ್ಬಿಡ್ಬೋದು ಭಯ ಬೀಳ್ಬೇಡಿ ಅಂತ. ಬಟ್ ಟೈಮ್ ಕೊಡಿ ಅಷ್ಟೇ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಾವು ಅರ್ಥ ಮಾಡ್ಕೊಬೇಕು ಅಲ್ಲಿ ಏನ್ ನಡೀತಾ ಇದೆ ಅಂತ. ಬಿಕಾಸ್ ನಾನು ಫೀಲ್ಡ್ ಹೋಗಿಲ್ಲ ಈ ಸ್ಥಿತಿಯಲ್ಲಿ, ಬಟ್ ಮೆಜಾರಿಟಿ ಆಫ್ ದ ಟೈಮ್ ಏನಾಗುತ್ತೆ, ತುಂಬಾ ಪಬ್ಲಿಕ್ ಪ್ರೆಷರ್ ಇಂದ ನಾವು ಆ ಪ್ರಾಣಿಗೆ ಆದಷ್ಟು ಕಡೆ ಆಚೆ ಹೋಗಕ್ ಟೈಮ್ ಕೊಡಲ್ಲ. ಸೊ ನಾವು ಎಷ್ಟು ತಾಳ್ಮೆಯಿಂದ, ಇವಾಗ ಸ್ವಲ್ಪ ಡಿಸ್ಟರ್ಬೆನ್ಸ್ ಮಾಡಿದ್ದಾರೆ, ಈ ಡಿಸ್ಟರ್ಬೆನ್ಸ್ ಇಂದ ಅದು ಎವ್ರಿ ಚಾನ್ಸ್ ಇದೆ ಅದು ಓಡೋಗುತ್ತೆ ಅಲ್ಲಿಂದ, ಅದು ವಾಪಸ್ ಅಲ್ಲಿ ಬರಲ್ಲ. ಬಟ್ ಇವಾಗ ಒಂದ್ಸತಿ ಚಿರತೆ ಹೋದ್ಮೇಲೆ ಇನ್ನೊಂದ್ ಚಿರತೆ ಬರಲ್ಲ ಅಂತ ಗ್ಯಾರಂಟಿ ಇಲ್ಲ. ಅದೇ ನಾವು ಒಂದು ಕೋತಿ ಆಲ್ಸೋ ಕಾಡು ಪ್ರಾಣಿನೇ ಅದು, ಬಟ್ ಅದ್ ನಾವು ದೇವಸ್ಥಾನಗಳ ಹತ್ರ ನೋಡುವಾಗ ನಾವ್ ಯಾಕೆ ಭಯ ಬೀಳಲ್ಲ ಮೇಡಮ್? ಇನ್ನೊಂದು ಇವಾಗ ಸೇಮ್ ಇವಾಗ 20 ವರ್ಷದಿಂದ ಇವ್ರು ಬಂದ್ರು, ಆ 20 ವರ್ಷದಿಂದ ಅದೇನಾಗಿತ್ತು, ಕಾಡಾಗಿತ್ತು, ತನ್ನ ಹವ್ಯಾಸ ಸ್ಥಾನ ಆಗಿತ್ತು. ಪ್ರಾಣಿಯೊಬ್ಬ ಮನುಷ್ಯನ ಸಂಘರ್ಷ ಏನಕ್ಕೆ ಆಗ್ತಿದೆ ಅಂದ್ರೆ, ನನ್ನ ಜಾಗನ ನೀನು ಆಕ್ರಮಿಸ್ಕೋತಿದೀಯ. ಇವಾಗ ಸ್ನೇಕ್ಸ್ ನಮ್ಗೆ ಅದೇ ಪ್ರಾಬ್ಲಮ್ಮು. ನಾಗರಬಾವಿನಲ್ಲಿ ಹೈಯೆಸ್ಟ್ ಸ್ನೇಕ್ ರೆಸ್ಕ್ಯೂ ಕಾಲ್ಸ್ ಬರುತ್ತೆ. ಏನಕ್ಕೆ ಬರ್ತವೆ ಅಂದ್ರೆ ಅವುಗಳ ಟೆರಿಟರಿ ನಾವು ಬಿಟ್ಟು ಹೋಗಲ್ಲ ಮೇಡಮ್. ಅವು ಸರಿಗ ಅದನ್ನ ಮಾಡಿ ಆಗಿದೆ, ಹೌದು, ಕಾಡನ್ನ ತಿಂದು ತೆಗಿದೀವಿ. ಮುಂದಕ್ಕೆ ಏನ್ ಮಾಡ್ಬೇಕು? ಶಾಶ್ವತ ಪರಿಹಾರ ಏನು, ಯಾರ ಕಡೆಯಿಂದ ಆಗ್ಬೇಕು? ಈಗ ಆಯ್ತು, ವಿನ್ಯಾಸ ಅಷ್ಟೇ. ಲೇಔಟ್ ಮಾಡಿದ್ರು, ರಿಯಲ್ ಎಸ್ಟೇಟ್ ಮಾಡ್ಕೊಂಡ್ರು ಅಂದ್ಕೊಂಡು ನಾವು ಸಫರ್ ಪಡಕ್ ಆಗಲ್ಲ ಅಲ್ವಾ? ಜನ ಮನೆಯಿಂದ ಹೊರಗೆ ಓಡಾಡ್ಬೇಕಲ್ವಾ? ಕಾಡು ಪ್ರಾಣಿ ಜಾಗವನ್ನು ನಾವು ತಗೊಂಡಿದೀವಿ ಅದೊಂದೇ ರೀಸನ್ ಇಟ್ಕೊಂಡು ನಮ್ ಜೀವ ತಕ್ಕೊಳಕ್ ಆಗಲ್ಲ ಅಲ್ವಾ? ಹೆದರ್ಕೊಂಡ್ ಮನೆ ಒಳಗೆ ಇರಕ್ ಆಗಲ್ಲ ಅಲ್ವಾ? ಶಾಶ್ವತ ಪರಿಹಾರ ಏನ್ ಮಾಡ್ಬೇಕು ನಾವು ಅದಕ್ಕೆ? ಶಾಶ್ವತ ಪರಿಹಾರ ಏನಂದ್ರೆ ಮೇಡಮ್, ನಾನು ಅದನ್ನೇ ಇವತ್ತು ಹೇಳ್ತೀನಿ ತಿಳ್ಕೊಳ್ಳಿ. ಮುಂಚೆ ಪೂರ್ವಿಕರು ಯಾವತ್ತು ಕಾಡಿಗೆ ಹೋಗೋದಕ್ಕೆ ಭಯ ಬೀಳ್ತಾ ಇದ್ರು. ಯಾಕಂದರೆ ತಂದೆ ತಾಯಿ ಮಕ್ಕಳನ್ನ ಯಾವ ರೀತಿ ಒಂದು ಜವಾಬ್ದಾರಿಯಿಂದ ಬೆಳೆಸ್ತಿದ್ರು ಅಂದರೆ, ಅವುಗಳಲ್ಲಿ ಅವ್ರಿಗೂ ಒಂದು ಭಯ ಭಕ್ತಿನಲ್ಲಿ ಬೆಳೆಸ್ತಿದ್ರು. ಈಗಿನ ಕಾಲದ ಮಕ್ಕಳು ಹಂಗಲ್ಲ, ಕ್ಯೂರಿಯಾಸಿಟಿನೇ ಜಾಸ್ತಿ. ಈ ಆ್ಯನಿಮೇಷನ್ನು ಅವು ಇವು ಎಲ್ಲ ಬಂದ್ಬಿಟ್ಟು ಮಕ್ಕಳು ನಮಗೆ ಗೊತ್ತಿರಲ್ಲ, ಹೋಗಿ ಕಾಡೊಳಗೆ ಹೋಗ್ಬಿಟ್ಟಿರ್ತಾರೆ. ಕಾಡೊಳಗೆ ಹೋಗಿ ಪ್ರಾಣಿ ಫೋಟೋ ತೊಗೊಂಬರ್ತೀನಿ ಅಂತ. ಈ ಮತ್ತು ತಂದೆ ತಾಯಿ ಅವ್ರ ವೀಕೆಂಡ್ ಸ್ಪಾಟ್ನ ಕಳಿಬೇಕು ಅಂತ ರೆಸಾರ್ಟು ಅವು ಇವು ಅಂತ ಮೋಜು ಮಸ್ತಿ ಮಾಡೋದಕ್ಕೆ ಅಂತ ಅವ್ರುಗಳ್ನ ಕರ್ಕೊಂಡೋಗಿ ಸಫಾರಿ ಅದು ಇದು ಅಂತೆಲ್ಲ ಕರ್ಕೊಂಡು ಹೋಗ್ತಾರೆ. ಇವಾಗ ನಮಗೆ ನ್ಯಾಷನಲ್ ಪಾರ್ಕ್ ಅಂತ ಬನ್ನೇರ್ಘಟ್ಟ ಝೂನ್ ಮಾಡಿದ್ದಾರೆ, ಆ ಥರ ಪಾರ್ಕ್ಗಳು ಆದರೂ ಓಕೆ. ಬಟ್ ಆದರೆ ಇವಾಗ ಅತಿ ಹೆಚ್ಚು ನಮಗೆ ಆಚೆ ಹೊರಗಡೆಯಿಂದ ಒಂದು ಟೂರಿಸಮ್ ಸೆಂಟ್ರು ಇಂಪ್ರೂವ್ ಆಗಬೇಕು. ಈಗ ಅವ್ರಿಗೂ ಒಂದು ಇಷ್ಟು ಅಂತ ಒಂದು ರೆವಿನ್ಯೂನು ಜನ್ರೇಟ್ ಆಗಬೇಕು. ಇಷ್ಟೆಲ್ಲ ಇದು ಮಾಡ್ತಾ ಇರ್ತೀವಿ. ಜನ ಇವತ್ತು ಮೇಯ್ನು ಇಲ್ಲಿಗಲ್ ಆಗಿ ಕಾಡೊಳಗೆ ಎಂಟ್ರಿ ಆಗೋದು, ಅವ್ರಿಗೆ ಅದಕ್ಕೆ ಆದಂಥ ಒಂದು ಸೂಕ್ಷ್ಮತೆ, ಅದಕ್ಕೆ ಆದಂಥ ಒಂದು ದಂಡಗಳ ಸೃಷ್ಟಿ ಆಗಬೇಕು. ಈಗ ನಮ್ಮಲ್ಲಿ ಆ ಸಹಬಾಳ್ವೆ ಅನ್ನೋದನ್ನ ನಾವು ಮರ್ತು ಬಿಟ್ಟಿದ್ದೀವಿ. ಈಗ ನಿಮ್ಗೇನೋ ಬಹಳ ಪ್ರೀತಿ ಅಂಡ್ ನೀವು ನೋಡಿರ್ತೀರಿ, ನಿಮಗೆ ಭಯ ಆಗಲ್ಲ, ನೀವು ದೊಡ್ಡದನ್ನು ಚೆನ್ನಾಗಿ ಮಾತಾಡಿಸ್ತೀರಿ, ಮರಿಗಳನ್ನು ಚೆನ್ನಾಗಿ ಮಾತಾಡಿಸ್ಕೊಂಡಿರ್ತೀರಿ. ಬಟ್ ಸಡನ್ ಆಗಿ ನಮಗೆ ನೋಡಿದಾಗ ಅದು ಒಂದು ಕುತೂಹಲ ಹೌದು, ಎರಡನೇದು ಭಯ ಹೌದು. ಬಟ್ ಈಗ ಸಹಬಾಳ್ವೆ ಅನ್ನೋದೇನು ಹೇಳಿ, ನಾನು ಬದುಕಬೇಕು, ಬೇರೆಯವ್ರನ್ನೂ ಬದುಕಕ್ ಬಿಡಬೇಕು, ಇದು ಮನುಷ್ಯರು ಕಳ್ಕೊತಾ ಇದೀವಿ ಅಂತ ಅನ್ನಿಸ್ತಾ ಇಲ್ವಾ ಸಾವಿತ್ರಮ್ಮ ಅವರೇ? ಹೌದು ಮೇಡಮ್, ಕಳ್ಕೊಂತ ಏನ್ ಮೆಸೇಜ್ ಕೊಡ್ತೀರಿ, ಏನ್ ಮೆಸೇಜ್ ಪಾಸ್ ಮಾಡ್ತೀರಿ? ಈ ತರ ಭಯ ಬೀಳೋರ್ನ ಅಥವಾ ಸಿಕ್ಕಾಗ ಕಲ್ಲಲ್ಲಿ ಹೊಡಿಯೋರ್ನ, ಬರೀ ಫೋಟೋ ತಕೊಳಕ್ ಹೋಗೋರ್ನ, ಡಿಪಾರ್ಟ್ಮೆಂಟ್ ಅವ್ರು ಬಂದು ಅದನ್ನ ರೆಸ್ಕ್ಯೂ ಮಾಡ್ತಿರ್ತಾರೆ, ಸುಮ್ಮನೆ ಇವ್ರ ಮನೆ ಒಳಗೂ ಇರಲ್ಲ, ಬಂದ್ ಕಿತಾಪತಿ ಮಾಡೋರ್ಗೆ ಏನ್ ಮೆಸೇಜ್ ಪಾಸ್ ಮಾಡ್ತೀರಿ? ನಾವೇನ್ ಹೇಳ್ತೀವಿ ಅಂದ್ರೆ, ಒಂದು ಪ್ರಾಣಿ ಅಂದಾಗ ಅದು ನಮ್ ತರಾನೇ ನೋಡ್ಕೊಬೇಕು. ಒಂದ್ ಕಲ್ಲಲ್ಲಿ ಹೊಡಿಯೋದು, ಅದನ್ನೊಂದು ಹಿಂಸೆ ಕೊಡ್ಬಾರ್ದು. ಹಿಂಸೆ ಕೊಟ್ಟಷ್ಟು ಜಾಸ್ತಿ ಮಾಡ್ತಾವ ಅವು. ಇವಾಗ ನಮ್ ಕಡೆ ಅವ್ರು ಹೋಗ್ತಾರೆ ರಿಸ್ಕ್ಯೂ ಮಾಡಕ್ಕೆ ಅಂದಾಗ ಅವ್ರ ಸೇಫ್ಟಿಗೆ ನಾವು ಹೋಗೋದು. ಅಂತದ್ರಲ್ಲಿ ಇವ್ರನ್ನೇ ಅವ್ರನ್ನ ಬೈಯೋದು, ಹಂಗ್ ಮಾಡ್ತಾರೆ ಹಿಂಗ್ ಮಾಡ್ತಾರೆ ಅಂತ ಹೊಡಿಯೋದು ಬಡಿಯೋದು ಆ ತರ ಎಲ್ಲ ಮಾಡಬಾರ್ದು. ಈ ಜನಗಳ್ಗೆ ಏನ್ ಹೇಳ್ತೀವಿ ಅಂದ್ರೆ, ಪ್ರಾಣಿಗಳು ಬಂದಾಗ ಸ್ವಲ್ಪ ಭಯ ಬೀಳ್ಬಾರ್ದು. ಅವು ಅಟ್ಯಾಕ್ ಮಾಡಕ್ಕೆ ಬರಲ್ಲ. ಅವು ಚಿರತೆ ಅಂದ್ರೆ ಜಾಸ್ತಿ ಅಟ್ಯಾಕ್ ಮಾಡಕ್ಕೆ ಬರಲ್ಲ. ಅದ್ರ ಊಟ ಹುಡ್ಕೊಂಡು ಅದು ಬಂದಿರ್ತದೆ, ಅದ್ರ ಪಾಡ್ಗೆ ಅದು ಹೋಯ್ತದೆ. ನಾವು ಅಟ್ಯಾಕ್ ಮಾಡಕ್ ಹೋಗ್ಬಾರ್ದು. ಜೊತೆಗೆ ನಾವು ಆನೆ ಬಗ್ಗೆಯೂ ನಾವು ನೋಡ್ತಾ ಇದ್ವಿ, ಸಕಲೇಶ್ಪುರ, ಹಾಸನ, ಚಿಕ್ಕಮಗಳೂರು ಭಾಗದಲ್ಲೆಲ್ಲ ಚಿರತೆ ಏನೋ ಆಹಾರ ಹುಡುಕೊಂಡು ನಾಡಿನ ಕಡೆ ಬರ್ತದೆ, ಒಪ್ಕೊಳ್ಳೋಣ. ಆನೆಗಳು ಯಾಕೆ ಬರ್ತಾ ಇದಾವೆ ಮೇಡಮ್? ಅದ್ರದ್ದು ಮೈಗ್ರೇಷನ್ ಪಾತ್ವೇ ಇದೆ ಮ್ಯಾಮ್. ಸೊ ಸರೇನ್ ಈಸ್ಟರ್ನ್ ಘಾಟ್ಸ್ ವೆಸ್ಟರ್ನ್ ಘಾಟ್ಸ್ ಮಧ್ಯದಲ್ಲಿ ನೀವೇನ್ ನೋಡ್ತೀರಾ, ಅದು ಪ್ರಾಣಿಗಳು ಓಡಾಡಬೇಕು. ಸೊ ಅದೊಂದೊಂದು ಟೈಮಲ್ಲಿ ಒಂದೊಂದು ಜಾಗ ಅಲ್ಲಿ ಊಟ ಸಿಗುತ್ತೆ, ಎಲ್ಲ ಸಿಗುತ್ತೆ. ಸೊ ಆನೆ ಗುಂಪು ನೀವು ನೋಡಿದ್ರೆ ಅದು ಆಲ್ಮೋಸ್ಟ್ ಒಂದು ಆನೆ ಲೈಫ್ ಟೈಮಲ್ಲಿ 100 ವರ್ಷ ಬದುಕಬಹುದು ಮ್ಯಾಕ್ಸಿಮಮ್. ಸೊ ಓಲ್ಡೆಸ್ಟ್ ಎಲಿಫೆಂಟ್ ಏನಿರುತ್ತೆ ಅವ್ರನ್ನ ಮೇಟ್ರಿಯಾಕ್ ಅಂತೀವಿ, ಅದು ಗ್ರೂಪ್ ಲೀಡರ್. ಸೊ ಅಜ್ಜಿ ಆನೆನೇ ಈ ಬೇರೆ ಆನೆ ಗುಂಪಿಗೆ ಈ ಟೈಮಿಗೆ ಇಲ್ಲೋದ್ರೆ ಅಲ್ಲಿ ಕಾಣಿಸುತ್ತೆ, ಈ ಊಟ ನಿಮ್ಗೆ ಈ ಟೈಮಲ್ಲಿ ಇಲ್ಲಿ ಸಿಗುತ್ತೆ ಅಂತ ಹೇಳುತ್ತೆ. ಸೊ ಇವಾಗ ನಮ್ಮ ಬನ್ನರ್ಘಟ್ಟ ಏನಿದೆ ಅದು ಆಲ್ಮೋಸ್ಟ್ ಇನ್ ದ ನಾರ್ದರ್ನ್ ಮೋಸ್ಟ್ ಟಿಪ್ ನಮ್ದು ಮೈಸೂರು ಎಲಿಫೆಂಟ್ ರಿಸರ್ವ್
ಸ್ಟಾಪ್ ಮೋಸ್ಟ್ ಬಿಟ್ಟಲ್ಲಿದ್ದೀವಿ. ಸೊ ಈ ಫುಲ್ ಕಾಡು ನಮಗೆ ಕೇರಳ ತಮಿಳ್ನಾಡು ಕಾಡೋರ್ಗೂ ಕನೆಕ್ಟ್ ಆಗುತ್ತೆ, ನಾಗರಹೊಳೆವರೆಗೂ ಹೋಗ್ಬೋದು. ಸೊ ಪ್ರಾಣಿಗಳು ಅಲ್ಲಿಂದ ಇಲ್ಲಿ ದಾಟವಾಗೆ ನೀವು ಬೆಂಗಳೂರು ಮ್ಯಾಪ್ 1970s ಪ್ಲಸ್ ಇವಾಗಿಂದ ನೋಡಿದ್ರೆ ನಮ್ಮಲ್ಲಿ ಆಲ್ಮೋಸ್ಟ್ ಲೆಸ್ ದೆನ್ 2% ಗ್ರೀನ್ ಏರಿಯಾ ಇದೆ. ಬನ್ನರ್ಘಟ್ಟನೂ ಇವಾಗ ನಾವು ಬರೀ ಲಂಗ್ಸ್ ಆಫ್ ಬ್ಯಾಂಗ್ಳೂರ್ ಅಂತ ಹೇಳ್ತೀವಿ. ಸೊ ಎಷ್ಟೋ ವರ್ಷದಿಂದ ಆನೆ ಪ್ರಾಣಿಗಳ ಸಂಖ್ಯೆಗೆ ಅನುಗುಣವಾಗಿ ನಾವು ಗ್ರೀನ್ ನ ಬಿಟ್ಟಿಲ್ಲ, ಹಸಿರನ್ನ ಬಿಟ್ಟಿಲ್ಲ ಅಂತ ಇಲ್ಲ. ಬಟ್ ಅನಿಮಲ್ಸ್ ಅದು ಮೂವ್ ಆಗವಾಗೆ ನಾವು ಆ ಜಾಗ ಎಲಿಫೆಂಟ್ ಮೆಮರಿ ಅಂತ ಸಾಮಾನ್ಯ ನಾವು ಕರಿತಾ ಇರ್ತೀವಿ, ಅದಕ್ಕೆ ಭಾರಿ ಬುದ್ಧಿವಂತಿಕೆ ಅಲ್ಲ, ಜ್ಞಾಪಕ ಶಕ್ತಿ ಜಾಸ್ತಿ ಅಂತ. 60,000 ಆನೆಗಳಿದ್ದಂತ ಜಾಗ ಅದು. ಸೇರ್ಕೊಳತ್ತೆ ಅಂತೀವಿ. ಅದ್ ನೆನ್ಪಿಟ್ಕೊಂಡ್ ಬರೋ ಚಾನ್ಸಸ್ ಎಷ್ಟ್ರ ಮಟ್ಟಿಗಿದೆ? ಆನೆ ಆಗ್ಲಿ ಚಿರತೆ ಆಗ್ಲಿ ಹೌದು ಮೇಡಮ್, ನೆನ್ಪಿಟ್ಕೊಂಡು ಅದೇ ಜಾಗಕ್ಕೆ ಬರೋ ಚಾನ್ಸಸ್. ಹೌದು. ಯಾಕಂದ್ರೆ ಇವಾಗ ಪೂರ್ವಿಕರು ಬಿಟ್ಟೋಗಿರುವಂತ ಕುರುಹುಗಳ ಬಗ್ಗೆ ಇವತ್ತು ನಾವು ಎಷ್ಟೋ ಸ್ಮಾರಕಗಳು ಮತ್ತೆ ಸುಮಾರು ನಮ್ಮ ಐತಿಹಾಸಿಕ ಕಥೆಗಳನ್ನ ನಾವೆಲ್ಲ ನೋಡ್ಕೊಂತ ಹೋದಾಗ ಅದೇ ರೀತಿ ಪ್ರಾಣಿಗಳಲ್ಲೂ ತಮ್ಮ ಪೂರ್ವಿಕರು ಹಿರಿಯರು ಇಲ್ಲಿದ್ರು ಅನ್ನೋ ಒಂದು ಕುರುಹುಗಳು ಅವುಗಳು ಪತ್ತೆ ಮಾಡ್ತವೆ. ಇವಾಗ ಆನೆ ಸಾಧಾರಣವಾಗಿ ಅವು ಒಂದಕ್ಕೊಂದು ಈ ಸೊಂಡ್ಲುಗಳೆಲ್ಲ ಇದು ಮಾಡ್ಕೊಂಡು ಮಾತಾಡ್ಕೊಳ್ತವೆ. ನಮ್ಮ ಆನೆಗೆ ನಾವು ಆಲ್ಮೋಸ್ಟ್ ಒಂದು 1 ಕಿಲೋಮೀಟರ್ 1.5 ಕಿಲೋಮೀಟರ್ ದೂರದಲ್ಲಿದ್ದರೆ ಆನೆ ಗೊತ್ತಾಗ್ಬಿಡುತ್ತೆ ನಾವು ಕಾಡಲ್ಲಿ ಯಾರೋ ಒಬ್ಬ ಇಲ್ಲಿಗಲ್ ಪರ್ಸನ್ ಆಚೆ ಒಳಗಡೆ ಬರ್ತಾ ಇದ್ದಾನೆ ಅಂತ. ಒಂದು ಸಾಧಾರಣವಾಗಿ ಯಾವುದೋ ಒಂದು ರಿಸರ್ವ್ ಫಾರೆಸ್ಟ್ ಒಳಗೆ ನೀವು ಎಂಟ್ರಿ ಆಗಿದ ತಕ್ಷಣ ಅಲ್ಲಿ ಪಕ್ಷಿಗಳು ಇಮ್ಮಿಡಿಯೇಟಾಗಿ ನಿಮಗೆ ಹೊರಗಡೆಯಿಂದ ಕಲರ್ ಅವ ಕೊಡ್ತವೆ, ಯಾರೋ ಒಬ್ಬ ಸ್ಟ್ರೇಂಜರ್ ನಮ್ಮ ಇದರೊಳಗೆ ಎಂಟ್ರಿ ಆಗಿದ್ದಾನೆ. ಇದು ಸಿಗ್ನಲ್ಸ್ಗಳು ಹೆಂಗೆ ಪಾಸ್ ಆಗ್ತವೆ ನೋಡಿ. ಪ್ರಾಣಿಗಳಲ್ಲೇ ಪ್ರಾಣಿಗಳು ಮಾತಾಡ್ಕೊಳ್ತವೆ, ನಮ್ಮ ಇದಕ್ಕೇನೋ ಒಂದು ಕೇಳಿ ಬರ್ತಿದೆ. ಇದು ಯಾವುದು ಪೂರ್ವಿಕರಿಂದ ಇವತ್ತು ನಾವು ಮಾಡ್ಕೊಂಡು ಬಂದಿರೋಂಥ ಪದ್ಧತಿಗಳು ಆಚರಣೆಗಳು ಇವೆಲ್ಲ ನಾವು ಕಾಡೊಳಗೆ ನಾವು ನೋಡೋಕೆ ಹೋದಾಗ ಪ್ರಾಣಿಗಳಿಗೆ ಭಾಳ ಸೂಕ್ಷ್ಮತೆಗಳು ಗೊತ್ತಾಗುತ್ತೆ. ಒಂದು ಹೆಜ್ಜೆ ಇಟ್ಟರೆ ಅಂದರೆ ಹೇಳ್ತಾರಲ್ಲ, ಮನುಷ್ಯ ಕಾಲಿಟ್ಟಿದ್ದ ಜಾಗದಲ್ಲಿ ಗರ್ಕೆ ಬೆಳೆಯಲ್ಲ ಅಂದ್ಬಿಟ್ಟು. ಏನಕ್ಕೆ ಹೇಳಿ, ಈ ಒಂದು ಕಾರಣಕ್ಕೇನೆ ಪ್ರಾಣಿಗಳಿಗೆ ಪ್ರತಿಯೊಂದು ಗೊತ್ತು. ನಾವು ಹೆಂಗೆ ಇವಾಗ ಮನುಷ್ಯರು ಹೆಂಗೆ ಬದುಕ್ತಾ ಇದ್ದೀವಿ ಅದೇ ಥರ ಪ್ರಾಣಿಗಳು ತನ್ನದೇ ಆದಂಥ ಒಂದು ಅವಲಂಬಿತ ಒಂದು ಕಾಡಿನಲ್ಲಿ ಅವು ಬದುಕ್ತಾ ಇದ್ದಾವೆ. ಇವತ್ತು ಕಾಡು ಒಂದು ವಿನಾಶಕ್ಕೆ ಅಂಚಕ್ಕೆ ಹೋಗ್ತಾ ಇದೆ ಅಂತ ಅದು ಫಸ್ಟ್ ಗೊತ್ತಾಗದೆ ಪ್ರಾಣಿಗಳಿಗೆ. ಇವತ್ತು ಎಲ್ಲೇ ಒಂದು ಜಾಗದಲ್ಲಿ ಭೂಕಂಪ ಆದರೆ ಫಸ್ಟು ಪ್ರತಿಕ್ರಿಯೆ ಮಾಡೋದೇ ಪ್ರಾಣಿಗಳು. ಸೊ ಇವೆಲ್ಲದನ್ನ ಹೌದು, ಇವೆಲ್ಲದನ್ನ ನಾವು ಅರ್ಥ ಮಾಡ್ಕೊಂಡಾಗ ಇಲ್ಲಿ ನಮಗೆ ಮೇಯ್ನು ಒಂದು ಸೈಂಟಿಫಿಕ್ ರೀಸನ್ಸ್ಗಳನ್ನು ನಾವು ಅರ್ಥ ಮಾಡ್ಕೋಬೇಕು. ಮತ್ತು ಇಲ್ಲಿ ಏನು ಒಂದು ಮೇಯ್ನ್ ಆ ಟೆರಿಟರಿ ಏನಾಗ್ತಿದೆ ಇದನ್ನ ನಾವು ಪೂರ್ವಿಕರು ಮುಂಚೆ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಬಂದಿದ್ವಿ. ಏನಕ್ಕೋಸ್ಕರ ಅರಣ್ಯ ಕಾಯ್ದೆಗಳನ್ನ ತಂದ್ರು ನಮ್ಮ ಮುಂಚೆ 1960ರಿಂದ 72ನೇ ಈ ಒಂದು ಅವಧಿಗಳಲ್ಲಿ ಹೆಚ್ಚಾಗಿ ಪ್ರಾಣಿಗಳ ಬೇಟೆ ಆಡೋದಕ್ಕೆ ಸ್ಟಾರ್ಟ್ ಆಗಿದ್ದು. ಅವಾಗ ಮುಂಚೆ ಹವ್ಯಾಸಕ್ಕೋಸ್ಕರ ಒಂದು ಮೋಜ್ಗೋಸ್ಕರ ಒಂದು ಪ್ಯಾಷನ್ಗೋಸ್ಕರ ಬೇಟೆ ಆಡ್ತಿದ್ರು. ಅವಾಗ ಯಾರಿಗೂ ನಮಗೆ ಸಂಖ್ಯೆಗಳು ಗೊತ್ತಾಗ್ತಾ ಇರಲಿಲ್ಲ. ಬಟ್ ಆದರೆ ಯಾವಾಗ ನಮ್ಮೊಂದು ಸೆನ್ಸಸ್ ಸ್ಟಾರ್ಟ್ ಆಯಿತು, ಇವಾಗ ಅನಿಮಲ್ ಸೆನ್ಸಸ್ನ ಯಾವಾಗ ಸ್ಟಾರ್ಟ್ ಮಾಡಿದ್ರು ಆವಾಗಿಂದ ನಮಗೆ ಇವಾಗ ಗೊತ್ತಾಗ್ತಾ ಇದೆ. 1972ರಿಂದ ಅರಣ್ಯ ಕಾಯ್ದೆಗಳನ್ನು ತೆಗೆದುಕೊಂಡು ಬಂದರು. ವೀರಪ್ಪನ್ ಇವತ್ತು ಅಷ್ಟು ಪ್ರಾಣಿಗಳನ್ನ ಸಾಯಿಸ್ತಾ ಇದ್ದ ಅಂದ್ಬಿಟ್ಟು ನಮ್ಗೆ ಯಾವಾಗ ಗೊತ್ತಾಗಿದ್ದು, ನಾವು ಇದನ್ನೆಲ್ಲ ಸೆನ್ಸಸ್ ಮಾಡಿದಾಗ ಇದು ಮಾಡಿದಾಗ ಅದ್ರ ಸೆನ್ಸಸ್ಸೇ ನಾವು ಸ್ಟಾರ್ಟ್ ಮಾಡ್ತಾ ಇದ್ರೆ ವೀರಪ್ಪನೂ ಗೊತ್ತಾಗ್ತಾ ಇರಲಿಲ್ಲ, ಅವ್ರಿಗೆ ಆನೆ ದಂತಗಳು ಇದಾಗ್ತಿದ್ದು ಗೊತ್ತಾಗ್ತಾ ಇರಲಿಲ್ಲ. ಹಂಗೂ ಹೇಳ್ಬೋದು ಈ ಥರ ಒಂದು ಸೆನ್ಸಸ್ ಇದ್ರಲ್ಲೂ ನಮ್ಮ ಜಗದೀಶ್ ಅವರೇ ಸ್ಥಳೀಯರಾಗಿ ಆತಂಕ ಅಂತೂ ಇದ್ದೇ ಇರುತ್ತೆ. ಇವರೆಲ್ಲ ಹೇಳ್ತಾರೆ ಹೆದರ್ಕಬೇಡಿ ಏನೂ ಆಗಲ್ಲ ಅಂತ, ಬಟ್ ನಮ್ಗಳಿಗೆ ಆ ಭಯ ಅಂತೂ ಇದ್ದೇ ಇರುತ್ತೆ. ಏನ್ ಹೇಳ್ತಾರೆ ನಿಮ್ಮ MLA ಯಾರು ಹಂಗಂತ? ಅವ್ರು ಏನ್ ಮಾಡ್ತಾ ಇದಾರೆ? ನಮ್ಮ MLA ಅವರು ಪಾಪ ಬಂದು ಅವ್ರು ನಿಂತ್ಕೊಂಡು ಸಾಯಂಕಾಲದವರೆಗೂ ಅವ್ರಿಗೂ ಧನ್ಯವಾದ ಹೇಳ್ತೀನಿ, ಚಿರತೆಗೂ ಧನ್ಯವಾದ ಹೇಳ್ತೀನಿ. ನಾನು ಹಂಗೇನಿಲ್ಲ, ಇವರೇನು ಫಾರೆಸ್ಟ್ನವ್ರೇನೋ ನಮಗೆ ಕೆಟ್ಟವ್ರು ಅಂತ ಹೇಳ್ತಾ ಇಲ್ಲ, ನೀವು ಯಾಕೆ ಹಿಡಿದಿಲ್ಲ ಅಂತ ನಾನು ಯಾರು ಬ್ಲೈಮ್ ಮಾಡ್ತಾ ಇಲ್ಲ ಮೇಡಮ್. ನಮಗೆ ಇವ್ರಿಗೆ ಅದ್ರ ಬಗ್ಗೆ ಎಲ್ಲ ನಾಲೆಡ್ಜ್ ಇದೆ. ಇವ್ರು ಹೇಳ್ತಾರೆ ನಮಗೆ ನಾಲೆಡ್ಜ್ ಇದ್ದವನಿಗೆ ಅದು ಅಲ್ಲಿ ನೋಡಿದ್ರೆ ಬಂದು ಅವ್ರು ಅಯ್ಯೋ ಹಾವು ಬಂತು, ಒಂದು ಚಿರತೆ ನೋಡಿ ಚಿರತೆ ಬಂತು, ಪಾಠ ಮಾಡ್ತೀವಿ ಬೇಕಾರೆ ಬಂದು ಅಲ್ಲ ಜನಗಳಿಗೆ ಪಾಠ ಮಾಡ್ತೀವಿ ನಾವೇ ಪಾಠ ಮಾಡ್ತೀರಿ ಸರ್. ಈಗ ಅವಾಗ ನಿಮ್ಗೆ ಭಯ ಹೋಗುತ್ತೆ. ಅಲ್ಲ ಬಿಟ್ರೆ ಚಿರತೆ ಹಿಡ್ಕೊಂಡ್ಬಿಟ್ರೆ ಅವ್ರಿಗೆ ಧೈರ್ಯ ಇರುತ್ತೆ, ಇಲ್ಲ ಅಂದ್ರೆ ಅವ್ರಿಗೆ ಭಯ ಬೆಳಗ್ಗೆ ಎದ್ರೆ ನೀವು ಹಾಲ್ನೆ ಪಾಲನೆ ಮಾಡ್ತೀವಿ, ನಿಮಗೆ ಗೊತ್ತಿದೆ ನಮ್ಮ ದೇಶ ಏನ್ ಮಾಡ್ಬೇಕು. ಒಂದು ಕಾಲದಲ್ಲಿ ನಮ್ಮ ದೇಶ ಹೆಂಗಿತ್ತು ಅಂದ್ರೆ ಅದೇ ಚಿರತೆಗಳನ್ನ ಮನೆಯಲ್ಲಿ ಸಾಕಿದ ಉದಾಹರಣೆಗಳಿದಾವೆ. ಅದನ್ನ ಬಿಟ್ಟರೆ ಯಾವುದೇ ಕಾರಣ ಬ್ಲೈಮ್ ಪ್ರಾಣಿಗಳನ್ನ ಸಾಕಿರೋ ಉದಾಹರಣೆಗಳಿದಾವೆ. ಬಟ್ ನಾವು ಭಯ ಬೀಳೋದು ಒಳ್ಳೇದೇ ಮ್ಯಾಮ್, ಬಿಕಾಸ್ ನಾವು ಎಷ್ಟು ಆ ಪ್ರಾಣಿನ ರೆಸ್ಪೆಕ್ಟ್ ಭಯ ಬೀಳ್ತೀವೋ ನಾವು ಅದ್ರ ಹತ್ರ ಹೋಗೋದು ಕಿತ್ಕೋದು ಮಾಡಲ್ಲ. ಮತ್ತೆ ಆ ಡಿಸ್ಟೆನ್ಸ್ ಎಷ್ಟು ತೃಪ್ತಿ ಜೀವನ ನಿಮ್ದು. ಈಗ ನಾವುಗಳು ಮನುಷ್ಯರನ್ನ ನೋಡ್ಕೊಳ್ಳೋಕು, ನೀವು ಮನುಷ್ಯರ ಜೊತೆಗೆ ಪ್ರಾಣಿನ ಅಷ್ಟೇ ಪ್ರೀತಿಯಿಂದ ಸಾಕೋಕು ವ್ಯತ್ಯಾಸ ಇದೆ. ದಿನ ಬೆಳಗಾದ್ರೆ ನಿಮ್ ಕೆಲ್ಸನೇ ಅದು. ಎಷ್ಟು ತೃಪ್ತಿ ಅನ್ಸುತ್ತೆ, ಅಥವಾ ಸಾಕಾಗೋಯ್ದಪ್ಪ ಅತ್ಲಾಗೆ ಎಷ್ಟು ಇದೇ ಕೆಲಸ ಮಾಡೋದು ಅಂತ ಅನ್ಸಿದೆ? ಇಲ್ಲ ಮ್ಯಾಮ್, ಯಾವತ್ತೂ ಆ ತರ ಅನ್ಸಿಲ್ಲ ನಮ್ಗೆ, ಸಾಕಾಗೋಗೈತೆ ಅಂತ ಅನ್ಸ್ಲೇ ಇಲ್ಲ. ನೀವು ನೋಡ್ತಿದ್ದಂಗೆ ಅವು ನಿಮ್ ವಾಯ್ಸ್ ಕೇಳ್ತಿದ್ದಂಗೆ ಓಡ್ ಬರುತ್ತವಲ್ಲ, ಎಷ್ಟು ಖುಷಿ ಕೊಡುತ್ತೆ ನಿಮ್ಗೆ? ನಾವು ಸೇರ್ಕೊಂಡು ಒಂದು 25 ವರ್ಷನೇ ಆಯ್ತು ಅಲ್ಲಿ ಕೆಲ್ಸಕ್ಕೆ. ಫಸ್ಟ್ ದೊಡ್ಡದೇ ಬಂದಿದ್ದು. ದೊಡ್ಡ ಬಂದಾಗ ನಾವೇನ್ ಮಾಡ್ತೀವಿ ಅಂದ್ರೆ ನಾವು ಒಳಗಡೆ ನಮ್ಗೆ ಇಂಟ್ರೂ ಆದ ತಕ್ಷಣನೇ ಒಬ್ಬನು ಬಿಡಲ್ಲ ನೋಡಕ್ಕೆ. ಫೀಸ್ ಕೇಜ್ ಅಂತ ಇರುತ್ತದೆ, ಆ ಫೀಸ್ ಕೇಜ್ ಅಲ್ಲಿ ಹಾಕೊಂತೀವಿ, ಸುತ್ತ
ಕಟ್ಬಿಡ್ತೀವಿ, ಒಬ್ಬರನ್ನೂ ಬಿಡಲ್ಲ. ನಮ್ಮ ಡಾಕ್ಟರ್ ಆಯ್ತು, ನಾವಿಬ್ರು ಅಷ್ಟೇ ಡೇಟ್ ಆಯ್ತು, ನಮ್ಮ ಮೂವರೇ ಸೈಲೆಂಟಾಗಿ ಅದನ್ನ ಟ್ರೀಟ್ಮೆಂಟ್ ಮಾಡ್ತೀವಿ. ಟ್ರೀಟ್ಮೆಂಟ್ ಮಾಡಿ 1 ತಿಂಗಳ ಗಂಟ ಅಬ್ಸರ್ವೇಷನ್ ಇಡ್ತೀವಿ ಒಳಗಡೆ. ನಾವೇ ಊಟ ತಿನ್ನಿಸ್ಬೇಕು, ನಮ್ಮ ಸಾರೇ ಬಂದು ಎಲ್ಲ ಟ್ರೀಟ್ಮೆಂಟ್ ಮಾಡಬೇಕು. ಇನ್ನು ಆಚೆಯಿಂದ ಒಬ್ಬರನ್ನು ಸೇರ್ಸಲ್ಲ, ಇಲ್ಲ ಇಂಥ ಪ್ರಾಣಿ ಐತೆ ಅಂತ ಒಬ್ರಿಗೂ ಗೊತ್ತಿರಲ್ಲ. ಅಂದ್ರೆ ನಾರ್ಮಲ್ ಲೈಫಿಗೆ ವಾಪಸ್ ತರ್ತಿರ್ತೀರಿ, ಕಾಮ್ ಮಾಡ್ತಾ ಇರ್ತೀರಾ. ನಾವು ಪ್ರೀತಿಯಿಂದ ನೋಡ್ಕೊಂತಾ ಇರ್ತೀವಿ ಅದನ್ನ. ಟೈಮ್ ಊಟ ಕೊಡೋದು, ನೀರ್ ಕೊಡೋದು, ಅದು ಒಕ್ಕಳುತ್ತಾ ನಿಮ್ಮನ್ನ? ಅಂದ್ರೆ ಅಷ್ಟು ವರ್ಷ ಕಾಡಲ್ಲಿರುತ್ತೆ, ಒಂದ್ ಇಂಜುರಿ ಆದ್ಮೇಲೆ ನಿಮ್ಮ ಹತ್ರ ಬಂದು ಸೇರ್ಕೊಂಡಿರುತ್ತೆ. ಗಮನಿಸ್ತದೆ, ಆಟಿಸ್ತದೆ. ನಾವ್ ಯಾವಾಗ ಅದನ್ನ ಹೆಂಗ್ ನೋಡ್ಕೊಂತೀವಿ ಅವಾಗ ನೋಡ್ಕೊಂತಾ ಇದ್ರೆ, ನಾವು ಪ್ರೀತಿಯಿಂದ ಮಾತಾಡ್ಸೋದು, ಮುಟ್ಟೋದು, ಸ್ವಲ್ಪ ಅದೆಲ್ಲ ಮಾಡ್ತಾ ಇದ್ರೆ ಅದು ನಾರ್ಮಲ್ ಆಗಿ ಬಂದ್ಬಿಡುತ್ತೆ. ಆಮೇಲೆ ನಾವು ಚೆನ್ನಾಗಿ ಮಾಡಿ ನಾವು ಒಳಗಡೆ ಹೋಗಿ ಊಟ ತಿನ್ಸಿ ಆಚೆ ಕೇಜಿಗೆ ಬಿಟ್ಟಿದ್ದೀವಿ, ಸಫಾರಿಗೆ ಆ ತರ ಎಲ್ಲ ಮಾಡಿ ಬಿಟ್ಟಿದ್ದೀವಿ. ಆದ್ರೆ ಫಸ್ಟ್ ಗಾಬರಿ, ಜನ ಜಾಸ್ತಿ ಇದ್ರೆ ಫುಲ್ ಗಾಬರಿ ಬೀಳ್ತವೆ, ಅಟ್ಯಾಕ್ ಮಾಡಕ್ಕೂ ಬರ್ತವೆ. ನಾವ್ ಯಾವಾಗ ಸೈಲೆಂಟ್, ಅದು ಆ ಪ್ರಾಣಿನೇ ಸೈಲೆಂಟ್ ಆಗಿ ಇರ್ಬೇಕು. ಗಲಾಟೆ ಮಾಡ್ದಷ್ಟು ರಾಂಗು. ಆ ತರ ಎಲ್ಲ ಮಾಡಿದ್ದೀವಿ. ಅವಕ್ಕೆ ಅವ್ರದ್ದೇ ಭಯ ಇರುತ್ತೆ, ನಮ್ಗೆ ನಮ್ದೇ ಭಯ ಇರುತ್ತೆ. ಹೌದು. ಅದಕ್ಕೆ ಬಲ್ಲವನೇ ಬಲ್ಲ ಬೆಲ್ಲದ ರುಚಿ. ಗೊತ್ತಿರೋದಷ್ಟೇ ತಿಳ್ಕೊಳ್ಳಿ. ಇಲ್ಲೇ ಎಕ್ಸಾಂಪಲ್ ತಿಳ್ಕೊಳ್ಳಿ, ಪ್ರಾಣಿಗಳು ಬದಲಾಗ್ತವೆ, ಮನುಷ್ಯ ಬದಲಾಗಲ್ಲ. ಅದು ಸತ್ಯ ಸರ್. ಇವತ್ತಿನ ದಿವಸ ನಾನು ಅದನ್ನೇ ಹೇಳ್ತೀನಿ ತಿಳ್ಕೊಳ್ಳಿ. ಒಂದು ಪ್ರಾಣಿ ನಮ್ಮ ಜೊತೆ 1 ತಿಂಗಳಿದ್ ನಮ್ಮ ಜೊತೆಗೆ ಇದ್ಬಿಡ್ತು ಅಂದ್ರೆ ಅವು ನಮ್ಮನ್ನು ಹೊಂದ್ಕೊಂಡ್ಬಿಡ್ತವೆ, ಅವು ನಮ್ಮ ಜೊತೆ ಸ್ನೇಹ ಇದಾಗ್ಬಿಡ್ತವೆ. ಮನುಷ್ಯ ಪ್ರಾಣಿಗಳನ್ನ ಇದ್ ಮಾಡ್ಕೊಂಡಾಗ ಬದಲಾಗಲ್ಲ. ಮನುಷ್ಯರನ್ನ ಹಾಡಿ ಹೊಗಳ್ತಾ ಇಲ್ಲ, ನಮ್ಗಳ ನೇಚರೇ ಅದು. ನಾವ್ ಎಂತ ಕೀಳು ಹಂತಕ್ಕೆ ಬೇಕಾದ್ರೂ ಇಳಿದ್ ಬಿಡ್ತೀವಿ ನಮ್ಮ ಸ್ವಾರ್ಥವನ್ನ ಇದ್ ಮಾಡ್ಕೊಳಕ್ಕೆ. ಮೊನ್ನೆ ಎಲ್ಲ ನಾವು ಆನೆ ನೋಡಿದ್ವಿ, ಅದಕ್ಕೊಂದೇ ಸಲ ಮದ ಹತ್ ಬಿಡ್ತು, ತುಳಿದು ಬಿಡ್ತು. ಸೊ ಪ್ರಾಣಿಗಳಲ್ಲಿ ಹೆಂಗೆ ಅವ್ರ ಮನಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳೋದು ಹೆಂಗೆ? ಆನೆ ಆಗ್ಲಿ, ಚಿರತೆ ಪ್ರಾಣಿ ಪಾಲಕರಾಗಿರ್ಲಿ, ಅವರು ಆಲ್ಮೋಸ್ಟ್ ಅವ್ರ ಪ್ರಾಣಿಗಳ್ದು ಅಪ್ಪ ಅಮ್ಮ ತರ ಮ್ಯಾಮ್. ಸೊ ಅವ್ರು ಎವ್ರಿಡೇ ಆ ಪ್ರಾಣಿ ನೋಡೋದ್ರಿಂದ ಅದೊಂದು ಚಿಕ್ಕ ಚೇಂಜ್ ಆದ್ರೂ ಅವ್ರಿಗೆ ಗೊತ್ತಾಗುತ್ತೆ. ಸೊ ಅದು ಕಿವಿ ಅಗ್ಲ ಮಾಡ್ಕೊಳೋದಾಗ್ಲಿ, ಕಣ್ ಜಾಸ್ತಿ ಬಿಡ್ತಾ ಇದೆ, ಮತ್ತೆ ಅದೆಲ್ಲ ಮಾಡಿದ್ರೆ ನಮ್ಮ ಮಾವುತರೇ ಆಗಿರ್ಲಿ, ಕೀಪರ್ಸ್ ಆಗಿರ್ಲಿ ಅವ್ರಿಗೆ ಗೊತ್ತಾಗುತ್ತೆ. ಸಡನ್ ಆಗಿ ಟ್ರಿಗರ್ ಆಗಲ್ವಾ ಮನುಷ್ಯರ ತರ? ಸ್ವಲ್ಪ ಟೈಮ್ ತಗೊಳತ್ವಾ? ನಾವು ಒಂಚೂರು ಯಾರೋ ಏನೋ ಅಂದ್ರು ಅಂದ ತಕ್ಷಣ ಸಿಟ್ಟಾಗ್ಬಿಡ್ತೀವಿ. ಫ್ರಾಕ್ಷನ್ ಆಫ್ ಸೆಕೆಂಡ್ ನಮ್ಮ ಹಾವಭಾವ ಚೇಂಜ್ ಆಗುತ್ತೆ. ಈಗ ಆನೆಗಳಿಗೆ ಮದ ಬರೋಕೆ ಒಂದ್ ಸ್ವಲ್ಪ ಸಮಯ ಅಂತಿರುತ್ತಾ? ಮುಂಚೆಯೇ ಕೆಲವೊಂದು ಸಿಂಪ್ಟಮ್ಸ್ ಗೊತ್ತಾಗುತ್ತಾ ಹೆಂಗೆ ಅಂತ? ಇವಾಗ ನಾವು ನೋಡೋ ಪ್ರಕಾರ ನಾವು ಅಲ್ಲಿ ಸಾಕೊಂಡಿರ್ತೀವಿ. ಇವಾಗ ಬೇರೆ ಕಡೆಯಿಂದ ಬಂತ, ಅದಕ್ಕೆ ಸೆಂಟು ವಾಸನೆ ಇಷ್ಟ ಆಗಲ್ಲ. ಮತ್ತೆ ಬೇರೆಯವ್ರು ಬಂದ್ರು ಅಂದ್ಬಿಟ್ಟು ಗುರಾಯಿಸೋದು ಈ ತರ ಎಲ್ಲ ನೋಡ್ತಾ ಇದ್ರೆ ನಾವು ಹೋಗ್ಬಿಡು ಚಿನ್ನು ಏನದು ಅಂದ್ರೆ ಸಾಕು, ಸೈಲೆಂಟ್ ಆಗುತ್ತೆ. ನೀವು ಹೆಂಗೆ ನಿಮ್ ಹೆಸರು ಗೊತ್ತಾಗುತ್ತಾ ಚಿನ್ನು ಅಂತೆಲ್ಲ? ನಮ್ಮ ವಾಯ್ಸ್ ಬಿದ್ರೇನೆ ಸಾಕು ಗೊತ್ತಾಗುತ್ತೆ ಅವಕ್ಕೆ. ಇವಾಗ ಬೇರೆ ಕಡೆ ನಾವ್ ಯಾರನ್ನೂ ಬಿಡಲ್ಲ ಹಾಸ್ಪಿಟ್ಲಲ್ಲಿ. ಹಂಗಾಗಿ ಇವಾಗ ಯಾರನ್ನ ಬರ್ತಾರೆ, ನಮ್ಮ ಕಡೆಯವರೇ ಬರ್ತಾರೆ, ಸಾರ್ ಕಡೆಯವರೇ ಬರ್ತಾರೆ. ಅವಾಗ ನಾವು ಬಿಟ್ಟಾಗ ಅವ್ರು ಸ್ವಲ್ಪ ಹಿಂಗ್ ಓಡಾಡೋದು, ಮಕ್ಕಳು ಅದೆಲ್ಲ ಮಾಡಿದಾಗ ಗಾಬರಿ ಆಗ್ತಾವೆ. ಅವಾಗ ನಾವು ನಿಂತ್ಕೊಂಡು ನಾವು ಹೇಳ್ತೀವಿ, ನಾವು ಸುಮ್ಮನೆ ಹಂಗೆಲ್ಲ ಮಾಡಬಾರ್ದು ಅಂತ ನಮ್ಮ ಭಾಷೆಯಲ್ಲಿ ಹೇಳ್ತೀವಿ. ಚಿನ್ನಿ ಸುಮ್ಮನೆ ಇರೇ ಅಂದ್ರೆ ಸಾಕು, ಸೈಲೆಂಟ್ ಆಯ್ತು. ಆ ಥರ ಪ್ರಾಣಿಗಳು ಗೊತ್ತು ಅವಕ್ಕೆ, ಯಾರು ಹೆಂಗ್ ಮಾಡ್ತಾರೆ ಏನು ಅಂತ ಗೊತ್ತಾಗುತ್ತೆ. ಬಾರೇದು ಇನ್ಸಿಡೆಂಟ್ ನೋಡಿ, ಆನೆ ಇವಾಗ ಅವನು ಯಾರು ಆನೆಗಳು ಅಷ್ಟೇ ಮಾವತನಿಗೆ ಅವತ್ತು ಗೊತ್ತಾಗ್ಲಿಲ್ವಾ ಹಾಗಾದ್ರೆ? ಮೇಡಮ್ ಹಂಗಲ್ಲ, ಅದು ಏನಂದ್ರೆ ಮೇಡಮ್ ಇದೇ ಒಂದು ಆನೆ ಧನಂಜಯ ಮತ್ತೆ ಏನು ಕಂಚನ್ ಮೈಸೂರು ಇದರಲ್ಲೇ ಒಂದು ಇನ್ಸಿಡೆಂಟ್ ಆಯಿತು. ಒಂದು ಊಟದ ವಿಷಯದ ಇದರಲ್ಲೇ ಇನ್ಸಿಡೆಂಟ್ ಆಗಿ ಅದು ಹೊರಗಡೆ ಬಂದಿತ್ತು. ಕಂಚನ್ ಬಂದ್ಬಿಟ್ಟು ಆ್ಯಕ್ಚುಲಿ ಅಲ್ಲಿ ಹೇಳೋ ಪ್ರಕಾರ ಏನು ಹೇಳ್ತಾ ಇದ್ದಾರೆ, ಕಂಚನ್ಗೆ ಆಲ್ರೆಡಿ ಮಸ್ತಿನಲ್ಲಿತ್ತು. ಅದು ಮಸ್ತಿನಲ್ಲಿದ್ದಾಗ ಆನೆ ಏನೇನು ಮಾಡ್ತಾರೆ, ನಾವು ಕೆಡ್ಡದಲ್ಲಿಟ್ಟು ಅದನ್ನು ಹೊರಗಡೆ ಕರ್ಕೊಂಬರಲ್ಲ. ಈ ದುಬಾರೆನಲ್ಲಿ ಏನಾಗ್ಬಿಟ್ಟಿತ್ತು ಅಂದರೆ, ಇವಾಗ ಅಲ್ಲಿ ನೀರಲ್ಲಿ ಆನೆಗಳನ್ನು ತೊಳೆಯೋಕೆ ಹೋದಾಗ, ಸ್ನಾನ ಮಾಡ್ಸೋಕೆ ಹೋದಾಗ ಈ ಪಬ್ಲಿಕ್ ಎಲ್ಲ ಓಡೋದು, ಮತ್ತು ಅವ್ರು ಹೋಗಿ ಅಲ್ಲಿ ಸ್ನಾನ ಮಾಡ್ಸೋಕೆ ಹೋಗೋದು. ಯಾಕಂದರೆ ಈ ಮಾರ್ತಾಂಡ ಅನ್ನೋ ಆನೆ ಏನಿತ್ತು ಅದು ಬಂದು ಆಕ್ಚುಲಿ ನಾವು ಸಲಿಂಗಿ ಆನೆ ಅಂತ ಹೇಳ್ತೀವಿ ಆ ಕಡೆ. ಪ್ರಾಣಿಗಳಲ್ಲೂ ಹಂಗಿರುತ್ತಾ? ಹೌದು ಮೇಡಮ್, ಅದನ್ನ ನಾವು ಬಟ್ ಇಟ್ ಇಸ್ ಸ್ಟಿಲ್ ನಾರ್ಮಲ್ ಅಂತ ಒಂದು ಬರಲ್ಲ ಅಷ್ಟೇ. ಮೇಡಮ್ ಅಲ್ಲಿ ಏನಾಗಿತ್ತು ಅಂದ್ರೆ, ಇದು ಹಾಸನ ಜಾಗದಲ್ಲಿ ಎಲ್ಲ ಅಕ್ಕಿ ಮುಟ್ಟೆ ಕಳ್ಳ ಅನ್ನೋದು ಇವನ್ನ ಮಾರ್ತಾಂಡ ಅಕ್ಕಿ ಮುಟ್ಟೆ ಕಳ್ಳ. ಇಲ್ಲ ನೋಡಿ, ಮನುಷ್ಯರಲ್ಲಿ ಈ ರೀತಿ ಅಸಹಜ ಲೈಂಗಿಕತೆ ಇರುತ್ತೆ ಅಂತ ಗೊತ್ತಿತ್ತು, ಪ್ರಾಣಿಗಳಲ್ಲೂ ಇರುತ್ತೆ ಅಂತ ನಮಗೆ ಇವತ್ತೇ ಗೊತ್ತಾಗಿದೆ. ಆನೆಯಿಂದ ಹಿಡಿದು ನೀವು ಸಣ್ಣ ಒಂದು ಇರುವೆಯಿಂದ ಹಿಡಿದು ದೊಡ್ಡ ಆನೆವರೆಗೂ ಸರ್ ನೋಡಿ, ನೀವು ಜನರು ಪ್ರಾಣಿಗಳು ಸಿಗಾಕೊಂಡಾಗ ಹೆಂಗ್ ನಡ್ಕೋಬೇಕು ಗೊತ್ತೇ ಆಗಲ್ಲ ನಮಗೆ ಅಂತ ಹೇಳ್ಬಿಡ್ತೀರಿ. ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ಇದು ಜನರಿಗೆ ಒಂದ್ ರೀತಿ ಹೇಳಿದ್ನೇ ಹೇಳ್ತಾರೆ, ಅಂಡ್ ಇದು ತುಂಬಾ ಕಾಮನ್ ಮತ್ತೆ ಬೇಸಿಕ್ ಅಂತ ಅನ್ನಿಸ್ಬೋದು. ಬಟ್ ಇದು ವಿಕೋಪಕ್ಕೆ ಹೋಗೋಕ್ಕಿಂತ ಮುಂಚೆ ನಾವು ಎಚ್ಚೆತ್ಕೊಂಡ್ರೆ ಒಳ್ಳೇದಂತ ತುಂಬಾ ಜನರು ತಪ್ಪಿದೆ. ಇಲ್ಲಿ ನೋಡಿ, ಯಾಕೆ ಬೆಂಗಳೂರು ಸುತ್ತಮುತ್ತನೇ
ಚಿರತೆಗಳು ಅಟ್ಯಾಕ್ ಮಾಡ್ತಾ ಇದೆ, ಊರೊಳಗೆ ಚಿರತೆಗಳು ಬರ್ತಾ ಇದೆ. ಒಂದು ಕಾಡನ್ನ ತಿಂದಿದೀವಿ ಅಂತ ಸ್ಕೂಲ್ ಮಕ್ಕಳಿಂದಲೂ ನಮಗೆ ಹೇಳ್ಕೊಡ್ತಾ ಇದ್ದಾರೆ. ಅಂದ್ರೆ ಕಾಡ್ ಜಾಗವನ್ನ ನಾವು ತಗೊಂಡಿದೀವಿ, ಪ್ರಾಣಿಗಳ ಜಾಗವನ್ನ. ಅದನ್ನು ಹೊರತುಪಡಿಸಿ ಇವತ್ತು ನೋಡಿ ಗೊತ್ತಾಗಿದ್ದ ವಿಚಾರಗಳು ಎಂತೆಂಥದ್ದು ಅಂತ. ಬೆಂಗಳೂರಿನಲ್ಲಿ ಇನ್ ಸ್ವಲ್ಪ ದಿನ ಬಿಟ್ಬಿಟ್ರೆ ಮನುಷ್ಯರಿಗಿಂತ ನಾಯಿಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ತುಂಬಾ ಸುಲಭವಾಗಿ ಆಹಾರ ಬೇಕು, ಸಿಗಬೇಕು, ಬೇಟೆ ಆಡ್ಬೋದು ಅಂದ್ರೆ ನಾಯಿಗಳು ಚಿರತೆಗೆ. ಅಂಡ್ ಬಹಳ ಪ್ರಿಯವಾದಂತಹ ಮಾಂಸ ಏನ್ ಮಾಡ್ತಾ ಇದಾವೆ, ಬೆಂಗಳೂರು ಕಡೆಗೆ ಬರ್ತಾ ಇದಾವೆ. ಒಂದು. ಎರಡನೇದು, ಲೇಔಟ್ ಮಾಡ್ತೀವಿ, ರಿಯಲ್ ಎಸ್ಟೇಟ್ ಮಾಡ್ತೀವಿ ಅಂದ್ಕೊಂಡು ಜಾಗವನ್ನು ಆಕ್ಯುಪೈ ಮಾಡ್ಕೊಳ್ತೀರಿ, ಎಷ್ಟೋ ದಿನ ಬಿಟ್ಬಿಡ್ತೀರಿ, ಪೊದೆ ಬೆಳ್ಕೊಳ್ಳುತ್ತೆ. ತುಂಬಾ ಸುಲಭವಾಗಿ ಬಂದು ಸಿಗಾಕೋಬೋದಲ್ವಾ, ಅವು ಓಡಾಡ್ಕೋಬೋದಲ್ವಾ. ಅಂದ್ರೆ ಒಂದು ಚಿಕ್ಕ ಕಾಡನ್ನೇ ಮಾಡಕ್ ಬಿಡ್ತಾ ಇದೀವಿ ನಾವು, ಊರಿನೊಳಗೆ ಕ್ಲೀನ್ ಮಾಡ್ಕೊಳ್ದಲೆ. ಏನಾಗ್ತಾ ಇದಾವೆ, ಚಿರತೆಗಳು ಬರ್ತಾ ಇದಾವೆ. ಇಂಥದ್ದು ಒಂದ ಎರಡ. ಆಮೇಲೆ ನಾಯಿಗಳಿಗೆ ಈ ಹೇಳ್ತಾ ಇದ್ರಲ್ಲ, ಎಗ್ಗಿರದೆ ಚಿಕನ್ ಶಾಪ್ಗಳು ಹುಟ್ಕೊಳ್ತಾ ಇದಾವೆ. ವೇಸ್ಟ್. ಆ ಕೋಳಿ ಕಾಲು ಮತ್ತೊಂದು ಏನ್ ಮಾಡ್ತೀರಿ, ರೋಡಲ್ಲೇ ಬಿಸಾಕ್ಬಿಡ್ತೀರಿ ರೀ. ಅದು ಕೋಳಿ ಕಾಲು ತಿಂದಿರೋ ನಾಯಿ, ಹಸಿ ಮಾಂಸ ತಿಂದಿರೋ ನಾಯಿ ಮನುಷ್ಯರಿಗೆ ಕಚ್ಚಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ಈಗ ಆ ನಾಯಿ ಚಿರತೆಗೆ ಆಹಾರ ಆಗ್ತದೆ ಪರವಾಗಿಲ್ಲ, ಆ ನಾಯಿ ಮನುಷ್ಯರನ್ನ ಅಟ್ಯಾಕ್ ಮಾಡಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ಸೊ ನಮ್ದು ತಪ್ಪಿದೆ. ಅರಣ್ಯ ಇಲಾಖೆ ಅಧಿಕಾರಿಗಳು ಇದಕ್ಕೆ ಬಹಳ ಬೇಗ ಸ್ಪಂದಿಸಬೇಕು. ಅವ್ರುಗಳು ಏನೇ ಹೇಳ್ಬೋದು, ಚಿರತೆಗಳು ತುಂಬ ಶೈ ಸ್ವಭಾವ, ಅವಕ್ಕೂ ಹೆದರಿಕೆ ಇರುತ್ತೆ, ಮುಜುಗರ ಇರುತ್ತೆ ಅಂತ. ಬಟ್ ನಮ್ಗಳಿಗೆ ಭಯ ಆಗೇ ಆಗುತ್ತಲ್ವ ಮನೆ ಸುತ್ತಮುತ್ತ ಚಿರತೆ ಓಡಾಡಿದಾಗ. ಆ್ಯಂಡ್ ಅಧಿಕಾರಿಗಳು ಜಾಗವನ್ನ ರಾಜಕಾರಣಿಗಳು ಆಕ್ಯುಪೈ ಮಾಡ್ಕೊಳ್ತಾ ಇದ್ದಾರೆ ಅಂದಾಗ ನಿಮ್ಮ ಸಜೆಷನ್ಸ್ಗಳನ್ನು ಕೊಡಿ. ಇವತ್ತು ಊರೊಳಗೆ ಬರ್ತಾ ಇದ್ದಾವೆ, ಬಂದು ಹೋಗ್ತಾ ಇದ್ದಾವೆ, ನಾಳೆ ದಿನ ಮನೆಯೊಳಗೆ ಬರ್ತವೆ. ಅಂತಹ ದಿನಗಳು ಬಹಳ ದೂರ ಇಲ್ಲ. ಆದಷ್ಟು ಬೇಗ ಸಹಬಾಳ್ವೆಯನ್ನ ಮತ್ತೆ ನೆನಪು ಮಾಡ್ಕೊಳ್ಳೋಣ, ಮತ್ತೆ ಕಲ್ತ್ಕೊಳ್ಳೋಣ ಅನ್ನುವಂತಹ ಬುದ್ಧಿಯನ್ನ ಸಾರ್ವಜನಿಕರು, ಅರಣ್ಯ ಇಲಾಖೆಯ ಅಧಿಕಾರಿಗಳು ಮತ್ತು ಬೇರೆ ಬೇರೆ ಆಫೀಸರ್ಸ್ಗಳು, ರಾಜಕಾರಣಿಗಳು ಎಲ್ಲರೂ ಕಲ್ತ್ಕೊಂಡ್ರೆ ನೋಡಿ, ಅಲ್ಲಿಗೆ ಕಾಡು ಪ್ರಾಣಿಗಳು ಕಾಡಲ್ಲಿರ್ತವೆ, ನಾವು ಊರೊಳಗೆ ನೆಮ್ಮದಿಯಾಗಿರ್ತೀವಿ. ಇಲ್ಲ ಅಂದ್ರೆ ಮನೆ ಒಳಗೂ ಬರ್ತವೆ, ದೇವ್ರ ಮನೆ ಒಳಗೂ ಬರ್ತವೆ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ PNS ವಿಸ್ತಾರ. ಇದು ನೇರ, ನಿಖರ ಮತ್ತು ಜನಪರ. ಥ್ಯಾಂಕ್ ಯು.